सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देव सर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದುಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲಾ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಈ ಮಂಕುತಿಮ್ಮನ ಕಗ್ಗದ 10ನೇ ತರಗತಿ ಇದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಮಂಕುತಿಮ್ಮನ ಕಗ್ಗ DVG ಅವರ ಒಂದು ಶ್ರೇಷ್ಠವಾದ ಕೃತಿ. ಸೊ ಅದರದ್ದು ಮಂಗಳಾಚರಣೆ ಶ್ಲೋಕ 3 ಹೇಳ್ಬಿಟ್ಟು ಶುರು ಮಾಡೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಮೊಳನೆರೆದು ಇಹುದಂತೆ ಭಾವ ಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮನೆಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ಇದು ಒಂದು ಮಂಕುತಿಮ್ಮನ ಕಗ್ಗ ಒಂದು ಶ್ರೇಷ್ಠವಾದ ಕೃತಿ, ಕನ್ನಡದ ಭಗವದ್ಗೀತೆ ಅಂತ ಹೇಳ್ಬೋದು. ಸೊ ಅದಲ್ದಲೇನೆ ಮರುಳ ಮುನಿಯನ ಕಗ್ಗ ಅಂತ ತಿರ್ಗಾ ಬರೆದ್ರು. ಅದು ಇದಕ್ಕಿನ್ನ ಇನ್ನೂ ಜಾಸ್ತಿ ಗಹನವಾದ ವಿಚಾರಗಳನ್ನ ಮಾಡಿದ್ದಾರೆ. ಆದ್ರೆ ಅದು ಸ್ವಲ್ಪ ಇನ್ನೂ ಕ್ಲಿಷ್ಟವಾದ್ರಿಂದ ಅಷ್ಟೊಂದು ಪಾಪ್ಯುಲರ್ ಆಗ್ಲಿಲ್ಲ. ಜನಗಳು
ಅದನ್ನ ಹಾಡೋದು ಎಲ್ಲದು ಮಾಡ್ತಾ ಹೋದ್ರೆ ಅದು ಪಾಪ್ಯುಲರ್ ಆಗ್ಬೋದು ಮುಂದೆ. ಮರಳ ಮುನಿಯನ ಕಗ್ಗ ಅಂತಾನೂ ಬರ್ದಿದ್ದಾರೆ. ಮಂಕುತಿಮ್ಮನ ಕಗ್ಗ, ಮರಳ ಮುನಿಯನ ಕಗ್ಗ ಅಂತ. ಸೊ ಮಂಕುತಿಮ್ಮನ ಕಗ್ಗದಲ್ಲಿ 945 ಶ್ಲೋಕ ಇದೆ. ಅಷ್ಟನ್ನು ನಾವು ಮಾಡಕ್ ಆಗಲ್ಲ. ಆದ್ರೆ ಅದ್ರೊಳಗಡೆ ಹೇಳಿರುವಂತ ಎಲ್ಲ ವಿಚಾರಧಾರೆಗಳನ್ನ ಒಂದೊಂದು ಸ್ಯಾಂಪಲ್ ಆಗಿ ತಗೊಂಡು ಎಲ್ಲ ವಿಚಾರಗಳನ್ನ ಬಿಡದಲ್ಲೇನೆ ಏನೇನು ವಿಚಾರಗಳನ್ನ ಹೇಳಿದಾರೋ ಆ ವಿಚಾರಗಳನ್ನ ಏನ್ ಹೇಳ್ಬೇಕು ಅಂತ ಇದೆ ಮಂಕುತಿಮ್ಮನ ಕಗ್ಗ, ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಇವತ್ತು 10ನೇ ತರಗತಿ, ಇನ್ನು 11 ಮತ್ತು 12 ತರಗತಿ ಮಾಡ್ತೀನಿ ಅಂತ ಮುಂಚೆ ಹೇಳಿದ್ದೆ. 12 ತರಗತಿನಲ್ಲಿ ಅದನ್ನ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟನ್ನು ಹೇಳಿ ಮುಗಿಸಿ ಆಮೇಲೆ ಆತ್ಮಜ್ಞಾನ ತರಗತಿಗಳನ್ನ ತಿರ್ಗಾ ಶುರು ಮಾಡ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂತ ವಿಚಾರ. ಅದು ಶಂಕರಾಚಾರ್ಯರ ತತ್ವಬೋಧ, ಪತಾಂಜಲಿ ಅವರ ಅಷ್ಟಾಂಗ ಯೋಗ, ಮತ್ತೆ ಸಾಧನ ಚತುಷ್ಟಯ, ಇದೆಲ್ಲದು ಬೇಕಾದಷ್ಟು ಇದನ್ನೆಲ್ಲ ಒಳಗೊಂಡಿರುತ್ತೆ. ಇನ್ನು ಡೀಟೈಲ್ ಆಗಿ ಅದ್ರ ಬಗ್ಗೆ ನಿಮ್ಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಒಂದ್ಸಲ ಕೇಳಿದ್ರು 2ನೇ ಸಲ ಕೇಳೋ ಹೊತ್ತಿಗೆ ನಿಮ್ಗೆ ಹೊಸದಾಗಿ ಇನ್ನೂ ಅದ್ರ ಬಗ್ಗೆ ಆಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಹಿಂದೆ ಕೇಳಿದೀವಿ ಈಗ್ಲೂ ಕೇಳ್ಬೇಕಾ ಸರ್ ಅನ್ನೋದಕ್ಕಿಂತ, ಆ ಪ್ರಶ್ನೆ ಹುಟ್ಟೋದಕ್ಕಿಂತ ಮುಂಚೆನೆ ಸುಮ್ನೆ ಕೇಳ್ತಾ ಹೋಗೋದ್ರಿಂದ ಮನಸ್ಸು ಶುದ್ಧಿ ಆಗುತ್ತೆ. ಸೊ ಮನಸ್ಸಿನ ಏಕಾಗ್ರತೆ ಬರುತ್ತೆ. ಮನಸ್ಸಿನಲ್ಲಿರೋ ತಪ್ಪು ಗ್ರಹಿಕೆಗಳೆಲ್ಲ ಅದರಷ್ಟೇ ಮಾಯ ಆಗ್ತಾ ಹೋಗುತ್ತೆ. ಆರ್ಗ್ಯೂ ಮಾಡೋದ್ರಿಂದ ನಮ್ಮ ಮನಸ್ಸಿನ ತಪ್ಪು ಗ್ರಹಿಕೆಗಳು ಇನ್ನಷ್ಟು ಬಲ ಆಗುತ್ತೆ ಹೊರತು, ಅದನ್ನ ವಿಮರ್ಶೆ ಮಾಡಿ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿಂದ ತಪ್ಪು ಗ್ರಹಿಕೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಇಲ್ಲದಲ್ಲಿ ಇರೋ ತರ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಿಗೆ ತೊಂದರೆ ಕೊಡ್ತಾ ಇರೋದು ಹೊರಗಡೆ ಪ್ರಪಂಚ ಏನು ಕೊಡ್ತಾ ಇಲ್ಲ, ನಮ್ಮ ಗ್ರಹಿಕೆ ಪ್ರತಿಯೊಂದು ವಿಷಯದ ಮೇಲೆ ನಾವೇನೋ ಅಂದ್ಕೊಂಡಿದೀವಿ, ಅದು ಹಾಗೆ ಇರಬೇಕಾಗಿತ್ತು ಪ್ರಪಂಚದಲ್ಲಿ, ಅದು ಹಾಗಿಲ್ಲ, ಬೇರೆ ತರ ಇದೆ ಅಂತಂತ ನಾನ್ ಅಂದ್ಕೊಂಡ್ಬಿಟ್ರೆ, ಸೊ ಪ್ರಪಂಚ ಸರಿ ಇಲ್ಲ ಅಂತ ನಾನ್ ಅಂದ್ಕೊಂಡ್ಬಿಟ್ರೆ ಹೇಗ್ತಾ ಇದು, ಅದು ಹೇಗಿದೆಯೋ ಅದನ್ನ ಹಾಗೆ ನಾನು ನೋಡುತ್ತಾ ಇಲ್ಲ ಅನ್ನೋದು ನನ್ ತಪ್ಪು ಅನ್ನೋದು ನಾನು ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಅದಿರೋದು ಒಂದು, ನಾನು ಅರ್ಥ ಮಾಡ್ಕೊಂಡಿರೋದು ಒಂದು, ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಅಲ್ಲಿರ್ಬೇಕಾಗಿತ್ತು ಅಂತ ಎನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಸೊ ಈ ಒಂದು ಇದರಿಂದ ನಾನು ಪ್ರತಿಯೊಂದು ವಿಚಾರ, ಒಬ್ಬ ಮನುಷ್ಯನ ಸಂಬಂಧ ಇರ್ಬೋದು, ಒಂದು ವಸ್ತು ಇರ್ಬೋದು, ಒಂದು ವಿಷಯ ಇರ್ಬೋದು, ಆ ವಿಷಯ ಹೇಗಿದೆಯೋ ಹಾಗೆ, ಆ ವಸ್ತು ಹೇಗಿದೆಯೋ ಹಾಗೆ, ಆ ಮನುಷ್ಯ ಹೇಗಿದೆಯೋ, ಆ ಸಂಬಂಧಗಳು ಹೇಗಿದೆಯೋ ಹಾಗೆ ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ನನಗೆ ಏನಾಗುತ್ತೆ, ಮನಸ್ಸಿನಲ್ಲಿ ತೊಂದರೆ ಆಗ್ತಾ ಇರೋದೆಲ್ಲ ಕಡಿಮೆ ಆಗುತ್ತೆ. ಅದಲ್ದಲೇನೆ ಆ ಮನುಷ್ಯ ಹೇಗೋ ಇದ್ದಾನೆ, ನಾನು ಹೀಗಿದ್ದಾನೆ ಅಂತ ಅಂದ್ಕೊಂಡ್ರೆ, ಆ ವಸ್ತು ಹೇಗೋ ಇದೆ ಅದು ಹೀಗಿದೆ ಅಂತ ಅಂದ್ಕೊಂಡ್ರೆ, ಆ ವಿಷಯಗಳು ಹೇಗೋ ಇದೆ ಅದು ವಿಷಯಗಳು ಹೀಗೆ ಅಂತ ನಾನು ಅಂದ್ಕೊಂಡ್ರೆ, ನಾನು ಅಂದ್ಕೊಂಡ್ತರ ಅದು ಇಲ್ದಲೇ ಇದ್ದಾಗ ನನಗೆ ಸಿಟ್ಟು ಕೋಪ ಎಲ್ಲ ಬರುತ್ತೆ. ನಾನು ಅಂದ್ಕೊಡೋಂತರನೇ ಇದೆ ಅಂದ್ರೆ ಏನೋ ಖುಷಿ ಆಗುತ್ತೆ. ಸೊ ಹಾಗಾದ್ರೆ ನಿಮಗೆ ಸಿಟ್ಟು ಕೋಪ ಬೇಜಾರು ಅಸಂತೋಷ ದುಃಖ ಎಲ್ಲ ತಂದ್ಕೊಟ್ಟಿದ್ದು ಹೊರಗಡೆ ಪ್ರಪಂಚನ ಯಾರು ಅಲ್ಲ. ಸೊ ಹಾಗಾಗಿ ಹೊರಗಡೆ ಪ್ರಪಂಚ ಏನು ಇಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಂಡಿರೋ ಹಾಗೆ ಹೊರಗಡೆ ಪ್ರಪಂಚ ಇರಬೇಕು ಅಂತಂದ್ರೆ, ನಾನು ಎಷ್ಟು ಅಂದ್ಕೊಂಡಿರೋದು ಸರಿ, ನನಗೆ ಎಷ್ಟು ಗೊತ್ತಿದೆ, ಯಾವ ವಿಷಯದ ಬಗ್ಗೆ ಎಷ್ಟು ಗೊತ್ತಿದೆ, ಅದರ ನಿಜಾಂಶ ಏನು, ಅದರ ಸತ್ಯಾಂಶ ಏನು, ಯಾವುದು ಗೊತ್ತಿಲ್ಲ. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ, ಅದು ಹಾಗೆ ಇರಬೇಕು. ಅದು ಹಾಗಿದ್ದಲೇ ಇದ್ರೆ ನನಗೆ ಬೇಜಾರು, ಅದು ಹಾಗಿದ್ರೆ ಖುಷಿ. ಅಂದ್ರೆ ನಾನು ಪ್ರಪಂಚನ ಏನೋ ನಿರ್ವಹಣೆ ಮಾಡ್ತಾ ಇದ್ದೀನಿ. 850-900 ಕೋಟಿ ಜನಸಂಖ್ಯೆ ಇರುವಂತ ಈ ಪ್ರಪಂಚನ ಎಕ್ಕಶ್ಚಿತ್ತು ಒಂದು ಸಣ್ಣ ಮನುಷ್ಯ ನಾನು ಪ್ರಪಂಚನ ನಿರ್ವಹಣೆ ಮಾಡ್ತಾ ಇದ್ದೀನಿ, ನಾನು ಹೇಳ್ದಂಗೆ ಇರಬೇಕಾಗಿತ್ತು ಅಂತ ಅನ್ನೋದು ನನ್ನ ಮನಸ್ಸಿನ ಅಜ್ಞಾನ, ನನ್ನ ಮನಸ್ಸಿನ ಮೌಢ್ಯತೆ. ಇದನ್ನು ಬಿಡಿಸ್ಕೊಳ್ಳೋದ್ರಿಂದನೇ ನಮಗೆ ಸಂತೋಷ ಸಿಗುತ್ತೆ. ಇದಕ್ಕೋಸ್ಕರನೇ ವೇದಾಂತ ಇರೋದು. ನಮ್ಮ ಅಜ್ಞಾನನ ಬಿಡಿಸ್ಕೊಂಡು ಜ್ಞಾನನ ಪಡ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದು ಆತ್ಮಜ್ಞಾನ ಅಥವಾ ವೇದಾಂತ ಜ್ಞಾನ. ಇದನ್ನು ಯಾರು ಸ್ಕೂಲಲ್ಲಿ ಯೂನಿವರ್ಸಿಟಿನಲ್ಲಿ ಹೇಳ್ಕೊಡ್ತಾರೆ ಇರೋದ್ರಿಂದ ನಮಗೆ ಏನಾಗುತ್ತೆ, ಯಾರಲ್ಲಿ ಎಲ್ಲಿ ಕಲಿಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ತರ ಒಂದು ಸತ್ಸಂಗಗಳಲ್ಲಿ ಅದನ್ನ ಕಲಿತಾ ಹೋಗ್ಬೇಕು. ಸೊ ಇವತ್ತಿನ ಕಗ್ಗ ನೋಡ್ತಾ ಹೋಗೋಣ. 574. ಹೋರು ಧೀರತೆಯಿಂದ ಮೊಂಡುತನದಿಂದ ಬೇಡ,
ವೈರ ಹಗತನ ಬೇಡ ಹಿರಿ ನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ಹೋರು ಧೀರತೆಯಿಂದ ಮಂಡುತನದಿಂ ಬೇಡ, ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ಸೊ ನಾವು ಪ್ರಪಂಚದಲ್ಲಿ ಹೋರಾಡ್ತಾ ಇದ್ದೀವಿ ಅಂತಂದ್ರೆ ಜೀವನ ಒಂದು ಸಂಘರ್ಷಣೆ. ಜೀವನ ನಾವೇನೋ ಅಂದ್ಕೊಂಡಿದೀವಿ ಅದಾಗ್ತಾ ಇಲ್ಲ. ಸೊ ಅದನ್ನ ಆಗ್ತಾ ಇಲ್ಲ ಅಂದ್ರೆ ನಾಳೆ ಇನ್ನೊಂದ್ ಸ್ವಲ್ಪ ಕಷ್ಟಪಟ್ಟು ಇನ್ನೊಂದ್ ಸ್ವಲ್ಪ ಮಾಡಿದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ನಾಳೆ ಇವತ್ತಿನ ಜಾಸ್ತಿ ಶ್ರಮ ವಹಿಸ್ತೀವಿ. ಆ ವಹಿಸ್ಬೇಕಾದ್ರೆ ಯಾವ ತರ ವಹಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಸುಖಮಯ ಮಾಡ್ಕೊಳ್ಳೋದಕ್ಕೆ ನಾವೇನೋ ಕಷ್ಟ ಪಡ್ತಾ ಇದ್ದೀವಿ, ಆದ್ರೆ ಪಡ್ತಾ ಇರೋದು ಯಾವ ತರ ಪಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಜೀವನ ಮಾಡ್ಬೇಕಾದ್ರೆ ಹೋರು ಧೀರತೆಯಿಂದ, ಅಂದ್ರೆ ನಾನು ಹೋರಾಡ್ಬೇಕು ಹೇಗೆ ಅಂದ್ರೆ ಧೀರತೆಯಿಂದ, ಅಂದ್ರೆ ನಾನು ಧೈರ್ಯದಿಂದ ಹೋರಾಡ್ಬೇಕು. ನಾನು ಅಧೈರ್ಯದಿಂದ ಹೋರಾಡಿದ್ರೆ ಅಯ್ಯೋ ಪಾಸ್ ಆಗುತ್ತೋ ಇಲ್ವೋ, ಅಯ್ಯೋ ಸಕ್ಸಸ್ ಆಗುತ್ತೋ ಇಲ್ವೋ, ಅಯ್ಯೋ ಇದೋ ಅಂತ ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಹಾಗಾಗಿ ನನ್ನ ತಯಾರಿನೂ ಇಲ್ಲ. ಸುಮ್ಮನೆ ಬೆಳಗಾಗೆದ್ದು ಪ್ರಯತ್ನ ಮಾಡ್ತೀನಿ ಅಂತ ಮಾಡಿದ್ರೆ ಹಾಗಾಗೋದಿಲ್ಲ. ಹೋರು ಧೀರತೆಯಿಂದ ಅಂತಂದ್ರೆ ನಾನು ಮಾಡ್ಬೇಕಾಗಿಲ್ಲ ಎಲ್ಲ ಪ್ರಯತ್ನಗಳನ್ನ ಸಮರ್ಪಕವಾಗಿ ಮಾಡಿದ್ರೆ ಅವಾಗ ಏನಾದ್ರು ಬರ್ಬೋದು. ಅಥವಾ ನಾವು ಮಾಡ್ತಾ ಇರೋದು ಹೇಗೆ ಅಂದ್ರೆ ಮೊಂಡುತನದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಹಾಗಾಗಿ ಮೊಂಡುತನದಿಂದ ಮಾಡಬೇಡ ಅಂತ. ನಮ್ಮ ಮನಸ್ಸಿನ ಮೊಂಡುತನ ಹೇಗೆ ಅಂತಂದ್ರೆ ನನಗಿದ್ ಬೇಕೇ ಬೇಕು, ಇದು ಹೀಗೆ ಬರ್ಬೇಕು, ಹೀಗೆ ಇರ್ಬೇಕು, ಅವ್ರು ನಾನು ಹೇಳ್ದ ಕೇಳ್ಬೇಕು, ಅದು ನನಗ್ ಸಿಗ್ಬೇಕು, ಇದು ನನಗ್ ಸಿಗ್ಬೇಕು ಅಂದ್ರೆ ಯಾರು ಸ್ಯಾಂಕ್ಷನ್ ಮಾಡಕ್ ಯಾರು ಇದಾರ? ಹೊರಗಡೆ ಯಾರನ್ನ ಕೇಳ್ತಾ ಇದ್ದೀವಿ ನಾವು? ಯಾರನ್ನ ಕೇಳ್ತಾ ಇದ್ದೀವಿ? ಇದು ಕೊಡು, ಅದು ಕೊಡು, ಅದು ಹಾಗಿರ್ಬೇಕು, ಇದು ಹೀಗಿರ್ಬೇಕು. ನಾವು ಇನ್ನೂ ಎಳೆ ಮಕ್ಳ ತರ ಆಗ್ಬೇಕು ಇದ್ಬೇಕು ಅಂದ್ರೆ ಮಕ್ಳಿಗಾದ್ರೆ ಅಪ್ಪ ಅಮ್ಮ ಕೊಡೋದು ಇದಾರೆ. ದೊಡ್ಡವರಾಗ್ತಾ 35 ಆಯ್ತು, 40 ಆಯ್ತು. ಸೊ ಅದು ಬೇಕು ಇದು ಬೇಕು ಅಂದ್ರೆ ನಮ್ಗೆ ಪ್ರಪಂಚ ಸಂಕ್ಷನ್ ಮಾಡ್ತಾ ಇದೆಯಾ? ನಾವು ಅದನ್ನ ಗಳಿಸ್ಕೊಳ್ಳೋದಕ್ಕೆ ಏನ್ ಬೇಕು? ಅದಕ್ಕೆ ಧೀರತೆ ಬೇಕು. ಧೀರತೆ ಅಂತಂದ್ರೆ ಸಮರ್ಪಕವಾಗಿ ಕೆಲಸ ಮಾಡೋದು, ಅದ್ರ ಬಗ್ಗೆ ಜ್ಞಾನ ಪಡ್ಕೊಂಡು ಮಾಡ್ಬೇಕು. ಆದ್ರೆ ನಾವು ಮಾಡ್ತಾ ಇರೋದು ಮೊಂಡುತನದಿಂದ ಮಾಡ್ತಾ ಇದ್ದೀವಿ ಪ್ರಯತ್ನನ. ವೈರ ಹಗೆತನ ಇದೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ದ್ವೇಷ ಹಗೆತನ ಇದೆಲ್ಲ ಇಟ್ಕೊಂಡಿದ್ರೆ ಏನಾಗುತ್ತೆ? ನನ್ನ ಮನಸ್ಸಿನಲ್ಲಿ ಪೂರ್ವಗ್ರಹ ಪೀಡಿತವಾಗಿರೋದು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀನಿ. ಆ ಕಲ್ಪನೆಗೆ ವಿವೇಚನೆ ಇಲ್ಲ, ಆ ಕಲ್ಪನೆಗೆ ಯಾವ ಒಂದು ಆಲೋಚನೆ ಸ್ಥಿತಿನೇ ಇಲ್ಲ. ಸುಮ್ಮನೆ ಮನಸ್ಸಿಗೇನೋ ಬಂತು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಥರ ನಾನು ಮನೋಭಾವ ಇಟ್ಕೊಂಡು ಈ ಮನಸ್ಸಿನ ಹೋರಾಟನ ಮಾಡಿದ್ರೆ ನಮಗೇನಾಗುತ್ತೆ? ಫೇಲ್ ಆಗೋದು ಗ್ಯಾರಂಟಿ. ನನ್ನ ಮನಸ್ಸಿನ ಈ ಪೂರ್ವಗ್ರಹ ಪೀಡಿತ ಅದನ್ನ ಬಿಟ್ಟು ನಾನು ಮುಂಚೆನೇ ಏನೇನೋ ನಿರ್ಧಾರ ಮಾಡಿಕೊಂಡು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡುವಂತ ಪೂರ್ವಗ್ರಹ ಪೀಡಿತದಿಂದ ಹಾಗೆ ಆದ್ರೆ ಅದು ನನ್ನ ಪರ್ಸನಾಲಿಟಿ, ನನ್ನ ಇವನು ತುಂಬಾ ಕೋಪಿಷ್ಟ, ಇವನು ಬಹಳ ಜಗಳಗಂಟ, ಇವನು ಯಾವಾಗ್ಲೂ ಹಠವಾದಿ, ಈ ತರದ್ದು ಎಲ್ಲ ನನಗೆ ಪರ್ಸನಾಲಿಟಿ ಮೇಲೆ ಲೇಬಲ್ ಬಂದ್ಬಿಟ್ರೆ ನಾನು ಮುಂದೆ ಜನಗಳೆಲ್ಲರೂ ನನ್ನ ಆ ಥರನೇ ನೋಡಿ ನನ್ನ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆ ಯಾವುದಿದೆ ಮೊಂಡುತನ ಅದನ್ನೇ ಬರ್ದಿರೋದವರು. ಮೊಂಡುತನದಿಂ ಬೇಡ, ವೈರ ಹಗೆತನ ಬೇಡ. ಸೊ ಹಾಗಾದ್ರೆ ಏನಿರ್ಬೇಕು? ಹಿರಿ ನಿಯಮವಿರಲಿ ಅಂತ ಹೇಳಿದಾಗ ಅಂದ್ರೆ ಇದೆರಡನ್ನು ಬಿಟ್ಟು ನಿನಗೆ ಬೇಕಾಗಿರುವಂಥದ್ದು ಅದು ನಿಜವಾಗ್ಲೂ ಬೇಕಾ ಅಂತ ಅನ್ನೋದನ್ನ ನಾವು ವಿಚಾರ ಮಾಡಿ ಅದ್ರ ಹಿಂದೆ ನಾವು ಹೋದ್ರೆ ಅದನ್ನೇ ಬೇಕು ಅಂತಂದ ಹೋಗ್ತಾ ಇದ್ರೆ, ಆ ಧೀರತನದಲ್ಲಿ ಹೋರಾಟ ಮಾಡ್ತಾ ಇದ್ರೆ ನನಗೆ ಏನ್ ಮಾಡ್ಬೇಕು? ಬೇಕಾದ್ದು ಖಂಡಿತ ಸಿಗುತ್ತೆ, ಸಿಗ್ದಲೇ ಏನಿಲ್ಲ. ಕೆಲವು ಸಲ ಬೇಕಾದ್ದು ಸಿಕ್ಕಿದ ಮೇಲೆ ಅನ್ಸತ್ತೆ ಯಾಕಾದ್ರೂ ಇಷ್ಟು ಕಷ್ಟಪಟ್ನೋ, ಇದರಿಂದ ಏನ್ ಅನುಕೂಲ ಆಗ್ತಾ ಇದೆ ಅಂತ. ಹಾಗಾಗಿ ಕೆಲಸ ಮಾಡಕ್ ಮುಂಚೆನೇನೆ ನನಗೆ ಇದು ಬೇಕಾ ಬೇಡವಾ, ಇದರಿಂದ ಒಳ್ಳೇದಾಗುತ್ತಾ ಅಂತ ಎಲ್ಲ ವಿವೇಕದಿಂದ ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಸೊ ನನಗೆ ಮೊದಲು ಮಾಡ್ಬೇಕಾದ್ರೆ ನನ್ನಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ದೃಢತೆ ಇರಬೇಕು. ದೃಢತೆ ಅಂತಂದ್ರೆ ಅಯ್ಯೋ ಅಳುಕು ಮನೋಭಾವದಿಂದ ಯಾವ ಕೆಲಸ ಮಾಡಿದ್ರು ಒಂದ್ ಲೋಟ ನೀರ್ ತಂದು ಕೊಟ್ರು ಅಯ್ಯೋ ನೀರು ತಗೊಂಡು ಕೊಡ್ಬೇಕು, ಚಲೋಗುತ್ತೋ ಏನೋ ಹೊರಟೋಗುತ್ತೋ ಏನೋ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ
ಅದು ತರುವಾತೆಗೆ ಬಿಚ್ಚಲ್ಲೋಗುತ್ತೆ, ನೀವೇ ಬಿದ್ದು ಬೀಳಬಹುದು ಆ ತರ. ಯಾಕೆಂದ್ರೆ ಇಲ್ಲಿ ಒಂದು ತಥಾಸ್ತು ಅಂತ ಒಂದು ನಮ್ಮಲ್ಲಿ ಹಿಂದೆ ದೇವರದ ಬಗ್ಗೆ ಹೇಳ್ತಾ ಇದ್ರು. ನೀನ್ ಮನಸ್ಸಿನಲ್ಲಿ ಏನ್ ಅನ್ಕೋತೀಯೋ ಅದು ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾನೆ ದೇವರು. ಹಾಗಾಗಿ ನಾವು ಹೇಳೋದನ್ನೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಇರ್ಬೇಕು, ನೆಗೆಟಿವ್ ಆಗಿ ಹೇಳ್ಬಾರ್ದು. ಅಯ್ಯೋ ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ಅನ್ಕೊಂಡ್ರೆ ಅದು ಹಾಗೆ ಆಗ್ಬಿಡತ್ತೆ. ಯಾಕೆಂದ್ರೆ ನಾನೇ ಇನ್ವೈಟ್ ಮಾಡ್ತಾ ಇದ್ದೀನಿ, ನಾನೇ ಇನ್ವೈಟ್ ಮಾಡೋದ್ರಿಂದ ಅದು ಬಂದೇ ಬರುತ್ತೆ. ಸೊ ನಾನ್ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಇಟ್ಕೊಂಡಿದ್ರೆ, ಇಲ್ಲ ನಾನ್ ನೀರ್ ಚೆಲ್ಲಲ್ಲ, ತಗೊಂಡ್ ಹೋಗ್ಕೊಡ್ತೀನಿ, ಚೆನ್ನಾಗಿರುತ್ತೆ ಅಂತ ಇಲ್ಲ ಅನ್ನೋ ಪದಗಳೇ ಬರ್ದಲೇ ಇರೋ ತರ ನಾನು ಮಾಡ್ಕೊಳ್ತಾ ಹೋದ್ರೆ ನನ್ನ ಮಾತುಗಳಲ್ಲಿ ಆ ನೆಗೆಟಿವ್ ವರ್ಡ್ಸ್ಗಳು ಬರಬಾರ್ದು. ನನ್ನ ಕೈಲಿ ಆಗಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕೈಲಿ ಆಗತ್ತೆ ಅನ್ನೋದಿರ್ಬೇಕು. ನನ್ನ ಕೈಲಿ ಆಗಲ್ಲ ಅಂತ ನಾನೇ ಡಿಸೈಡ್ ಮಾಡಿದ್ಮೇಲೆ ಇನ್ನೊಬ್ರು ಯಾರು ಬಂದನ್ನ ನನ್ನ ಕೈಲಿ ಆಗುತ್ತೆ ಅಂತ ಮಾಡಿಸ್ತಾರೆ? ಆಗಲ್ಲ. ಹಾಗಾಗಿ ನನಗೆ ಪಾಸಿಟಿವ್ ಆಗಿ ಅಫರ್ಮೇಶನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ನಾವು ಏನನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋತೀವೋ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ನಮ್ಮ ಮನಸ್ಸಲ್ಲಿ. ಒಬ್ರ ಬಗ್ಗೆ ಕೆಟ್ಟ ಆಲೋಚನೆ ಬಂದ್ರೆ, ಒಬ್ರ ಮೇಲೆ ಸಿಟ್ಟು ಕೋಪ ಎಲ್ಲ ಬಂದ್ರೆ, ಅದನ್ನ ನಾನೇ ಕರ್ಕೊಂಡಿರೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅದು ಬಂದೇ ಬಿಡುತ್ತೆ. ಅವ್ರ ಮೇಲೆ ಕೋಪ ಬರುತ್ತೆ, ಅವ್ರ ಮೇಲೆ ಸಿಟ್ಟು ಬರುತ್ತೆ, ಅವ್ರ ಮೇಲೆ ಜಿಗುಪ್ಸೆ ಬರುತ್ತೆ, ಅವ್ರ ಮೇಲೆ ದ್ವೇಷ ಬರುತ್ತೆ, ಅವ್ರ ಮೇಲೆ ಅಸೂಯೆ ಬರುತ್ತೆ. ಎಲ್ಲಾವುದು ನಾನೇ ಕರೆದಿದ್ದರಿಂದ ಬರ್ತಾ ಇದೆ. ನಾನೇ ಕರೀದಲೇ ಇದ್ರೆ ಅವ್ರ ಮೇಲೆ ಇಲ್ಪ ಅವ್ರು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡ್ರೆ ಈ ದ್ವೇಷ ಸಿಟ್ಟು ಕೋಪ ಎಲ್ಲಾವುದು ಬರಲ್ಲ. ನಾನು ಯಾಕೆ ಅನ್ಕೊಂಡೆ, ಅದು ಅನ್ಕೊಂಡ್ಮೇಲೆ ಬಂದೇ ಬರುತ್ತೆ. ಹಾಗಾಗಿ ನಾನು ಅಂದ್ಕೊಳ್ದಲೇ ಇರೋದು ಏನಿದೆ ಅದನ್ನ ಕಾರ್ಯದಕ್ಷಿಣೆ ಮಾಡ್ಬೇಕಾದ್ರೆ ಇದಕ್ಕೋಸ್ಕರ ಬರೆದಿದ್ದಾರೆ ಅವರು. ಮೊಂಡುತನದಿಂದ ಬೇಡ, ವೈರ ಹಗೆತನ ಬೇಡ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಅಂತಂದ್ರೆ ನಮ್ಗೆ ಏನಂತಂದ್ರೆ ಸುಮ್ಮನೆ ಇಲ್ಲದ ಅಟ್ಯಾಚ್ಮೆಂಟ್ಗಳನ್ನ ಇಟ್ಕೊಂಡಿದೀವಿ, ಅದರಿಂದ ನೋವಾಗುತ್ತೆ ಅನ್ನೋದು ನನಗೆ ವಿವೇಕ ಬಂದ್ಬಿಟ್ರೆ ನಾನು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದೇ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಏನ್ ಹೇಳ್ದ, ವೈರಾಗ್ಯ ಕಾರುಣ್ಯ ಅಂತಂದ್ರೆ, ಕಾರುಣ್ಯ ಅಂತಂದ್ರೆ ಕೈಂಡ್ನೆಸ್, ಎಲ್ಲಾದ್ರ ಮೇಲೆ ಕೈಂಡ್ನೆಸ್, ದಯೆ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಹೇಳ್ದಂಗೆ, ದಯೆ ಅಂತಂದ್ರೆ ಇನ್ನೊಬ್ಬರ ಮೇಲೆ ಸಿಟ್ಟು ಬರ್ಬೇಕಾದ್ರೆ ನನಗೆ ದಯೆ ಇದ್ರೆ ಸಿಟ್ಟು ಬರಲ್ಲ. ನನಗೆ ಸಿಟ್ಟು ಬರ್ಬೇಕಾದ್ರೆ ನನ್ನ ಮೇಲೆ ಅವ್ರಿಗೆ ಮೇಲೆ ಜಿಗುಪ್ಸೆ, ಅವ್ರ ಮೇಲೆ ಕೋಪ, ಅವ್ರ ಮೇಲೆ ಅಸೂಯೆ ದ್ವೇಷ ಇದೆಲ್ಲ ಇದ್ರೆ ಸಿಟ್ಟು ಬರುತ್ತೆ. ನನಗೆ ಇನ್ನೊಬ್ಬರ ಮೇಲೆ ದಯೆ ಇದ್ರೆ ಯಾಕೆ ಸಿಟ್ಟು ಬರುತ್ತೆ? ಹಾಗಾಗಿ ದಯೆ ಇಟ್ಕೊಳ್ಳೋದ್ರೊಳಕ್ಕೂ ದ್ವೇಷ ಇಟ್ಕೊಳ್ಳೋಕೆ ಯಾರು ಕಾರಣ? ನಾನೇ, ನನ್ನ ಮನಸ್ಸೇ ಕಾರಣ. ಹಾಗಾಗಿ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಅಂದ್ರೆ ಧೀರತೆಯಿಂದ ಹೋರಾಡುವಂತಂದ್ರೆ ಏನ್ ಮಾಡ್ಬೇಕು? ನಾನು ಸ್ವಲ್ಪ ಅಟ್ಯಾಚ್ಮೆಂಟ್ಗಳನ್ನ ಅನ್ನೆಸೆಸರಿಯಾಗಿ ಮಾಡ್ಕೋತಾ ಇದ್ದೀನಿ. ಎಲ್ಲಾದ್ರ ಮೇಲೆ, ವಿಷಯಗಳ ಮೇಲೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ವಸ್ತುಗಳ ಮೇಲೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ, ಜನಗಳ ಸಂಬಂಧಗಳ ಮೇಲೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ, ನನ್ನ ಹೆಸರು ಪ್ರಶಂಸೆಗಳ ಮೇಲೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಅಟ್ಯಾಚ್ಮೆಂಟ್ ಇರೋದ್ರಿಂದ ನನಗೆ ಈ ಹಗೆತನ ಮೊಂಡುತನ ಎಲ್ಲ ಬರ್ತಾ ಇದೆ. ಹಾಗಾಗಿ ನನಗೆ ವೈರಾಗ್ಯ, ಈ ಅಟ್ಯಾಚ್ಮೆಂಟ್ ಅನ್ನೋದನ್ನೇ ಕಡಿಮೆ ಮಾಡ್ಕೊಂಡ್ರೆ ವೈರಾಗ್ಯ ಬರ್ತಿದ್ದ ಹಾಗೆ ನನಗೆ ದಯೆ ಶುರು ಆಗ್ತಾ ಹೋಗುತ್ತೆ. ದಯೆ ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋ ನನ್ನ ಮನಸ್ಸಿನ ಆಲೋಚನಾ ಶೈಲಿಗಳ ಚೇಂಜ್ ಆಗಿ ಅದರಿಂದ ಧೈರ್ಯ ಬರುತ್ತೆ. ನನಗೆ ಕೆಟ್ಟದನ್ನು ಯೋಚನೆ ಮಾಡುತ್ತಾ ಅದರಿಂದ ನನ್ಗೇನಾಗುತ್ತೆ, ನನ್ನ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಕರುಣೆಯಿಂದ ಆಲೋಚನೆ ಮಾಡ್ತಾ ಇದ್ರೆ ನನಗೆ ಶಕ್ತಿ ಜಾಸ್ತಿ ಬರುತ್ತೆ. ಶಕ್ತಿ ಜಾಸ್ತಿ ಬಂದ್ಮೇಲೆ ಹೋರು ಉದಾತ್ತತೆಯಿಂದ ಮಂಕುತಿಮ್ಮ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಅವೆರಡು ಸೇರ್ಕೊಂಡ್ರೆ, ವೈರಾಗ್ಯ ಕಾರುಣ್ಯ ಎರಡೂ ಸೇರ್ಕೊಂಡ್ರೆ ನನಗೆ ಧೈರ್ಯ ಬರುತ್ತೆ, ಧೀರತನ ಬರುತ್ತೆ. ಆ ಧೀರತನದಿಂದ ಹೋರು ಉದಾತ್ತತೆಯಿಂದ, ಅಂದ್ರೆ ಉದಾತ್ತತೆ ಅಂದ್ರೆ ತುಂಬಾ ಸ್ವಾರ್ಥರಹಿತ, ಸ್ವಾರ್ಥ ಪರವಾಗಿ ನಾವು ಜೀವನ ಮಾಡೋದನ್ನ ಕಲ್ತಿದ್ವಿ. ಸ್ವಾರ್ಥಕ್ಕಿಂತ ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋ ಒಂದು ಮಂತ್ರನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ರೆ ನನಗೆ ಎಲ್ಲಿಲ್ಲದ ಶಕ್ತಿ ಬಂದು ಎಲ್ಲಾವುದು ಸಕ್ಸಸ್ಫುಲ್ ಆಗಿ ಆಗುತ್ತೆ. ಸೊ ಹಾಗಾಗುತ್ತೆ. ಸೊ ನಾವು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ವೈರಾಗ್ಯ ಜೀವನ, ಅದರಿಂದ ನಾವೇನ್ ಮಾಡ್ಬೇಕು? ಸುಮ್ನೆ ಹೋರಾಟ ಮಾಡೋದು, ಸುಮ್ನೆ ಯಾತಕ್ಕೆ ಹೋರಾಟ ಮಾಡ್ತಿದೀವಿ ಅಂತನೂ ಗೊತ್ತಿಲ್ಲ, ಯಾತಕ್ಕೆ ಅವ್ರನ್ನ ದ್ವೇಷ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಯಾಕೆ ಅವ್ರ ಮೇಲೆ ಜಿಗುಪ್ಸೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ನಾನಿದ್ದಾಗ ನನ್ನ ಮನಸ್ಸಲ್ಲಿ ಇದ್ದಾಗ ಇಲ್ಲ ಅಂತ ಅನ್ಕೊಂಡು
ನಾವು ಹಂಗ ಅಂದ್ಕೊಂಡ್ರೆ ಆಗಲ್ಲ. ನಮ್ಗೆ ಇನ್ನೊಬ್ಬರಿಂದ ಏನೋ ತೊಂದರೆ ಆಯ್ತು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ದ್ವೇಷ ಸಾಧನೆ ಮಾಡೋದ್ರಿಂದ ಏನ್ ಸಾಧನೆ ಮಾಡ್ದಂಗಾಗುತ್ತೆ? ನಿಮ್ಮ ಜೀವನದ ಎನರ್ಜಿ ಎಲ್ಲ ನಾವೇ ಹಾಳು ಮಾಡ್ಕೊಂಡಾಗೆ. ನಾವು ಅದೇ ಎನರ್ಜಿನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಅವಾಗ ಏನಾಗುತ್ತೆ, ನಮ್ಮ ಅವನತಿ ಬಿಟ್ಟು ನಮ್ಮ ಉನ್ನತಿ ಆಗ್ತಾ ಹೋಗುತ್ತೆ. ನಾವು ಅದೇ ತರ ಸಿಟ್ಟು ಕೋಪ ಮಾಡ್ಕೊಂಡು ಹೋದ್ರೆ ನಮ್ಮ ಅವನತಿ ಆಗುತ್ತೆ. ಹಾಗಾಗಿ ನಮ್ಮ ಅವನತಿನ ನಾವೇ ಮಾಡ್ಕೊತಾ ಇದೀವ, ನಮ್ಮ ಉನ್ನತಿನೂ ನಾವೇ ಮಾಡ್ಕೊತಾ ಇದೀವಿ. ಅವನತಿ ಮಾಡ್ಕೊಳ್ಬೇಕಾ, ಇನ್ನೊಂದು ಏನ್ ಬೇಕು ಅಂತ ನಾವು ಮಾಡೋದೇ ಇಂಪಾರ್ಟೆಂಟ್. ಅದನ್ನೇ ಧೈರ್ಯ, ಅದನ್ನೇ ಅಂತ ಅನ್ನೋದನ್ನ ಮಾಡ್ಬೇಕು. ಸೊ ಎಲ್ಲಾ ಈ ಉಸಾಬರಿ ಸುಮ್ಮನೆ ಪ್ರಪಂಚದ ಉಸಾಬರಿ ಎಲ್ಲ ನಾನು ಇಟ್ಕೊಂಡು ಅದು ಇದು ಹಾಗೆ ಹೀಗೆ ಅವ್ರು ಹಾಗಿರ್ಬೇಕಾಗಿತ್ತು, ಅದು ಹಾಗಿರ್ಬೇಕಾಗಿತ್ತು, ಇದು ಹೀಗಿರ್ಬೇಕಾಗಿತ್ತು ಅಂತಂದ್ರೆ ತುಂಬಾ ನಮ್ಮದೇ ಕೆಟ್ಟ ಕಲ್ಪನೆಗಳಲ್ಲಿ ನಾನೇ ತಗಲು ಹಾಕೊಂಡು ಅಂಟು ಹಾಕೊಂಡ್ಬಿಟ್ಟು ಅದರಿಂದ ಬಿಡಿಸ್ಕೊಳಕ್ ಆಗ್ದಲೇ ಒದ್ದಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರೇನ್ ಹೇಳಿದ್ದಾರೆ ಈ ಪದ್ಯ, ಕೋರು ಧೀರತೆಯಿಂದ ಮೊಂಡುತನದಿಂದ ಬೇಡ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಸೊ ಒಂದಕ್ಕೆ ಇದೆಲ್ಲದು ಏನಾಗ್ತಾ ಇದೆ, ಮೊದಲು ಮನಸ್ಸು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ, ಈಗ ಅವರು ಒಂದೊಂದೇನೆ ಮನಸ್ಸನ್ನ ಹೇಗೆ ಹತೋಟಿಗೆ ತರಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ 850ನೇ ಪದ್ಯ. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತನಾಗಿಸು ಕೊಳುತ ಸಂತಸವ, ಕಳವಳಂಬಡದೆ ನೀ ಕಡೆಯ ಕರೆ ಬಂದಂದು, ಮಿಳಿತ ನೀರು ವಿಶ್ವದಲ್ಲಿ ಮಂಕುತಿಮ್ಮ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತನಾಗಿಸು ಕೊಡುವ ಸಂತಸವ, ಕಳವಳಂಬಡದೆ ಕಡೆಯ ಕರೆ ಬಂದಂದು, ಮಿಳಿತ ನೀರು ವಿಶ್ವದಲ್ಲಿ ಮಂಕುತಿಮ್ಮ ಅಂತ. ಸೊ ನಾವು ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು ಅಂತಂದ್ರೆ, ನೀವು ಈ ಸಮುದ್ರದ ಆಳದ ಸಮುದ್ರಕ್ಕೆ ಹೋಗಿ ಅವರು ಸರ್ಫಿಂಗ್ ಅಂತ ಮಾಡ್ತಾರೆ. ಕಾಲಿಗೆ ಒಂದಿಷ್ಟು ಅಗಲದ ಹಲಗೆ ಕಟ್ಕೊಂಡು ಆ ತೇಲುವಂಥದ್ದು, ಅದ್ರ ಮೇಲಿನೇ 2 ಕಾಲ ಮೇಲೆ ನಿಂತ್ಕೊಂಡು ಅಲೆ ಬಂದಾಗ ಮೇಲೆ ಹೋಗ್ತಾರೆ, ಅಲೆ ಬಂದಾಗ ಕೆಳಕ್ಕೆ ಹೋಗ್ತಾರೆ, ಅಲ್ಲೇನೆ ಅದನ್ನು ಎಂಜಾಯ್ ಮಾಡ್ತಾರೆ. ಇಲ್ದವ್ರೆ ನಾವು ಹೋದ್ರೆ ಏನಾಗುತ್ತೆ, ಇದನ್ನೆಲ್ಲ ಕಲಿದಲೇ ಇದ್ರೆ ಸಿ ಬೀಚ್ ಒಳಗಡೆ ಹೋಗ್ಬಿಟ್ಟು ಅಪ್ಪಳಿಸಿ ಅದ್ರ ಒಳಗಡೆ ಮುಳುಗ್ ಹೋಗ್ಬಿಡ್ತೀವಿ ನಾವು. ಸೊ ಅವರು ಅದನ್ನ ಹೇಗೆ ಕಲ್ತ್ಕೊಂಡ್ರು ಅಂದ್ರೆ, ಆ ಜೀವನ ಆ ಸಾಗರದ ಅಲೆ ಮೇಲೆ ಅದು ಹೇಗೆ ಬರ್ತಾ ಇದೆ, ಅದು ಯಾವಾಗ ರೈಸ್ ಆಗುತ್ತೆ, ಯಾವಾಗ ಬಿದ್ದೋಗುತ್ತೆ, ಯಾವಾಗ ಸುತ್ತಕೊಳ್ಳುತ್ತೆ, ನಾನು ಹೇಗೆ ನನ್ನ ಬ್ಯಾಲೆನ್ಸ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನೆಲ್ಲ ಕಲ್ತ್ಕೊಂಡು ಸರ್ಫಿಂಗ್ ಅಂತ ಮಾಡ್ತಾನೆ ಅವನು. ಅದು ವೇವ್ ಸರ್ಫಿಂಗ್ ಅಂತ, ಅಲೆ ಮೇಲೆ ತೇಲೋದು. ನಾವು ನೀರಿನ ಮೇಲೆ ತೇಲೋದು ಎಲ್ರು ಅದು ಏನಾದ್ರು ಒಂದಿಷ್ಟು ಕಲ್ತ್ಕೋಬಹುದು, ಈಜು ಹೊಡಿಬಹುದು, ಮಾಡ್ಬೋದು. ಆದ್ರೆ ಅಲೆ ಅಂತಂದ್ರೆ ಬರ್ತಾನೆ ಇದೆ, ಒಂದಾದ್ಮೇಲೆ ಒಂದು ಅಲೆ ಬರ್ತಾ ಇರುತ್ತೆ. ಆ ಅಲೆ ಮೇಲೇನೆ ತೇಲುವಂಥದ್ದು ಕಲಿಬೇಕಾದ್ರೆ ಇನ್ನೂ ಕಷ್ಟದ ವಿಚಾರ. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಶಾಂತ ಸಾಗರ ಇರಬೇಕು, ಏನು ತೊಂದರೆ ಬರಬಾರ್ದು ಅಂತ ನಾವು ಯೋಚನೆ ಮಾಡಿ ಬರೀ ಈ ತರ ಸಾಗರದಲ್ಲಿ ಇದ್ರೆ ಏನೋ ತೇಲೋದನ್ನ ಸ್ವಲ್ಪ ಈಜು ಹೊಡಿಯೋದನ್ನ ಅಭ್ಯಾಸ ಮಾಡ್ಕೋಬಹುದು ಅಂತ ಅಂದ್ರೆ ಹಾಗಿಲ್ಲ. ನಮ್ಮ ಸಂಸಾರ, ನಮ್ಮ ಜೀವನದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ. ಕಷ್ಟದ ಅಲೆಗಳು, ಸುಖದ ಅಲೆಗಳು ಎಲ್ಲವೂ ಬರುತ್ತೆ. ನಾವು ಬರೀ ಶಾಂತವಾಗಿ ನೀರ್ ಅಲ್ಲಾಡದಲ್ಲೇ ಇರುವಂತದ್ರೊಳಗೇನೆ ಜೀವನ ಮಾಡಕ್ ಒದ್ದಾಡ್ತಾ ಇದ್ರೆ, ತೇಲೋದಕ್ಕೆ ಒದ್ದಾಡ್ತಾ ಇದ್ರೆ, ನೀರಲ್ಲಿ ಇರ್ಬೇಕಾದ್ರೆ ತೇಲ್ಬೇಕಾದ್ರೆ ನಮ್ಗೆ ಈಜು ಬರ್ಬೇಕು. ಈಜಷ್ಟೇ ಬಂದ್ರೆ ಸಾಲದು. ಇವಾಗ ಆ ದೊಡ್ಡ ದೊಡ್ಡ ಅಲೆ ಮೇಲೆ ನಾನು ತೇಲೋದನ್ನು ಕಲಿಬೇಕು, ಅದ್ರ ಮೇಲೆ ನಿಂತ್ಕೊಂಡು ತೇಲೋದನ್ನು ಕಲಿಬೇಕು. ಅಂದ್ರೆ ಅಂಥವರಿಗೆ ಮಾತ್ರ ಆ ಸಮುದ್ರ ಏನೂ ಮಾಡಲ್ಲ. ನಾವು ಸಣ್ಣದಕ್ಕೂ ಆಡ್ತಾ ಇದ್ರೆ ಜೀವನದಲ್ಲಿ ಸಣ್ಣ ಸಣ್ಣ ಅಲೆಗಳು ಬರ್ತಿದ್ದಾಗೇನೆ ಅಯ್ಯೋ, ಅಥವಾ ನೀರೇ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ರೇನೆ ಅಯ್ಯೋ ಅಂತಂದ್ರೆ ಜೀವನ ಹಾಗೆ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ. ಆಗೊಂದ್ಸಲ ಈಗೊಂದ್ಸಲ ಏನೇನೋ ಬರ್ತಾ ಇರುತ್ತೆ. ಆದ್ರೆ ನಾನು ನನ್ನ ಕೆಪಾಸಿಟಿನ ಆ ಸಮುದ್ರದ ಅಲೆ ಮೇಲೆ ಹೇಳಿ ಹೇಗೆ ಅವರು ವಾಟರ್ ಸರ್ಫಿಂಗ್, ವೇವ್ ಸರ್ಫಿಂಗ್ ಮಾಡ್ತಾರೆ, ಆ ಥರದ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಜೀವನ ಮಾಡಿದ್ರೆ ನನಗೆ ಜೀವನ ಸುಖವಾಗಿ ಕಾಣುತ್ತೆ. ಇಲ್ಲದೆ ಹೋದ್ರೆ ಬರೀ ಮಂಡಿ ಅಷ್ಟೇ ನೀರಿದ್ರು ಅದರೊಳಗೆ ಮುಳುಗಿ ಸಾಯ್ಬೋದು ನಾವು. ಯಾಕೆಂದ್ರೆ ನನಗೆ ಭಯ, ನನ್ನ ಮೇಲೆ ನನಗೆ ಇದಿಲ್ಲ.
ಆ ಮಂಡಿ ಅಷ್ಟಿದ್ದ ನೀರೊಳಗನೆ ಮುಳುಗಬೇಕಾದ್ರೆ ಸಾಯ್ಬೋದು. ಅವರು ಕಿಲೋಮೀಟರ್ ಗಟ್ಲೆ ಆಳ ಇರುವಂತ ಸಮುದ್ರದಲ್ಲಿ ಆ ಅಲೆ ಮೇಲೆ ತೇಲ್ಕೊಂಡು ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು. ಹಾಗಾದ್ರೆ ಅಲೆ ಮೇಲೆ ತೇಲೋರಿಗೆ ಅವ್ರಿಗೆ ಕಷ್ಟ ಇಲ್ವಾ? ಬೇಕಾದಷ್ಟು ಕಷ್ಟ ಇದೆ. ಅವ್ರು ನೀರಲ್ಲಿ ನೆಂದು ಹೋಗ್ತೀನಿ, ಒದ್ದೆ ಆಗ್ತೀನಿ ಅಂತ ಏನಾರು ಇದೆಯಾ? ಒದ್ದೆ ಆಗ್ತೀನಿ ಅಂತ ಮೊದಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಒದ್ದೆ ಆಗ್ತೀವಿ, ಅಲೆ ಬಂದು ನನಗೆ ಹೊಡೆಯುತ್ತೆ, ಕೈ ಕಾಲಿಗೆ ನೋವು ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು, ಅಥವಾ ಮುಳುಗೋಗ್ಬೋದು, ಮುಳುಗಿದ್ರೆ ತಿರ್ಗಾ ಎದ್ದು ಹೇಗೆ ಅಲೆ ಮೇಲೆ ಬರೋದು, ಇದೆಲ್ಲ ಮುಂಚೆನೆ ಅವ್ರು ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಅವರು ಆ ಸರ್ಫಿಂಗ್ ಅಂತ ಅಲೆ ಮೇಲೆ ತೇಲೋದನ್ನ ಕಲಿತಾರೆ. ಇನ್ನು ನನಗೆ ಮೊಳಕಾಲದ ನೀರಲ್ಲಿ ಹೋಗುವಾಗ್ಲೇನೆ ಇನ್ನೇ ಅಷ್ಟು ದೂರ ಹೋಗ್ಬಿಟ್ರೆ, ಮುಳುಗೆ ಹೋಗ್ಬಿಟ್ರೆ ನನ್ನ ಮೇಲೆ ನನಗೆ ನಂಬಿಕೆನೇ ಇಲ್ಲ. ಸಮುದ್ರ ಆಳ ಇರಬಾರ್ದು, ನಾನು ಅಷ್ಟರೊಳಗೆ ಮಾತ್ರ ಜೀವನ ಮಾಡ್ತೀನಿ ಅಂತಂದ್ರೆ ಹಾಗಾಗಿದ್ರೆ ಸಾಧ್ಯ ಇಲ್ಲ. ಜೀವನದಲ್ಲಿ ಸಮುದ್ರದ ತರ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ, ಶಾಂತವಾಗೂ ಇರುತ್ತೆ, ಅಲೆ ಇಲ್ದಲೇನೂ ಇರುತ್ತೆ, ಅಲೆ ಆಗ್ಬೋದು, ಎಲ್ಲವೂ ಆಗುತ್ತೆ. ಹಾಗಾಗಿ ಅಂಥ ಸಮುದ್ರದ ಸಾಗರದಲ್ಲಿ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು. ನಾವು ಕೆಲವೊಂದು ವಿಚಾರಗಳನ್ನ ದೊಡ್ಡ ದೊಡ್ಡ ಅಲೆ ಅನ್ಕೊಂಡ್ಬಿಡ್ತೀವಿ. ಅಯ್ಯೋ ಅವ್ರು ಹಾಗನ್ಬಿಟ್ರ, ಇವ್ರು ಬಿಟ್ಟು ಹೋಗ್ಬಿಟ್ರ, ಅದೇ ದೊಡ್ಡ ಅಲೆ ಅಂತ ಮುಳುಗೋಗ್ಬಿಡ್ತೀನಿ ನಾನು. ಮುಳುಗ್ ಹೋಗ್ಬಾರ್ದು. ಆ ಥರದ ಅಲೆಗಳು ಬಂದಾಗ್ಲೂ ನಾನು ಮನಸ್ಸಿನ ವಿಚಾರ ಮಾಡಿ ಆ ಅಲೆಗಳ ಕಷ್ಟದ ಅಲೆಗಳ ಮೇಲೆ ಹೇಗೆ ತೇಲ್ಬೇಕು, ನನ್ನ ಮನಸ್ಸನ್ನ ಸರಿ ಮಾಡ್ಕೊಳ್ಳೋದು, ಅವಾಗವಾಗ್ಲೇ ಸರಿ ಮಾಡ್ಕೋಬೇಕು. ನನ್ನ ಹಠ ಮಂಡತನದಿಂದ ಇಟ್ಕೊಂಡಿದ್ರೆ ನಾನು ಸರಿ ಮಾಡ್ಕೊಳಕ್ ಆಗಲ್ಲ. ನಾನು ಸರಿ ಮಾಡ್ಕೊಳ್ದಲೇ ಇರೋದ್ರಿಂದ ಏನಾಗುತ್ತೆ, ನನ್ನ ಮನಸ್ಸಿಗೆ ತೊಂದರೆ ಆಗೋದು, ಕಷ್ಟ ಆಗೋದು ನನಗೇನೆ. ಹಾಗಾಗಿ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು. ಜೀವನದಲ್ಲಿ ಬರುತ್ತಾ ಇರೋ ಅಲೆಗಳ ಮೇಲೆ ಈಜುತ್ತಿರು. ಅಂದ್ರೆ ಮುಳುಗ್ಬೇಡಪ್ಪ, ನೀನು ಸ್ವಲ್ಪ ಜ್ಞಾನ ಪಡ್ಕೋ. ಜ್ಞಾನ ಪಡ್ಕೊಂಡು ಈ ನಿನ್ನ ಅಹಂಕಾರದಿಂದ ನೀನು ಮುಳುಗ್ತಾ ಇದೀಯ, ಅಹಂಕಾರದ ಭಾರದಿಂದ ಮುಳುಗ್ತಾ ಇದೆಯಾ. ಅಹಂಕಾರ ಬಿಟ್ರೆ ನೀನು ಈ ಜೀವನದ ತೆರೆಯ ಮೇಲೆ ಈಜುತ್ತಿರು. ಅಂದ್ರೆ ಈಜ್ತಾ ಇರ್ಬೋದು, ನೀನು ಮುಳುಗಲ್ಲ. ಇಲ್ಲದೆ ಹೋದ್ರೆ ಅಹಂಕಾರದ ಭಾರ ಇಟ್ಕೊಂಡ್ರೆ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು. ಒಳಿತನಾಗಿಸು ಕೊಡುತ್ತ ಸಂತಸವ. ಸೊ ನನಗೆ ಬರೀ ನನಗೆ ಸಂತೋಷ ಬೇಕು, ಆದ್ರೆ ನಾನು ಯಾರಿಗೂ ಸಂತೋಷ ಕೊಡಕ್ ರೆಡಿ ಇಲ್ಲ. ನಾನು ಮಾತಲ್ಲಿ ಇನ್ನೊಬ್ರನ್ನ ಆಕ್ಷೇಪಣೆ ಮಾಡ್ತಿರ್ತೀನಿ. ಮಾತಲ್ಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ನಾನೇ ಗ್ರೇಟು. ಈ ತರ ಆದ್ರೆ ನಮ್ಮ ಹತ್ರಕ್ಕೆ ಯಾರು ಬರ್ತಾನೆ? ಕಿಚ್ಚಿಗೆ ಇರುವೆ ಮುತ್ತುವುದೇ ರಂಗ ಅಂತ ಅಂದ್ಬಿಟ್ಟು ಏನ್ ಹೇಳ್ತಾರೆ, ಬೆಲ್ಲಕ್ಕೆ ಇರುವೆ ಮುತ್ಕೊಳತ್ತೆ. ಅದೇ ಬೆಂಕಿ ತುಂಡಿಟ್ಟಿದ್ರೆ ಯಾವ್ದಾದ್ರು ಇರುವೆ ಮುತ್ಕೊಳತ್ತ? ನಾವು ನಮ್ಮ ಮನಸ್ಸನ್ನ ಆ ಬೆಂಕಿ ತರ ಮಾಡ್ಕೊಂತೀವಿ. ನಾವು ಅವ್ರನ್ನ ಕಂಡ್ರಾಗಲ್ಲ, ಇವ್ರನ್ನ ಕಂಡ್ರಾಗಲ್ಲ, ನನ್ಗಿಷ್ಟ ಬಂದಿ ಸಿಕ್ಲಿಲ್ಲ, ಅವ್ರು ಹಾಗಿಲ್ಲ, ಕೊನೆಗೆ ನನ್ನ ಗಂಡನ ಮೇಲೆ ಇಷ್ಟ ಇಲ್ಲ, ನನ್ನ ಹೆಂಡತಿ ಮೇಲೆ ಇಷ್ಟ ಇಲ್ಲ, ನನ್ನ ಮಕ್ಳ ಮೇಲೆ ಇಷ್ಟ ಇಲ್ಲ, ನನ್ನ ಮಕ್ಳುಗಳು ಯಾರು ನಾನು ಹೇಳ್ದಂಗೆ ಕೇಳಲ್ಲ ಅಂತ ನಾನು ಬೆಂಕಿ ಆಗ್ತಾ ಇದ್ದೀನಿ. ಬೆಂಕಿ ಆದ್ರೆ ನನ್ನ ಹತ್ರಕ್ಕೆ ಯಾರು ಬರ್ತಾರೆ? ಬೆಂಕಿಗೆ ಇರುವೆ ಮುತ್ಕೊಳತ್ತ? ಇಲ್ಲ. ಕಿಚ್ಚಿಗೆ ಇರುವೆ ಮುತ್ತುವುದೇ ರಂಗ ಹೇಳಲು ಅಂತಂದ್ಬಿಟ್ಟು, ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರು ಏನು ಮಾಡುವರು ಅಂತಂದ್ಬಿಟ್ಟು ಆ ಪದ್ಯದಲ್ಲಿ ಹಾಗೆ ಹೇಳ್ತಾರೆ. ಸೊ ಕಿಚ್ಚಿಗೆ ಇರುವೆ ಮುತ್ತುವುದೇ ಅಂದ್ರೆ ಬೆಂಕಿಗೆ ಹೇಗೆ ಇರುವೆ ಮುತ್ಕೊಳಲ್ಲ, ಬರೀ ಬೆಲ್ಲಕ್ಕಷ್ಟೇ ಮುತ್ಕೊಳತ್ತೆ. ಸೊ ನಾನು ಬೆಲ್ಲ ಆಗ್ಬೇಕು, ಬೆಲ್ಲದ ತರ ಆಗ್ಬೇಕು ಅಂತಂದ್ರೆ ನನಗೆ ನನ್ನ ಹತ್ರ ಬಂದ್ರೆ ಜನಕ್ಕೆ ಏನೋ ಒಂದು ಸಮಾಧಾನ ಸಿಗ್ಬೇಕು, ಒಂದ್ ನೆಮ್ಮದಿ ಸಿಗ್ಬೇಕು. ಅವ್ರು ಬರಕ್ಕಿಂತ ಮುಂಚೆ ಅಷ್ಟು ದೂರದಿಂದ ಬರ್ತಿದ್ರೆ ನನ್ನ ಅಹಂಕಾರದ ಬಗ್ಗೆ ಹೇಳ್ಕೊಳ್ಳೋದು, ಅಥವಾ ನಾನು ಕೊಚ್ಕೊಳ್ಳೋದು, ಅಥವಾ ಇನ್ನೊಬ್ಬರನ್ನ ಯಾರನ್ನೋ ಬೈಯೋದು, ಅಥವಾ ನನ್ನ ಪೋಳ್ಕೆರ ಹೇಳ್ಕೊಳ್ಳೋದು. ಯಾರು ಬರ್ತಾರೆ ನಮ್ಮ ಹತ್ರ? ಯಾರು ಬರಕ್ ಸಾಧ್ಯ ಇಲ್ಲ ಅಲ್ವಾ? ನಾನೇ ಮಾಡ್ಕೊಂಡಿರೋದು. ನಾನು ಅವ್ರು ಬರ್ತಿದ್ದಾಗೆ ನಿಮ್ಗೆ ಗೊತ್ತಾ, ನನ್ ಮಗ ಹಾಗೆ, ನನ್ ಮೊಮ್ಮಗ ಹಿಂಗೆ, ನನ್ ಮರಿ ಮಗ ಹಿಂಗೆ, ನಮ್ಮ ಮನೆ ಹಾಗಿದೆ, ನನ್ ಕಾರ್ ಹಾಗಿದೆ, ನನ್ ಬಂಗ್ಲೆ ಹೀರಿದೆ, ನನ್ ಸೀರೆ, ರೇಷ್ಮೆ ಸೀರೆ, ಒಡವೆ, ವಸ್ತ್ರ, ಈ ತರ ನಾನು ಮಾತಾಡ್ತಾ ಇದ್ರೆ ಕೇಳಿಸ್ಕೊಳ್ಳೋರ್ಗೆ ಎಷ್ಟು ದಿವಸ ಕೇಳಿಸ್ಕೊತಾರೆ? ಅವರು ಇವತ್ತು ಬರ್ತಾರೆ, ನಾಳೆಯಿಂದ ಗುಡ್ ಬೈ ಅಂತಾರೆ. ಹತ್ರ ಬರ್ತಾ ಇದ್ದಾರೆ ಅಂದ್ರೆ ಈ ರೋಡಲ್ಲಿ ನೀವು ಬರ್ತಾ ಇದ್ರೆ ಆ ರೋಡಲ್ಲಿ ಅವ್ರು ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ ಕೆಲವರು ಅದು ಇಲ್ಲ, ಅಯ್ಯೋ ನಿಮ್ಗೇನ್ ಗೊತ್ತು ನನ್ ಕಷ್ಟ, ನನ್ನಷ್ಟು ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನಮ್ಮ ಅತ್ತೆ ಕಾಟ, ನಮ್ಮ ಇದ್ರ ಕಾಟ, ಮಕ್ಳ ಕಾಟ, ತಂಗಿ ಕಾಟ, ಗಂಡನ ಕಾಟ, ಹೆಂಡತಿ ಕಾಟ, ಈ ತರ ಹೇಳ್ಕೊಂಡು ಗೋಳ್ಕರೆ ಬಂದವ್ರ ಹತ್ರ ಎಲ್ಲ ಗೋಳು ಹೇಳ್ತಾ ಇದ್ದಾರೆ. ಆ ಗೋಳು ಕೇಳಿಸ್ಕೊಳಕ್ಕೆ ನಿಮ್ಮ ಹತ್ರ ಯಾರು ಬರ್ತಾರೆ? ಯಾರು ಬರಲ್ಲ. ಸೊ ಇದೇವ್ರೆ ಇನ್ನೊಬ್ರನ್ನ ಬೈತಾ ಇರೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ದೇಶ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ. ಸೊ ಅದನ್ನ ಕೇಳಿಸ್ಕೊಳತ್ತಾನೆ ಯಾರು ಬರ್ತಾರೆ? ಯಾರು ಬರಲ್ಲ.
ಹಾಗಾಗಿ ಏನ್ ಮಾಡ್ಬೇಕಂತ ಹೇಳಿದ್ದಾರೆ ಅಂದ್ರೆ ಒಳಿತನಾಗಿಸು ಕೊಡುತ್ತಾ ಸಂತಸವ. ಏನಂತಂದ್ರೆ ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಾವು ಕೊಡುತ್ತಾ ಅಂತಂದ್ರೆ ನಾವು ಕೊಡ್ಬೇಕಾಗಿರೋದು ಏನ್ ಕೊಡ್ಬೇಕು? ಒಳ್ಳೇದನ್ನ ಕೊಡ್ಬೇಕು. ಒಳ್ಳೇದು ಅಂತಂದ್ರೆ ನಾವು ಕೊಡೋದು ಅಂದ್ರೆ ವಸ್ತುಗಳನ್ನ ಕೊಡೋದು ಅಂತ ಅಂದ್ಕೊಂಡ್ಬಿಟ್ಟಿದೀವಿ. ಅಲ್ಲ, ವಸ್ತುಗಳನ್ನ ಕೊಡೋದ್ರಿಂದ ನಾವು ಏನು ಯಾರನ್ನೂ ಇದ್ ಮಾಡಕ್ಕಾಗಲ್ಲ. ನೀವು ಇವತ್ತು ಚಿನ್ನ ಕೊಟ್ರೆ ಅಯ್ಯೋ ಅವ್ರಿಗೇನ್ ಕಡಿಮೆ ಆಗಿತ್ತು, ಡೈಮಂಡೇ ಕೊಡ್ಬೋದಾಗಿತ್ತು ಅಂತಾರೆ. ಆ ತರ ವಸ್ತುಗಳನ್ನ ಕೊಟ್ಟು ಯಾರನ್ನೂ ನೀವು ಇದ್ ಮಾಡಕ್ಕಾಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಸಂತೋಷನ ಇಟ್ಕೊಂಡು ಆ ಸಂತೋಷನ ಕೊಡಬೇಕು. ಕೊಡುತ್ತಾ ಸಂತಸವ ಅಂತ ಹೇಳಿದ್ದಾರೆ. ಸೊ ನನ್ನ ಹತ್ರನೇ ಜಿಗುಪ್ಸೆ ಇದೆ, ನನ್ನ ಹತ್ರನೇ ಅಳು ಇದೆ, ನನ್ನ ಹತ್ರನೇ ದುಃಖ ಇದೆ, ನಾನ್ ಬರೀ ಇದನ್ನೇ ಕೊಡ್ತೀನಿ ಅಂದ್ರೆ ಬಂದವರೆಲ್ಲ ನನಗೆ ಸಂತೋಷ ಕೊಡ್ಬೇಕು ಅಂದ್ರೆ ಹ್ಯಾಕ್ ಕೊಡಕ್ಕಾಗಲ್ಲ? ನನ್ನ ದುಃಖನ ನಾನ್ ಮರೆಯೋದು ಕಲಿಬೇಕು. ನನ್ನ ದುಃಖಕ್ಕೆ ಕಾರಣ ನನ್ನ ಅಹಂಕಾರ, ನನ್ನ ದುಃಖಕ್ಕೆ ಕಾರಣ ನನ್ನ ಎಕ್ಸ್ಪೆಕ್ಟೇಷನ್, ನನ್ನ ಅಳುವಿಗೆ ಕಾರಣ ನಾನು ಅಂದ್ಕೊಂಡಂಗೆ ಆಗ್ಲಿಲ್ಲ ಅಂತ ಅನ್ನೋದು. ಅಂದ್ಕೊಳಕ್ ಮುಂಚೆ ಏನಾದ್ರು ಪ್ರಪಂಚನ ಕೇಳಿದ್ಯಾ ನೀನು? ಪ್ರಪಂಚ ಏನಾದ್ರು ಪರ್ಮಿಷನ್ ಕೊಟ್ಟಿತ್ತ ನೀವ್ ಹೀಗ್ ಅನ್ಕೋ, ನಾನು ಕೊಡಿಸ್ತೀನಿ, ನೀನ್ ನೆರವೇರಿಸ್ತೀನಿ ಅಂತ? ಚಿಕ್ಕ ಮಕ್ಳಿಗಾದ್ರೆ ನಂಗೆ ಆಟ ಸಾಮಾನು ಕೊಡ್ಸು ಅಂತಂದ್ರೆ ಏನೋ ಹಠ ಮಾಡೋದು ತಗೊಳ್ತಾರೆ ಅಂತ. ದೊಡ್ಡವರಾದ್ಮೇಲೆ ಯಾರ ಹತ್ರ ಹಠ ಮಾಡ್ತೀರಾ? ಯಾರ ಹತ್ರ ಅದನ್ನ ತಗೊಳ್ತೀರಾ? ತಗೊಂಡ್ರು ಅದ್ರಲ್ಲಿ ನೀವು ಸಂತೋಷ ಇದೆ ಅನ್ನೋದೇನು ಇಲ್ಲ. ಹಾಗಾಗಿ ನಾವು ಸುಮ್ಮನೆ ಇದು ಮಾಡೋದ್ರ ಬದಲು ಮುಳುಗದಿರೋ ಜೀವನದ ತೆರೆಯ ಮೇಲೆ ಈಜುತ್ತಿರೋ ಒಳಿತನಾಗಿಸು ಕೊಡುತ್ತಾ ಸಂತಸವ. ಸಣ್ಣದ್ರೊಳಗೂ ಸಂತೋಷ ಪಡೋದನ್ನ ಕಲಿಬೇಕು. ನಾವು ಏನೋ ದೊಡ್ಡದ್ದೇ ನಮ್ಗೆ ನಿಜವಾಗ್ಲೂ ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ದು ಅತಿ ಪರಿಚಯಾತ್ ಅವಜ್ಞಾತ್ ಅಂತ ಸಂಸ್ಕೃತದಲ್ಲಿ ಒಂದು ಇದಿದೆ ಕೊಟೇಶನ್. ಅತಿ ಪರಿಚಯಾತ್ ಅವಜ್ಞಾತ್. ನನಗೆ ತುಂಬಾ ಪರಿಚಯ ಆಗ್ತಿದ್ದಾಗೆ ಸಲಿಗೆ ಬಂದು ಅವ್ರನ್ನ ನಾನು ಮರ್ತು ಬಿಡ್ತೀನಿ. ಸೊ ಆ ತರ ಆಗೋದ್ರಿಂದ ನಮ್ ಜೀವನದಲ್ಲಿ ಕಷ್ಟ ಆಗ್ತಾ ಇದೆ. ಅತಿ ಪರಿಚಯಾತ್ ಅವಜ್ಞಾತ್ ಅಂತ. ಸೊ ಅದನ್ನ ನಾವು ಯೋಚನೆ ಮಾಡ್ಬೇಕು ಹೇಗೆ. ಫಾರ್ ಎಕ್ಸಾಂಪಲ್ ನಾನು ನನ್ನ ಹೆಂಡತಿ ಇಬ್ರು ಹೋಗ್ತಾ ಇದೀವಿ ಅಂತ ಅಂದ್ಕೊಂಡ್ರೆ, ಇದಕ್ಕಿದ್ದಾಗೆ ನಂದು ಮೊಬೈಲ್ ಬಿದ್ದು ಹೋಯ್ತು ಅಂತಂದ್ರೆ ನನ್ನ ಹೆಂಡತಿ ತೆಕ್ಕೊಟ್ಲು ಅಥವಾ ನನ್ನ ಗಂಡ ತೆಕ್ಕೊಟ್ಟ, ನಾನು ಅವ್ರಿಗೇನು ಥ್ಯಾಂಕ್ಸ್ ಹೇಳಲ್ಲ. ಯಾಕೆ ಹೇಳ್ತೀವಿ? ಅದೇ ಅವ್ರ ಡ್ಯೂಟಿ ಮಾಡ್ಬೇಕಾಗಿತ್ತು ಮಾಡಿದ್ರು. ಅಥವಾ ಗಂಡನ ಡ್ಯೂಟಿ ಬಿದ್ದೋದ್ರೆ ತೆಕ್ಕೊಡ್ಬೇಕು, ಏನ್ ಥ್ಯಾಂಕ್ಸ್? ಕಾರ್ನಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲ ಬಿಟ್ರು ಥ್ಯಾಂಕ್ಸ್, ಅದಕ್ಕೆಲ್ಲ ಏನ್ ಹೇಳೋದು? ಅದೇನಿದು ಅದ್ರೊಳಗೆ ಸಂತೋಷ ಅನ್ನೋದೇ ಇಲ್ಲ ನನಗೆ. ಅದೆಲ್ಲವೂ ನನಗೆ ಆಗ್ತಾ ಇದೆ, ನನಗೆ ಒಳ್ಳೇದು ಆಗ್ತಾ ಇದೆ, ಆಯ್ತು. ಅದೇ ನೀವು ಬೀದಿನಲ್ಲಿ ಹೋಗ್ತಾ ಇದ್ದೀರಾ, ಏನೋ ನಿಮ್ ಕೈಯಿಂದ ಒಂದು ಬಿದ್ದೋಯ್ತು, ಪಕ್ಕದಲ್ಲಿ ಹೋಗ್ತಾ ಇದ್ದಿದ್ದು ಇನ್ನೊಂದು ಹೆಂಗಸು, ಏನೋ ಒಂದು ಹುಡುಗಿ ಇರ್ಬೋದು, ಅವಳು ಎತ್ಕೊಟ್ಬಿಟ್ರೆ ಅಯ್ಯೋ ಏನು ಗ್ರೇಟ್ ಅವರು, ಏನ್ ಕೈಯಲ್ಲಿ ಬಿದ್ದೋಗಿತ್ತು, ತಕ್ಷಣ ಎತ್ಕೊಟ್ಬಿಟ್ರು, ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಸೊ ನನ್ನ ಹೆಂಡತಿ ದಿವಸ ತೆಕ್ಕೊಡ್ತಾ ಇರ್ತಾನೆ, ನನ್ನ ಗಂಡ ದಿವಸ ತೆಕ್ಕೊಡ್ತಾ ಇದ್ದಾನೆ, ಅದಕ್ಕೆ ಥ್ಯಾಂಕ್ಸ್ ಇಲ್ಲ. ಮನಸ್ಸಿನಲ್ಲಿ ಥ್ಯಾಂಕ್ಸ್ ಬರ್ಬೇಕಾದ್ರೆ ಪ್ರತಿಯೊಂದು ನನಗೆ ನಡೀತಾ ಇದೆ, ನನಗೆ ಇಷ್ಟೊಂದೆಲ್ಲ ಸುಖ ಇದೆ ಅನ್ನೋದನ್ನ ನಾನು ಗುರುತಿಸ್ಕೋಬೇಕು. ನಾನು ಅದ ಬಿಟ್ಬಿಟ್ಟು ಅದು ಆಗ್ದಲೇ ಇರೋದನ್ನೇ ಏನೇನೋ ಅನ್ಕೊಳ್ತಾ ಇದ್ರೆ ನನ್ನ ಹತ್ರ ಏನಾಗಿದೆ? ನನ್ನ ಹತ್ರ ಬರೀ ಕೊರಗಿದೆ, ನನ್ನ ಹತ್ರ ಬರೀ ಈ ಅಳು ಇದೆ. ಇದನ್ನ ಇಟ್ಕೊಂಡು ನನ್ನ ಜೇಬಲ್ಲಿ ಇರೋದನ್ನೇ ಕೊರಗು, ಅಳು, ದುಃಖ, ಈ ತರದ್ದೆಲ್ಲ ಇಟ್ಕೊಂಡು ನಾನು ಹೊರಗ್ನವ್ರಿಗೆ ಏನ್ ಕೊಡಕ್ಕಾಗತ್ತೆ? ನನ್ನ ಜೋಬಲ್ಲಿ ಏನಿದೆಯೋ ಅದನ್ನ ಕೊಡ್ಬೋದು. ಹಾಗಾಗಿ ನಾನು ಕೊಡುತ್ತಾ ಅಂತಂದ್ರೆ ನಾನು ಕೊಡಬೇಕಾದ್ರೆ ನನ್ನಲ್ಲಿ ಒಳ್ಳೇದು ಇಟ್ಕೋಬೇಕು. ಒಳ್ಳೇದನ್ನ ಇಟ್ಕೊಳ್ಳೋದನ್ನ ಫಸ್ಟ್ ಪ್ರಯತ್ನ ಮಾಡ್ತಾ ನನ್ನಲ್ಲಿನೇ ಒಳ್ಳೇದೆಲ್ಲ ಸಂಗ್ರಹ ಆಗ್ತಾ ಹೋಗುತ್ತೆ. ನಾನು ಕೆಟ್ಟದನ್ನೆಲ್ಲ ಇಟ್ಕೊಂಡ್ರೆ ನನ್ನ ಜೋಬ್ ಪೂರ್ತಿ ಕೆಟ್ಟದೇ ಇರುತ್ತೆ. ಸೊ ನನ್ನ ಜೀವನದಲ್ಲಿ ನಾನು ಮಾಡ್ಕೊಳ್ತಾ ಇರೋದೆಲ್ಲ ಕೆಟ್ಟದನ್ನ ಸಂಗ್ರಹ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಕೊಡ್ತಾ ಇರೋದು ಕೆಟ್ಟದೇ ಕೊಡ್ತೀನಿ. ನನ್ನ ಹತ್ರ ಒಳ್ಳೇದಿದ್ರೆ ನನ್ನ ಜೇಬಲ್ಲಿ ಇರೋದು ಮಾತ್ರ ಕೊಡ್ಬೋದು. ನನ್ನ ಹತ್ರ ಜೇಬಲ್ಲಿ ಇಲ್ದಲೇ ಇರೋದನ್ನ ನಿಮಗೆ ಕೊಡಕ್ಕಾಗಲ್ಲ. ಹಾಗಾಗಿ ನನ್ನ ಜೇಬಲ್ಲಿ ಇರೋದೆಲ್ಲ ದುಃಖ, ದುಮ್ಮಾನ, ಅವಮಾನ, ಈ ತರದ್ದನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಂದವ್ರಿಗೆ ಅವ್ರಿಗೆ ಯಾಕೆ ಕೊಡ್ಬೇಕು? ಖುಷಿ ಕೊಡ್ಬೇಕು, ಅವ್ರಿಗೆ ಯಾಕೆ ಸಂತೋಷ ಕೊಡ್ಬೇಕು ಅಂತ ನಾನು ಅದನ್ನೇ ಕೊಡ್ತಾ ಇರ್ತೀನಿ. ಗೊತ್ತಿಲ್ಲ ನನಗೆ, ಟಾಂಟ್ ಮಾಡ್ತೀನಿ, ಏನೇನೋ ಅವ್ರ ಬಗ್ಗೆ ಜೋಕ್ ಮಾಡ್ತೀನಿ, ನಗ್ತಾನೆ ಅವ್ರನ್ನ ಕಾಲು ಎಳಿತೀನಿ. ಈ ತರ ಎಲ್ಲ ಮಾಡ್ತಾ ಇದ್ರೆ ನನ್ನ ಸುತ್ತಮುತ್ತ ನನಗೆ ಸಂತೋಷ ಸಿಗಬೇಕು ಅಂದ್ರೆ ಎಲ್ಲ ಆಗುತ್ತೆ. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು ಒಳಿತನಾಗಿಸು ಕೊಡುತ್ತಾ ಸಂತಸವ. ಕಳವಳಂ ಬಡದೆ ನೆರೆ ಕಡೆಯ ಕರೆ ಬಂದಂದು. ಸೊ ನಾವು ಯಾವತ್ ಸಾಯ್ತೀವಿ ಅಂತ ಗೊತ್ತಿಲ್ಲ. ಸೊ ನಮ್ಗೆ ಆ ಕಳವಳನೇ ಬೇಡ.
ನಾವು ಹುಟ್ಟಿದೀವಿ, ಒಂದ್ ದಿವಸ ಸಾಯ್ತೀವಿ ಅನ್ನೋದು ಮನಸ್ಸಿನಲ್ಲಿ ನಾನೇ ನಿರ್ಧಾರ ಮಾಡ್ಕೋಬೇಕು. ಎಸ್ಪೆಷಲಿ 30-35 ವರ್ಷದ ತನಕ ಅಷ್ಟೇ ನಮ್ಮ ಜೀವನ. ಆಮೇಲೆಲ್ಲ ಅದು ಬರೀ ರಿಪಿಟೇಷನ್ ಅಷ್ಟೇ. ಅದೇ ಮಾಡಿದ್ದು ಜೀವನ, ಹೊಸದು ಯಾವುದೂ ಇಲ್ಲ. ಅದೇ ಜೀವನ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಕೇಳೋರು ಇಲ್ಲ. 40 ವರ್ಷ ಆಗ್ತಿದ್ದಂಗೆ ಪ್ರಪಂಚ ಈಸಿಯಾಗಿ ಮರ್ತು ಬಿಡುತ್ತೆ ನಮ್ಮನ್ನ. ಸೊ ನಮ್ಮಿಂದ ಏನಾದ್ರೂ ಉಪಯೋಗ ಆಗ್ತಾ ಇದ್ರೆ ಜನ ಇಟ್ಕೋತಾರೆ ಹೊರತು, ಇಲ್ಲದೆ ಹೋದ್ರೆ ಬಿಟ್ಟು ಬಿಡ್ತಾರೆ ಟೋಟಲಿ. ಸೊ ಇನ್ನೂ 60 ವರ್ಷ ಬದುಕ್ಬೇಕಾದ್ರೆ ಈ ತರದ್ರೊಳಗೆ ದುಃಖ ದುಮ್ಮಾನದಲ್ಲಿ ಮಾಡ್ಕೊಂಡು, ಅಯ್ಯೋ ಸತ್ತೋಗ್ಬಿಟ್ರೆ, ಅಯ್ಯೋ ಹಂಗಾಗ್ಬಿಟ್ರೆ, ಎಲ್ಲರೂ ಕೈ ಬಿಡ್ತಾರೆ. ಮುಂಚೆನೆ ತೀರ್ಮಾನ ಮಾಡ್ಕೋಬೇಕು. ನಾನು ಎಲ್ರು ಇಟ್ಕೋಬೇಕು ಅಂತಂದು ಆಮೇಲೆ ಕೈ ಬಿಟ್ರೆ ನೋವು ಜಾಸ್ತಿ ಆಗುತ್ತೆ. ಮೊದ್ಲೇ ಎಲ್ರೂ ಬಿಟ್ಟಿರ್ತಾರೆ ಅನ್ನೋದು ಇಟ್ಕೊಂಡು ಯಾರೋ ಇಬ್ರು ಕೈ ಇಟ್ಕೊಂಡಿದ್ರೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ನಿಮ್ಗೆ ಮನಸ್ಸಿಗೆ ಸಂತೋಷ ಸಿಗುತ್ತೆ. ನಾನು ಎಲ್ರು 100 ಜನ ನನ್ ಕೇಳಬೇಕು ಅಂತ ಅನ್ಕೊಂಡು ಒಬ್ರು ಕೇಳದಲ್ಲ ಇದ್ದಾಗ ದುಃಖ ಜಾಸ್ತಿ ಆಗುತ್ತೆ. ಹಾಗಾಗಿ ಕಳವಳಂ ಬಡದೆ ನೆರೆ. ಯಾವ ಈ ತರ ಕಳವಳಗಳನ್ನ ಇಟ್ಕೊಳ್ಳೋದಲ್ಲೇನೆ ಕಡೆಯ ಕರೆ ಬಂದದ್ದು ಅಂತ. ಇನ್ನೇನಪ್ಪ, ಯಮಧರ್ಮರಾಯ ಬಂದು ಆಯ್ತಯ್ಯ ನಿಮ್ದು ಆಯ್ತು ಡೇಟು, ಕಮಾನ್ ವಿಲ್ ಗೋ ಅಂತ ಹೇಳಿ ಕರೆದ್ರೆ, ನಾನು ಕಡೆಯ ಕರೆ ಬಂದಂದು ಯಾಕೆ ನಡಿಬೇಕು ಅಂದ್ರೆ, ಅಳಕದಲ್ಲೇ ಯಾವ ಇದರಿಂದನೇ ಓಕೆ ನಾನು ನಿಮ್ ಜೊತೆ ಬರ್ತಿದ್ದೀನಿ ಕಮಾನ್ ಅಂತಂದ್ರೆ ನಾನೇ ಹೊರಡ್ತಾ ಇದ್ದೀನಿ. ಅವ್ನು ಎಳ್ಕೊಂಡು ಹೋಗ್ಲೇಬಾರ್ದು, ನಾನೇ ಅವನ ಜೊತೆ ಅವನಿಗಿನ್ನ ಮುಂದೆ ಅವನ ಜೊತೆನ ಹೊರಟೋಗ್ಬೇಕು. ಕಳವಳಂ ಬಡದೆ ನೆರೆ. ಬರೋದು ಗ್ಯಾರಂಟಿ ಬಂದೇ ಬರ್ತಾನೆ ಅಂತ ಮುಂಚೆನೆ ನಾವು ತೀರ್ಮಾನ ಮಾಡ್ಕೋಬೇಕಲ್ವಾ. ಬರ್ತಾನೆ ಯಮಧರ್ಮರಾಯ. ಹಾಗಾಗಿ ಅವನು ಬಂದರೆ ನಂದೇನಿಲ್ಲ ಇಲ್ಲಿ ಪ್ರಪಂಚ. ನಾನು ಹುಟ್ಟಿದ್ದು ಗೊತ್ತಿಲ್ಲ, ನನಗೆ ಸಾಯೋದು ಗೊತ್ತಿಲ್ಲ. ಹಾಗಾಗಿ ಯಮಧರ್ಮರಾಯ ಬಂದ್ರೆ ಹೆದರ್ಕೊಂಡು ಅಯ್ಯಯ್ಯೋ ಅಂತಂದು ಕೊಡಲ್ಲ ಅಂತಂದ್ರೆ ಅವನೇನಾದ್ರು ತಪ್ಪಿಸ್ಕೊಂಡು ಹೋಗ್ಬಿಡಕ್ ಬಿಡ್ತಾನ? ಅವನ ಯಮನ ಪಾಶ, ಯಾವ್ದು ಪಾಶ ಬಿಟ್ರು ಯಮನ ಪಾಶ ಬಿಡಲ್ಲ. ಹಾಗೆ ಅದು ತಗೊಂಡು ಹೋಗುತ್ತೆ ಎನ್ನುವಾಗ ನಾನು ಕೊಡಲ್ಲ ಅಂತಂತ ಯಾಕೆ ಒದ್ದಾಡಿ ಜೀವನನ ಹಾಳು ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಒದ್ದಾಡಿ ಶಕ್ತಿ ಎಲ್ಲ ಹಾಳು ಮಾಡ್ಕೊಳ್ಳೋದ್ರ ಬದಲು, ಬಂದಿದ್ಯಾ ಯಮರಾಯ ವೆರಿ ಗುಡ್ ಅಂತ ಅಂದ್ಬಿಟ್ಟು ನಾನೇ ಒಂದು ಬೆಳ್ಳಿ ಟ್ರೈನ್ ಅಲ್ಲಿ ನನ್ನ ಜೀವನ ಇಟ್ಬಿಟ್ಟು ಅವನಿಗೆ ಕೊಟ್ಬಿಟ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಹೆದರಿಕೆನೇ ಇಲ್ಲ, ಜೀವನ ಸಾಯೋದಕ್ಕೆ ಹೆದರಿಕೆನೇ ಇರಲ್ಲ. ಅದನ್ನೇ ಮಾಡ್ಕೊಳ್ಳೋದಕ್ಕೋಸ್ಕರ ವೇದಾಂತ ಇರೋದು. ಕಳವಳಂ ಬಡದೆ ನೆಡೆ ಕಡೆಯ ಕರೆ ಬಂದಂದು ಮಿಳಿತ ನೀರು ವಿಶ್ವದಲ್ಲಿ ಮಂಕುತಿಮ್ಮ. ಅಂದ್ರೆ ಈ ಪ್ರಪಂಚದ ಜೊತೆ ಹೊಂದ್ಕೊಂಡು ಜೀವನ ಮಾಡ್ತಾ ಇರ್ಬೇಕು. ಪ್ರಪಂಚನ ಅಲ್ಲಗಳ್ಕೊಂಡು, ಪ್ರಪಂಚನ ಬೈಕೊಂಡು ಹಾಗಿರ್ಬಾರ್ದು ಹೀಗಿರ್ಬಾರ್ದು ಅಂತ ಅಂದ್ರೆ ಏನಾಗುತ್ತೆ? ನನಗೆ ಬರೀ ದುಃಖ ದುಮ್ಮಾನನೇ ಬರುತ್ತೆ. ಅದನ್ನ ಹೇಳಿರೋದು ಈ ಪದ್ಯದಲ್ಲಿ ಹೇಳಿದ್ದಾರೆ. ಮುಳುಗದಿರು ತೆರೆಯ ಮೇಲೆ ಈಜುತ್ತಿರು, ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತನಾಗಿಸು ಕೊಳುತ ಸಂತಸವ, ಕಳವಳಂ ಬಡದೆ ನೆಡೆ ಕಡೆಯ ಕರೆ ಬಂದಂದು ವಿಳಿತ ನೀರು ವಿಶ್ವದಲ್ಲಿ ಮಂಕುತಿಮ್ಮ ಅಂತ. ಸೊ ಈ ಬದುಕಿನ ಜಂಜಾಟದಲ್ಲಿ ಇವೆಲ್ಲ ಇರುತ್ತೆ. ಎಷ್ಟು ಅಂಟ್ಕೋಬೇಕು, ಎಷ್ಟು ಅಂಟ್ಕೋಬಾರ್ದು, ಎಷ್ಟು ಸ್ವಾರ್ಥತೆ ಇರಬೇಕು, ಎಷ್ಟು ಸ್ವಾರ್ಥತೆ ಇರಬಾರ್ದು, ಇದನ್ನೆಲ್ಲ ನಾನೇ ಯೋಚನೆ ಮಾಡ್ಬೇಕು. ಈ ನೋವಿನಿಂದ ಪಾರಾಗ್ಬೇಕಂತಂದ್ರೆ ಏನಾಗ್ಬೇಕು? ನಾನು ಅಂಟ್ಕೊಳ್ಳೋದನ್ನ ಬಿಡ್ಬೇಕು. ಎಷ್ಟು ಜೋರಾಗಿ ಅಂಟ್ಕೋತೀನೋ ಅಷ್ಟು ನೋವು ಜಾಸ್ತಿ ಆಗುತ್ತೆ. ನಾನು ಯಾವುದಕ್ಕೂ ಅಂಟಕದಲ್ಲೇ ಅಂಟ್ಕೊಂಡಿರ್ಬೇಕು. ಹೇಗೆ ಪದ್ಮಪತ್ರ ನಿವಂಬಸ ಅಂತ ಕೃಷ್ಣ ಹೇಳಿದ ಹಾಗೆ, ತಾವರೆ ಎಲೆ ಮೇಲೆ ನೀರಿನ ತರ ನೀರೊಳಗೆ ಇದ್ದು ನೀರೊಳಗೆ ಮುಳುಗಿದ್ರು ಅದು ನೀರು ಅಂಟ್ಕೊಳ್ಳಲ್ಲ ಅದಕ್ಕೆ. ಹಾಗಿಲ್ದಲೇ ಇದ್ರೆ ನನಗೆ ನೋವು, ಹೆದರಿಕೆ, ಕಳವಳ, ಆತಂಕ ಮುಂತಾದ ಇದ್ಯಾವ್ದಿದೆ ಅತೃಪ್ತಿ ಯಾವುದು ನನ್ನ ಏನು ಮಾಡಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಾನು ಹೇಗಿರ್ಬೇಕು ಅಂತಂದ್ರೆ, ನನ್ನಲ್ಲಿ ಅಷ್ಟೊಂದು ದೈನ್ಯ ಭಾವ ಇರ್ಬೇಕು, ಅಷ್ಟೊಂದು ಪ್ರಪಂಚದ ಬಗ್ಗೆ ನನಗೆ ಏನಿರ್ಬೇಕು ಅಂತಂದ್ರೆ, ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಪ್ರಪಂಚಕ್ಕೆ ನಮಸ್ಕಾರ. ನನ್ನ ಸುತ್ತಮುತ್ತ ಇರೋರು ಎಲ್ಲಾರ್ಗೂ ನನ್ನ ಕೃತಜ್ಞತೆ ಇರಬೇಕು. ನಾವು ಕೃತಜ್ಞತೆ ಬಿಟ್ಟು ಕೃತಜ್ಞತೆ ಇದೆ. ಜ್ಞ ಎರಡೇ ವ್ಯತ್ಯಾಸ. ಜಾಕ್ಕೆ ಇನ್ಯಾವತ್ತು, ಘಾಕ್ಕೆ ನಾವತ್ತು. ಕೃತಜ್ಞತೆ ಅಂತಂದ್ರೆ ನಾವು ಅವರ ಉಪಕಾರ ಸ್ಮರಣೆ ಮಾಡದಲೇ ಇದ್ರೆ ಅದನ್ನ ಕೃತಜ್ಞರು ಅಂತಾರೆ. ಕೃತಜ್ಞ ಅಂತಂದ್ರೆ ಯಾರು ಉಪಕಾರ ಸ್ಮರಣೆ ಮಾಡ್ತಾರೆ ಅವರನ್ನ ಕೃತಜ್ಞರು ಅಂತ. ನಾವು ಸಣ್ಣ ಒಂದ್ ಲೋಟ ನೀರು ತಂದ್ಕೊಟ್ರೆ, ಒಂದ್ ಮಗುನೇ ನೀರು ತಂದ್ಕೊಡ್ಬೋದು, ಸೊಸೆನೇ ತಂದ್ಕೊಡ್ಬೋದು, ಮಗುನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಏನಿದೆ? ಅಯ್ಯೋ ಮನೆಯವ್ರಿಗೆ ಏನ್ ಥ್ಯಾಂಕ್ಸ್ ಹೇಳೋದು? ಅದೇ ಪಕ್ಕದ ಮನೆಯವರು ಒಂದ್ ಲೋಟ, ಅಯ್ಯೋ ಎಷ್ಟು ಒಳ್ಳೆಯವರು, ಒಂದ್ ಲೋಟ ನೀರು ಕೊಟ್ಬಿಟ್ರು. ದಿವಸ ಕೊಡ್ತಾ ಇದ್ರಲ್ಲಮ್ಮ ನಿಮ್ಮಲ್ಲಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಹುಟ್ಟಿದಾಗ ಇನ್ನು 50 ವರ್ಷದಿಂದ ನಿಮ್ಗೆ ಸೇವೆ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಇನ್ನು ಯಾವತ್ತೂ ಥ್ಯಾಂಕ್ಸ್ ಹೇಳಿಲ್ವಲ್ಲ, ಇನ್ನೂ ಅದು ಇದು ಹೇಳ್ತಾ ಇದ್ದೀರಲ್ಲ.
ಸೊ ಹಾಗಾಗಿ ಕೃತಜ್ಞತೆ ಇಂದ ಕೃತಜ್ಞರಾಗಬಾರ್ದು, ಕೃತಜ್ಞರಾಗ್ಬೇಕು. ಆ ಕೃತಜ್ಞ ಅನ್ನೋದ ಜಾಕ್ಕೆ ನಾವತ್ತೇನಿದೆ ಇನ್ಯಾವತ್ತು ಅದನ್ನ ಕಲಿಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ನಮ್ರತೆ ಬೇಕು ನನ್ನಲ್ಲಿ. ಆ ನಮ್ರತೆನಿಂದಾನೇ ನನಗೆ ಬೇಕಾದಷ್ಟು ಸುಖ ಸಿಗ್ತಾ ಹೋಗುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. 789ನೇ ಶ್ಲೋಕ. ಸೊ ಒಂದೊಂದು ಶ್ಲೋಕ ಎಲ್ಲೆಲ್ಲೋ ಇದೆ. ಆ ಶ್ಲೋಕಗಳು ಒಂದಕ್ಕೊಂದು ಲಿಂಕ್ ಆಗಿರೋದನ್ನೆಲ್ಲ ಹುಡುಕಿ ಆ ಮೀನಿಂಗ್ ಬರಬೇಕು, ನಮ್ಗೆ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ನಾವು ಆ ತರ ಈ ಶ್ಲೋಕ ಅಲ್ಲಿರೋದು, ಆ ಶ್ಲೋಕ ಇಲ್ಲಿರೋದು. ಹಿಂದಿನ ಶ್ಲೋಕ 574ನೇ ಶ್ಲೋಕ. ಇದು ಈ ಶ್ಲೋಕ ಹುಲ್ಲಾಗು ಬೆಟ್ಟದಲ್ಲಿ 789ನೇ ಶ್ಲೋಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಪದ್ಯ ಬೇಕಾದಷ್ಟರ ಕೇಳಿಸ್ತಾರೆ, ಅಲ್ಲಿ ಇಲ್ಲಿ ಟಿವಿನಲ್ಲಿ ಅಥವಾ ಇನ್ಯಾರೋ ಕೋಟ್ ಮಾಡುವಾಗ ಮಾಡ್ತಿರ್ತಾರೆ. ಸೊ ನಾನು ಏನಾಗ್ಬೇಕು? ಹುಲ್ಲಾಗು ಬೆಟ್ಟದಡಿ ಅಂತಂದ್ರೆ, ಬೆಟ್ಟದಡಿ ಹುಲ್ಲು ಯಾರಿಗೆ ಅದು ಬಿಟ್ಟಿದೆ? ಅದು ಯಾತಕ್ಕೆ ಬೆಳೀತಾ ಇದೆ? ಅದಕ್ಕೆ ಯಾವ ಇದು ಇಲ್ಲ. ಅದೇನಂದ್ರೆ ಬರುತ್ತೆ, ದನಗಳು ಬರುತ್ತೆ, ತಿನ್ಕೊಂಡು ಹೋಗ್ತಾ ಇರುತ್ತೆ, ತಿರ್ಗಾ ನಾಳೆ ಬೆಳೆಯುತ್ತೆ. ಅಯ್ಯೋ ದನ ಎಲ್ಲ ಬಂದು ತಿನ್ಕೊಂಡು ಹೋಗ್ಬಿಡ್ತು, ನಾನು ಇನ್ಮೇಲಿಂದ ಬೆಳೆಯೋದೇ ಇಲ್ಲ, ನಾನು ಒಣಗೋಗ್ಬಿಡ್ತೀನಿ ಅಂತ ಹುಲ್ಲು ಏನಾದ್ರು ಡಿಸೈಡ್ ಮಾಡಿದ್ರೆ ಅದೇ ಅದಕ್ಕಿರೋ ಸಾರ್ಥಕತೆ ಅಷ್ಟೇನೆ. ಸೊ ಆ ಹುಲ್ಲು ದನ ತಿನ್ಕೊಂಡು ಹೋದ್ರೆ ಅದಕ್ಕೆ ಮೋಕ್ಷ, ಅಂದ್ರೆ ಅದಕ್ಕೆ ಸಾರ್ಥಕತೆ. ಆ ಸಾರ್ಥಕತೆನ ಅದು ಮಾಡ್ಕೋತಾ ಇದೆ. ಮನೆಗೆ ಮಲ್ಲಿಗೆಯ ಅಂತಂದ್ರೆ, ಆ ಮಲ್ಲಿಗೆ ಎಲ್ಲೋ ಕಾಡಲ್ಲಿ ಬಿಟ್ಕೊಂಡು ಇದಾಗಿದೆ ಅಂತಂದ್ರೆ, ಆ ಹೂವು ತಗೊಂಬಂದು ಮನೆಗೆ ದೇವರ ಪೂಜೆಗೆ ಹಾಕಿದ್ರೆ ಅದಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲ, ನಾನು ಯಾವುದೋ ಮಾಡಲ್ಲ, ನಾನು ಯಾಕೆ ಹೂವು ಬಿಡಬೇಕು, ನಾನು ಮರದಲ್ಲಿ ಯಾಕೆ ಹೂವು ಬಿಡಬೇಕು ಅಂತ ಆ ಮರಗಳೆಲ್ಲ ತೀರ್ಮಾನ ಮಾಡ್ಬಿಟ್ರೆ ಏನಾಗುತ್ತೆ? ಸೊ ಅದರ ಸಾರ್ಥಕತೆನೇ ಹೊರಟೋಗುತ್ತೆ. ಹಾಗೆ ಒಂದು ಮನೆಯಲ್ಲಿ ತಂದೆಯದು ಸಾರ್ಥಕತೆ, ತಾಯಿದು ಸಾರ್ಥಕತೆ, ಮಕ್ಕಳ ಸಾರ್ಥಕತೆ, ಅವರವರನ್ನು ಏನೇನು ಮಾಡ್ಬೇಕೋ ಅದನ್ನು ಯಾವ ಎಕ್ಸ್ಪೆಕ್ಟೇಷನ್ ಇಲ್ದಲೇನೆ ಮಾಡ್ಬೇಕು. ಸಾಮಾನ್ಯಕ್ಕೆ ಒಬ್ಬ ತಾಯಿ ಆಗ್ಲಿ, ಒಬ್ಬ ತಂದೆ ಆಗ್ಲಿ, ಅವ್ರ ಮಕ್ಕಳಿಗೆ ನಾನು ಅದು ಮಾಡಿದೆ, ಇದು ಮಾಡಿದೆ, ನಿಂಗೆ ಏನ್ ಗೊತ್ತು, ಅಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ, ಅವರು ಅಥವಾ ತಂದೆ ತಾಯಿಗಳು ಯಾರುವೆ ಮಕ್ಕಳನ್ನ ಬೆಳೆಸಬೇಕಾಗಿದ್ದಾಗ ಮಾಡ್ಕೊಳ್ಳುವಂತ ಸಂತೋಷ ಪಡಲೇ ಇಲ್ಲ, ಸಂತೋಷದ ಅನುಭವ ಮಾಡ್ಕೊಳ್ಳೇ ಇಲ್ಲ. ಯಾರು ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮಂದ್ರು ಈ ತರ ಮಾತಾಡ್ತಾರೋ ಅವ್ರಿಗೆ ಮಕ್ಕಳು ಬೆಳೆಸೋವಾಗ ಸಂತೋಷನ ಅನುಭವಿಸ್ಲೇ ಇಲ್ಲ. ನಿಮ್ಗೆ ಏನ್ ಗೊತ್ತು, ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಆಫೀಸ್ಗೂ ಹೋಗಿ ಮನೆಗೂ ಹೋಗಿ ಹಾಗೆ ಹೀಗೆ ಅಂತಂದ್ರೆ, ಅಂದ್ರೆ ನನ್ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ, ಇನ್ನ ಮಾಡಿದ್ದೆ ಇಲ್ವೇ ಇಲ್ಲ ಅಂತ. ಸೊ ಅದು ಬಿಟ್ಟು ಇನ್ ಕೆಲವರು ಇರ್ತಾರೆ, ಅಯ್ಯೋ ನಾವು ಇಷ್ಟೇ ಮಾಡಿದ್ದು ಮಕ್ಕಳಿಗೆ, ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತು, ನಮ್ ಕೈಲಿ ಆಗ್ತಾ ಇತ್ತು, ಇನ್ನೂ ಸ್ವಲ್ಪ ಮಾಡಿದ್ರೆ ಇನ್ನೂ ಏನೋ ಆಗ್ತಾ ಇತ್ತು, ಸೊ ಇನ್ನೂ ಸ್ವಲ್ಪ ಸಂತೋಷ ಕೊಡ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಮಕ್ಕಳಿಗೆ ನೆಮ್ಮದಿ ಕೊಡ್ಬೋದಾಗಿತ್ತು ಅಂತ ಹೇಳಿದ್ರೆ, ಅವ್ರ ಮಕ್ಕಳನ್ನ ಬೆಳೆಸೋವಾಗ ಆ ಸಂತೋಷ ಆನಂದ ಎಲ್ಲ ಪಡ್ಕೊಂಡಿದ್ದಾರೆ. ಸೊ ನಾವು ಮಕ್ಕಳನ್ನ ಬೆಳೆಸೋವಾಗ 25 ವರ್ಷ ದುಃಖ ಪಟ್ಕೊಂಡು ಮಕ್ಕಳನ್ನ ಬೆಳೆಸಿದೀವ, ಸಂತೋಷ ಪಟ್ಕೊಂಡು ಬೆಳೆಸಿದೀವ ಅನ್ನೋದು ನಾವು ಆಡೋ ಮಾತುಗಳಲ್ಲಿ ನಾವು ಅನುಭವಿಸಿರೋದ್ರಿಂದ ಮುಂದೆ ನಾವು ಮಾತಾಡೋದ್ರೊಳಗೆ ಗೊತ್ತಾಗೋಗುತ್ತೆ. ಸೊ ಹಾಗಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂತಂದ್ರೆ, ನನ್ನ ಸಾರ್ಥಕತೆನ ನಾನು ಮಾಡ್ಕೊಂಡಿದ್ದೀನ. ನಾನು ಸುಖದ ಸುಪ್ಪತ್ತಿಗೆ ನನ್ನ ಒಂದೇ ಒಂದು ಬೆಟ್ಟ ಜಾಗ ಹೇಳಬಾರ್ದು, ಎಲ್ಲ ನನ್ನ ಬುಡಕ್ಕೆ ಬರಬೇಕು ಅಂತ ನಾನು ಅಂದ್ಕೊಂಡು ಏನಾದ್ರು ಜೀವನ ಮಾಡಿದ್ರೆ ಅದರಿಂದ ಸುಖ ಆಗೇ ಇರಲ್ಲ ನನಗೆ. ಇನ್ನು ಕಾಯಿಲೆಗಳು ಬಂದಿರುತ್ತೆ, ಇನ್ನು ಯಾವಾಗ ಏನು ನಿಮ್ ಬಾಯಿಗೆ ಊಟ ಮಾಡಿಸಿದ್ರು ಇದೇನಿದು ಹೊಲಸು ಊಟ ಸರಿಯಾಗಿ ಮಾಡಿಸ್ತಾ ಇಲ್ಲ, ಈ ತರದ ಮನಸ್ಥಿತಿ ಬಂದು ನಮಗೆ ಜೀವನ ದುರ್ಭರ ಆಗುತ್ತೆ. ಹಾಗಾಗಿ ನನಗೆ ನಮ್ರತೆ ಬೇಕು, ನನಗೆ ನನ್ನ ಸಾರ್ಥಕತೆ. ಒಂದು ಕಬ್ಬಿನ ರಸ, ಕಬ್ಬು ಅದು ಆ ಗಾಣಕ್ಕೆ ಸಿಕ್ಕಿ ಆ ಕಬ್ಬೇನೆ ತಾನೇನೆ ಜರ್ಜರಿತ ಆಗಿ ಮುರಿದು ಹೋಗಿ ಎಲ್ಲ ಆಗಿ ರಸ ಬಿಡಬೇಕು. ರಸ ಬಿಟ್ಟ ಮೇಲೆ ಅದು ಅದ್ರ ಸಾರ್ಥಕತೆ ಅಷ್ಟೇ, ಕಬ್ಬಿಗೆ ಅಷ್ಟೇ ಸಾರ್ಥಕತೆ.
ಆ ರಸಕ್ಕೆ ತಿರ್ಗಾ ಅಯ್ಯೋ ಕೊತ ಕುದ್ದು ಎಲ್ಲ ಆಗಿ ಅಯ್ಯೋ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಬೆಲ್ಲ ಆಗಲ್ಲ, ಸಕ್ಕರೆ ಆಗಲ್ಲ. ಸೊ ಹಾಗೆ ನಮಗೆ ಪ್ರತಿಯೊಂದು ಘಟ್ಟದಲ್ಲಿ ನಾವು ಕೆಲವು ಸಲ ಕುದಿಬೇಕಾಗತ್ತೆ, ಕೆಲವು ಸಲ ಆವಿ ಆಗ್ಬೇಕಾಗತ್ತೆ, ಕೆಲವು ಸಲ ಹೀಟ್ ಬರ್ಬೇಕಾದ್ರೆ ಅದೇ ನನ್ನ ಸಾರ್ಥಕತೆ. ಆ ಸಾರ್ಥಕತೆಗೆ ಗಂಧ ಸಾಣೆಕಲ್ ಮೇಲೆ ತೇಯ್ಬೇಕು ಅಂದ್ರೆ ತೇಯೋದೇ ಸಾರ್ಥಕತೆ, ಅದು ಗಂಧ ಸೂಸೋದೇ ಸಾರ್ಥಕತೆ. ಗಂಧದ ಬೇಡ ನಾನು ತೆಗೆಯೋದು ಇಲ್ಲ, ಸಾಣೆಕಲ್ಲು ದೂರ ಇಡು, ಅದು ದೂರ ಇಡು ಅಂದ್ರೆ ಏನಿದೆ ಅದರಿಂದ ಪ್ರಯೋಜನ ಏನಿದೆ? ಯಾರಕ್ಕೆ ಏನಿಂದ ಏನಾದ್ರು ಆಗಿದೆಯಾ? ಏನೂ ಆಗ್ಲಿಲ್ಲ. ಹಾಗೆ ನಾನು ಅಪ್ಪ ಅಮ್ಮ ಆಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ಸಾರ್ಥಕತೆ ನನಗೆ ಒಂದು ಜವಾಬ್ದಾರಿ ಬಂದಿದೆ. ಅದನ್ನ ನಿಸ್ಪೃಹವಾಗಿ ಯಾವ ಒಂದು ಇದು ಇಲ್ದಲೇನೆ ಮಾಡಿದಾಗ ಸಂತೋಷ ಅನುಭವಿಸಿರ್ತೀನಿ. ನಾನು ಹಿಡ್ಕೊಂಡು ಒಳಗಡೆ ಏನೋ ಫುಲ್ ನನ್ನ ಕೆಪಾಸಿಟಿ 100 ಇದೆ, ನಾನು 10 ಮಾತ್ರ ಮಾಡ್ತೀನಿ ಅಂತ ಮಾಡಿದಾಗ ಇನ್ನು ಉಳಿದಿರೋ 90ರಿಂದ ನನಗೆ ಸಂತೋಷ ಸಿಗ್ತಾ ಇದೆ, ಸಿಕ್ಕಿರಲ್ಲ. ನಾನು 100 ಕೊಟ್ಟು ಮಾಡಿದಾಗ 100 ರೂಪಾಯಿ ಹೇಳ್ತಾ ಇಲ್ಲ. ನನ್ನ ಮನಸ್ಸಿನ ಪ್ರತಿಯೊಂದು ಹೆಜ್ಜೆಗಳಲ್ಲಿ, ಪ್ರತಿಯೊಂದು ನಿಮಿಷಗಳಲ್ಲಿ, ಪ್ರತಿಯೊಂದು ಸೆಕೆಂಡ್ನಲ್ಲಿ ಅರ್ಪಣಾ ಮನೋಭಾವ ಇದ್ದಾಗ ನನಗೆ ಸಂತೋಷ ಸಿಕ್ಕಿರುತ್ತೆ. ಆ ಕ್ಷಣದಲ್ಲಿ ದುಃಖ ಅಂತ ಅನ್ಸಿದ್ರು ಮುಂದೆ ಬಂದ್ಮೇಲಂತೂ ತುಂಬಾ ಸಂತೋಷ ಅನ್ಸುತ್ತೆ. ಹಾಗಾಗಿ ಹುಲ್ಲಾಗು ಬೆಟ್ಟದಡಿ. ಆ ಹುಲ್ಲಾಗು ಬೆಟ್ಟದಡಿ ಅಂತಂದ್ರೆ ಅಲ್ಲಿ ಬಂದವರೆಲ್ಲ ತುಳಿತಾರೆ ಹುಲ್ನ. ಆ ದನ ಕರು ಬರುತ್ತೆ, ಮೇಲಿಂದ ಕಲ್ಲುಗಳೆಲ್ಲ ಬಂದು ಬೆಟ್ಟ ಕಲ್ಲು ಮೇಲೆ ಆ ಹುಲ್ಲುಗಳ ಮೇಲೆ ಬೀಳುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಲ್ಲ ಹುಲ್ಲು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಅಂತಂದ್ರೆ ಈ ಕಷ್ಟ ಮನುಷ್ಯನಿಗೆ ಬರದಲ್ಲೇ ಏನು ಮರಕ್ ಬಂದೈತೆ ಕಷ್ಟ ಅಂತ ಹೇಳ್ತಾರಲ್ಲ. ಕಷ್ಟ ಅಂತ ಅನ್ನೋದು ಒಂದು ಸಂಸಾರ, ಒಂದು ಮದುವೆ, ಒಂದು ಜೀವನ ಹೀಗೆ ಅಂತ ಅನ್ಕೊಂಡ ಮೇಲೆ ಅದ್ರ ಜೊತೆಗೆ ಬರ್ತಾ ಇರುತ್ತೆ. ಅದೊಂದೇ ಪ್ಯಾಕೇಜ್ ಅಂದ್ರೆ ಬೈ 1 get 1 ಅಂತ ಹಾಗೆ. ನಿಮಗೆ ಮಗುವುದು ಸಂತೋಷ ಬೇಕು ಅಂದ್ಮೇಲೆ ಮಗು ಜೊತೆದು ಕಷ್ಟಗಳು ಇರುತ್ತೆ. ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಬರೀ ಸಂಬಳ ಬೇಕು, ಕಷ್ಟ ಬೇಡ ಅಂತಂದ್ರೆ ಆಗಲ್ಲ. ಯಾವುದು ಒಂದು ಇಲ್ಲ, ಎರಡೂ ಇರುತ್ತೆ. ಎರಡನ್ನೂ ಸರಿಸಮವಾಗಿ ನೋಡುವಂಥದ್ದನ್ನ ಏನಿದೆ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ನಮ್ಗಿನ್ನ ವೀಕ್ ಆಗಿರೋರು ಅಂತಂದ್ರೆ ಅವ್ರನ್ನ ನಿಕೃಷ್ಟ ಮಾಡೋದು, ಅವ್ರನ್ನ ಅಸಡ್ಡೆ ಮಾಡೋದು, ಈ ತರ ಮಾಡ್ದಲೇನೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ನಾವು ಬರೀ ದುಡ್ಡು ಕೊಡೋದು, ಬಟ್ಟೆ ಕೊಡೋದು, ಅದ್ ಮಾಡೋದು, ಇದ್ ಮಾಡೋದ್ರಿಂದ ನಾವು ಎಲ್ಲಾನು ಸಂತೋಷ ವಸ್ತುಗಳನ್ನ ಕೊಡೋದ್ರಿಂದ ಇಲ್ಲ, ಒಳ್ಳೆ ಮಾತಾಡೋದ್ರಿಂದ ಇದೆ, ಒಳ್ಳೆ ಅವರಿಗೆ ಗೌರವ ಕೊಡೋದ್ರಿಂದ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ನಾವು ಸುಮ್ನೆ ದೊಡ್ಡ ವ್ಯಕ್ತಿಗಳು ಅಂತ ಅಂದ್ಬಿಟ್ಟು ಅವ್ರಿಗೆ ಗೌರವ ಕೊಡ್ತೀವಿ, ಹಾಗಲ್ಲ. ಸಣ್ಣ ಕೆಲಸ ಮಾಡೋದ್ರಿಂದ, ಕಸ ಗುಡಿಸೋರು, ಆ ಟಾಯ್ಲೆಟ್ ತೊಳೆಯಕ್ ಬಂದಿದ್ರು ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದ, ಅವ್ರನ್ನ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕು. ಹಾಗಂತ ಅಂದ್ಬಿಟ್ಟು ನೀವೇನು ಅವ್ರನ್ನ ಹತ್ತದ ಮೇಲೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ಬೇಕು ಅಂತ. ಆ ಮಾನವೀಯ ದೃಷ್ಟಿಯಿಂದ ಮಾಡಿದ್ರೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ನಾವು ಅಹಂಕಾರದ ಮನೋಭಾವದಲ್ಲಿ ಇದ್ರೊಳಗೆ ಎಲ್ಲ ಜೀವನ ಮಾಡಿದ್ರೆ ಅದರಿಂದ ಅವ್ರಿಗೆ ಕಷ್ಟ 2 ನಿಮಿಷ ಆಗ್ಬೋದು, ಆಮೇಲೆ ನನಗೆ ಕಷ್ಟ, ಮನಸ್ಸಿಗೆ ಈ ತರ ಎಲ್ಲ ಮಾಡಬಾರ್ದಾಗಿತ್ತು, ಈ ತರ ಎಲ್ಲ ಮಾಡೋದ್ರಿಂದ ನನಗೆ ಕಷ್ಟ ಆಗ್ತಾ ಇದೆ ಅನ್ನೋದು ಅರಿವಾಗುತ್ತೆ. ಅರಿವಾದಾಗ ಹಿಂದೆ ಹೋಗಿ ರಿಪೇರಿ ಮಾಡಕ್ಕಾಗಲ್ಲ. ಹಾಗಾಗಿ ನನಗೆ ಈಗ ಸಿಕ್ಕಿರೋ ಪ್ರತಿಯೊಂದು ಗಳಿಗೆನಲ್ಲೂ ನಾನು ಚೆನ್ನಾಗಿ ಇರಬೇಕು, ಚೆನ್ನಾಗಿ ಉಪಯೋಗಿಸ್ಕೋಬೇಕು ಪ್ರತಿಯೊಂದು ಗಳಿಗೆನ ಅಂತ ಈಗಲೇ ಇರಬೇಕು ಪರಿಜ್ಞಾನ. ನಾಳೆ ಹೋಗ್ಬಿಟ್ಟು ನೆನ್ನೆ ಗಳಿಗೆನೆಲ್ಲ ನೀವು ರಿಪೇರಿ ಮಾಡಕ್ ಆಗಲ್ಲ. ಹಾಗಾಗಿ ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತಂದ್ರೆ ಎಲ್ಲರ ಜೊತೆನೇ ಮಿಕ್ಸ್ ಆಗ್ಬೇಕು ಅಂತಂದ್ರೆ ನಾನು ಕುಣಿಯೋದು, ಕುಪ್ಪಳಿಸೋದು, ಡಾನ್ಸ್ ಮಾಡೋದು, ಅಥವಾ ಇನ್ನೂ ಎಲ್ಲರ ಜೊತೆ ಊಟ ಮಾಡೋದು, ಒಂದೇ ತಟ್ಟೆನೆಲ್ಲ ಅವ್ರದ್ದು ಹಿಂಗ್ ಇವ್ರು ತಿನ್ನೋ ಅದನ್ನೆಲ್ಲದುವೆ ಸೋಷಿಯಲೈಸೇಷನ್ ಅಂತ ನಾನು ಮಾನಸಿಕವಾಗಿ ಮನಸ್ಸಿನಲ್ಲಿ ನಾನು ಯಾರನ್ನು ತೆಗೆದುಹಾಕೋದು, ಯಾರನ್ನು ದ್ವೇಷ ಮಾಡದಲ್ಲೇ ಇರುವಂತಹ ಒಂದು ಮನಸ್ಥಿತಿ. ಎಲ್ಲರೊಳಗೊಂದಾಗು, ಮಾನಸಿಕವಾಗಿ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಎಲ್ಲಾರು ಓಕೆ ಅವ್ರ ಪಾಡ್ಗೆ ಅವ್ರಿದ್ದಾರೆ, ಜೀವನ ಮಾಡ್ತಿರ್ತಾರೆ, ಅವರಿಂದ ನನಗೇನು ತೊಂದರೆ ಇಲ್ಲ ಅಂತ ಅನ್ನೋ ಒಂದು ಮನೋಭಾವ ಬರ್ತಾ ನನ್ನ ಮನಸ್ಸಿನಲ್ಲಿ ಸಮಾಧಾನ, ನನ್ನ ಮನಸ್ಸಲ್ಲಿ ಶಾಂತಿ, ನನಗೆ ನೆಮ್ಮದಿ, ಈ ತರ ಬೇಕು ಅಂತ ಹೇಳೋದನ್ನ ಈ ಒಂದು ಪದ್ಯದಲ್ಲಿ ಹೇಳಿದ. ಹುಲ್ಲಾಗು ಬೆಟ್ಟದಡಿ ನನ್ನ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಸಮರ್ಪಣಾ ಮನೋಭಾವದಲ್ಲಿ ಇರ್ಬೇಕು. ಸೊ ನಾನು ನನಗೆ ಯೂಸ್ಫುಲ್ ಆಗಿರ್ಬೇಕು, ಬೇರೆಯವ್ರಿಗೆ ನಾನು ಯೂಸ್ಫುಲ್ ಆಗಿರೋಲ್ಲ ಅಂತ ನಮ್ಮ ಯೂಸ್ಫುಲ್ನೆಸ್ ಅನ್ನ ನಾವು ಬರೀ ದುಡ್ಡು ವಸ್ತುಗಳಲ್ಲೇ ಯೋಚನೆ ಮಾಡಿದ್ರೆ ಪ್ರಯೋಜನ ಇದೆ. ಹಾಗಾಗಿ ನನ್ನ ಟೈಮ್ ಏನಿದೆ ಒಬ್ಬರದ್ದನ್ನ
ಒಬ್ಬರಿಗೆ ಸಮಾಧಾನ ಹೇಳೋದಿರ್ಬೋದು, ಅವರ ಭಾವುಕತೆನ ನಾನು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಅದು ನಾನು ಕೊಡ್ತಾ ಇರೋವಂಥದ್ದು. ನಾನೇ ಕೊಡೋದು ಅಂತಂದ್ರೆ ಬರೀ ವಸ್ತುಗಳನ್ನು ಕೊಡೋದೇ ಅಲ್ಲ. ನಾವು ಕೆಲವು ಸಲ ಮನೆಗೆ ಮಾರಿ ಪರಗುಪ್ಕಾರಿ ಅನ್ನೋ ತರ ಆ ಥರನೂ ಮಾಡೋದಲ್ಲ. ಹಾಗೆ ಎಲ್ಲಾರು ಬೇರೆಯವ್ರಿಗೆಲ್ಲಾರು ಒಳ್ಳೆಯವನು, ನಾನ್ ಮನೆಯವ್ರಿಗೆ ಕೆಟ್ಟವನು, ರಾಕ್ಷಸ ಇವನು ಅಂತ ಅನ್ನೋ ತರ ಅದು ಆಗ್ಬಾರ್ದು. ಸೊ ಹಾಗಾಗಿ ಏನ್ ಮಾಡ್ಬೇಕು? ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಗಿ ಅಹಂಕಾರನೂ ಪಡಬಾರ್ದು. ಹಾಗೆ ಆಗದಲೇನೆ ನಾನು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕಲ್ಲಾಗು ಬೆಟ್ಟದಡಿ, ಕಲ್ಲಾಗು ಅಂತಂದ್ರೆ ಮನಸ್ಸನ್ನ ಆ ತರ ಕಲ್ಲು, ಮಾನಸಿಕ ಸಂತುಲತೆ, ಮಾನಸಿಕ ಬ್ಯಾಲೆನ್ಸ್ ನ ಕಳ್ಕೊಳ್ದಲೆ ನಾನು ಧೈರ್ಯವಾಗಿ ಮಾಡಿದ ಎಂಥ ಕಷ್ಟನೂ ನಮ್ಗೆ ಎದುರಿಸೋ ಕೆಪಾಸಿಟಿ ಬರುತ್ತೆ. ಸೊ ನಮ್ಮ ಕೆಪಾಸಿಟಿ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಕಂಪ್ಲೇಂಟ್ಸ್ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಇರುವೆಗಳಿಗೆ ಬೆಲ್ಲದ ತರ ಇರಬೇಕು. ಇರುವೆಗಳಿಗೆ ಬೆಂಕಿ ತರ ಅಂದ್ರೆ ಇರುವೆಗಳೆಲ್ಲ ಸತ್ತೋಗುತ್ತೆ. ನಾನು ಸುತ್ತ ಇರೋದೆಲ್ಲ ಸತ್ತೋದ್ರೆ ನಾನು ಖುಷಿಯಾಗಿ ಹೇಗಿರಕ್ಕಾಗತ್ತೆ? ನನ್ನ ಹತ್ರ ಯಾರು ಮಾತಾಡೋದಿರ್ತಾರೆ? ಹಾಗಾದ್ರೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ನಾನೇ, ನನ್ನ ಹಾಗೆ ಎಲ್ಲರೂ ಇದ್ದಾರೆ, ನಂತರನೇ ಎಲ್ಲರೂ ಮನುಷ್ಯರು, ಎಲ್ಲರೂ ಪ್ರಾಣಿಗಳು, ಎಲ್ಲಾರು ಹಾಗಿದೆ. ಹಾಗಾಗಿ ನಾನು ಮಾತ್ರ ಗ್ರೇಟು, ಅವ್ರನ್ನೆಲ್ಲಾರು ಹಿಂಸೆ ಮಾಡ್ತೀನಿ ಅಂತಂದ್ರೆ ಅದು ನನ್ಗಿನ್ನೂ ಜ್ಞಾನ ಇಲ್ಲ, ಆ ಅಜ್ಞಾನದಿಂದ ಮಾಡ್ತಾ ಇರುವಂಥದ್ದು. ಆತ್ಮವತ್ ಸರ್ವಭೂತೇಶು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಭೂತಗಳಲ್ಲಿ, ಎಲ್ಲ ಪಕ್ಷಿ ಪ್ರಾಣಿ ಮರ ಗಿಡ ಎಲ್ಲತ್ರೊಳಗೂ ಸೇಮ್ ಆತ್ಮ ಇದೆ ಅನ್ನೋದೇ ವೇದಾಂತ. ಅದನ್ನ ನೋಡ್ತಾ ಹೋದಾಗೆ ನನಗೆ ಅವ್ರನ್ನ ಇವ್ರನ್ನ ಬೇರೆ ಮಾಡಬೇಕು, ಅವ್ರನ್ನ ಬೇರೆ ತರ ನೋಡ್ಬೇಕು ಅನ್ನೋ ಮನಸ್ಥಿತಿ ಬರಲ್ಲ. ಹಾಗೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಇರೋದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಸೆ ಅಂತ ಹೇಳ್ತಾರಲ್ಲ, ಆ ತರ ನಾವು ಮಾಡ್ತಾ ಹೋಗ್ಬೇಕು ಅಂತ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸೊ ನಾವು ಎಲ್ಲರೊಳಗೊಂದಾಗು ಅಂತಂದ್ರೆ ಅವ್ರ ಜೊತೆ ಆ ಪಾರ್ಟಿಗೆ ಹೋಗು, ಈ ಪಾರ್ಟಿಗೆ ಹೋಗು, ಪುರ್ಸತ್ತೆ ಇಲ್ಲ 24 hours ಇದಲ್ಲ. ನನ್ನ ಮನಸ್ಸಿನಲ್ಲಿ ಅವರ ಭೇದ ಭಾವ ಮಾಡ್ಕೊಳ್ತಾ ಇದ್ದೀನಲ್ಲ, ಆ ಭೇದ ಭಾವ ಮಾಡದಲೇನೆ ನನ್ನ ಮನಸ್ಸಲ್ಲಿ ಎಲ್ಲರೂ ಒಂದೇ ತರ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಮಾಡ್ಕೊಳ್ಳೋದೇನೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಎಲ್ಲಾದ್ರೂ ಫಿಸಿಕಲ್ ಮೀನಿಂಗ್ ಕೊಟ್ಬಿಡ್ತೀವಿ. ಫಿಸಿಕಲ್ ಮೀನಿಂಗ್ ಅಂದ್ರೆ ಅವ್ರು ಕರೆದಿದ್ದಾರಪ್ಪ ಅವ್ರ ಮನೆಗೆ, ಅವ್ರು ಪಾರ್ಟಿ ಕರೆದಿದ್ದಾರೆ, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು, ಅವ್ರಿಗೆ ಗಿಫ್ಟ್, ಆ ಡ್ರೆಸ್ ಈ ಡ್ರೆಸ್, ಇದ್ರೊಳಗೆ ಮುಳುಗ್ಬಿಡ್ತೀವಿ. ಇದಲ್ಲ ಇರೋದು. ನಾನು ಮನುಷ್ಯನ ತಾರತಮ್ಯತೆ ಮಾಡೋದು, ಅದನ್ನೆಲ್ಲದನ್ನು ಬಿಟ್ಟು ಅವರು ಮನುಷ್ಯರು ಅವ್ರ ಪಾಡ್ಕೊಂಡು ಬದುಕ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡ್ಕೊಳ್ತಾ ನಾನು ನಿನ್ನೆ ಶ್ರೀನಿವಾಸ್ ಪ್ರಸಾದ್ಗಿನ್ನ ಇವತ್ತು ಎಷ್ಟು ಮುಂದುವರೆದಿದ್ದೀನಿ, ಎಷ್ಟು ನಾನು ಮುಂದಕ್ಕೆ ಬೇರೆಯವ್ರ ಮೇಲೆ ಕಾಂಪಿಟೇಷನ್ ಮಾಡೋದಕ್ಕಿಂತ ಜಾಸ್ತಿ ಸಕ್ಸಸ್ ಆಗ್ಬೇಕು ಅಂದ್ರೆ ನನ್ನ ಮೇಲೆ ನಾನು ಕಾಂಪಿಟೇಷನ್ ಮಾಡ್ಕೊಂಡು, ಅಂದ್ರೆ ನೆನ್ನೆಗಿನ್ನ ನಾನು ಚೆನ್ನಾಗಿರ್ಬೇಕು, ಅಟ್ಲೀಸ್ಟ್ 1% ಚೆನ್ನಾಗಿರ್ಬೇಕು. ಮನಸ್ಸು ನೆಮ್ಮದಿಯಾಗಿದೆ, ಮನಸ್ಸು ಆನಂದವಾಗಿದೆ, ಮನಸ್ಸಿನಲ್ಲಿ ಹೊಸ ವಿಚಾರಗಳನ್ನೆಲ್ಲ ಕಲ್ತ್ಕೊಂಡಿದ್ದೀನಿ, ಹೊಸ ನಡವಳಿಕೆಯನ್ನ ಕಲ್ತ್ಕೊಂಡಿದ್ದೀನಿ ಅಂದ್ರೆ ನೆನ್ನೆಗಿನ್ನ 1% ಜಾಸ್ತಿ ಆಗಿದೆ. ಅಂದ್ರೆ ನೀವು ಬೇರೆಯವ್ರ ಮೇಲೆ ಕಾಂಪಿಟೇಷನ್ ಮಾಡಿ ಗೆಲ್ಲೋದಕ್ಕಿಂತ ನಿಮ್ ಮೇಲೆ ನೀವು ಕಾಂಪಿಟೇಷನ್ ಮಾಡಿ ಗೆಲ್ತಾ ಹೋದ್ರೆ ಬೇರೆಯವ್ರ ಮೇಲೆ 1 ವರ್ಷದಲ್ಲಿ ಗೆಲ್ಲೋದು ಏನಿದೆ, ನೀವು ಅವ್ರಿಗೆ ಸಿಗದಲ್ಲೇ ಇರೋಷ್ಟು 10 ವರ್ಷ ಮುಂದೆ ಹೋಗ್ಬಿಟ್ರಿ. ನೀವು ನಿಮ್ಮನ್ನ ಬೇರೆಯವರು ಹುಡ್ಕೊಂಡು ಬರ್ಬೇಕಾಗತ್ತೆ, ಅಷ್ಟು ಮುಂದೆ ಹೋಗ್ಬಿಟ್ಟಿರ್ತೀರ. ಅಂದ್ರೆ ನಮ್ಮನ್ನೇ ನಾವು ಸೋಲಿಸ್ಕೊಳ್ತಾ ಬರ್ಬೇಕು. ನಮ್ಗೆ ನೆನ್ನೆ ಶ್ರೀನಿವಾಸ್ ಪ್ರಸಾದ್ಗಿನ್ನ ಇವತ್ತಿನ ಶ್ರೀನಿವಾಸ್ ಪ್ರಸಾದ್. ಹಾಗಾಗಿ ಬೇರೆಯವರ ಮೇಲೆ ಕಾಂಪಿಟೇಷನ್ ಮಾಡಿ ಸೋತ್ರೆ ಅಳು ಬರುತ್ತೆ, ಗೆದ್ರೆ ಅಹಂಕಾರ ಬರುತ್ತೆ. ನನ್ನ ಮೇಲೆ ನಾನು ಕಾಂಪಿಟೇಷನ್ ಮಾಡಿ ಗೆದ್ರೆ ನನಗೆ ಅಹಂಕಾರನೂ ಇಲ್ಲ, ನನಗೆ ಜೀವನದಲ್ಲಿ ನೆಮ್ಮದಿ ಬರುತ್ತೆ, ನನ್ನ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಅದರಿಂದ ನಾನು ತುಂಬಾ ಮುಂದೆ ಹೋಗಿರ್ತೀನಿ. ನಿಜವಾದ ಹೊರಗಡೆ ಕಾಂಪಿಟೇಷನ್ ಅಲ್ಲಿ ನಾನು ಹಿಂದೆ ಇರ್ತೀನಿ. ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದ್ರಿಂದ ನಾನೇ ಬಹಳ ಮುಂದೆ ಹೋಗ್ಬಿಟ್ಟಿರ್ತೀನಿ. ನನ್ನ ಹಿಂದೆನೆ ತುಂಬಾ ಜನ ಇರ್ತಾರೆ, ನಾನು ಕಾಂಪೀಟ್ ಮಾಡೋರೆಲ್ಲ ಬಹಳ ಹಿಂದೆ ಇರ್ತಾರೆ. ಹಾಗೆ ನಮ್ಮನ್ನ ನಾವು ತಿದ್ದುಕೊಳ್ಳುವಂತ ವಿಚಾರನ ಹೇಳಿದ್ದಾರೆ. ಈ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ
ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ. ಸೊ ಈ ವಿಚಾರ ನಾವು ಹೇಳಿದ್ರೆ ಮುಂದೆ ನಮಗೆ ಎಂತರಿಂದ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದಕ್ಕೆ 456ನೇ ಶ್ಲೋಕ. ಸೊ ನಮ್ಮ ಮನಸ್ಸಲ್ಲಿ ಏನೆಲ್ಲ ಆಟಗಳಾಗತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ, ಪಿಡಿಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ. ಪಿಡಿಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ, ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವನ್ನಿ ಅಡರೆನ್ನುವುದು ಶಾಂತಿ ಮಂಕುತಿಮ್ಮ. ಸೊ ನನ್ನ ಮನಸ್ಸಿಗೆ ಸಂತೋಷ ಬರಬೇಕಾದ್ರೆ, ನೆಮ್ಮದಿ ಬರಬೇಕಾದ್ರೆ, ಶಾಂತಿ ಬರಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ನಾನು ನನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿ, ಆ ವಿಚಾರ ಮಾಡೋ ವಿಚಾರಗಳನ್ನ ಇಲ್ಲಿ ಬರ್ದಿದ್ದಾರೆ. ಪಿಡಿ ಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ. ಸೊ ನಾನು ಈ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪಿಡಿ ಗಳಿಸು ಅಂತಂದ್ರೆ ನಾನು ಅದನ್ನ ಹಿಡ್ಕೋ, ಇದನ್ನ ಹಿಡ್ಕೋ, ಆ ಒಂದು ಕೀರ್ತಿ ಬೇಕು, ಈ ಒಂದು ಪ್ರಶಂಸೆ ಬೇಕು ಅಂತ ಅದನ್ನ ಹಿಡಿಯಕ್ ಹೋಗೋದು, ಅದನ್ನ ಇನ್ನೊಂದೇನೋ ವಸ್ತುಗಳು ಬೇಕು ಅಂತ ಗಳಿಸಕ್ ಹೋಗೋದು, ನನಗೆ ಅದು ಬೇಕು ಇದು ಬೇಕು ಅಂತ. ಅದು ಭುಜಿಸು ಅಂತಂದ್ರೆ ಅದನ್ನ ಎಂಜಾಯ್ ಮಾಡೋದು, ಊಟ ಮಾಡೋದು, ತಿನ್ನೋದಿರ್ಬೋದು. ಅದಲ್ಲದೆ ಏನೇನೋ ವಸ್ತುಗಳನ್ನ ನಾನು ನನ್ನ ಜೊತೆ ಇಟ್ಕೊಂಡಿದ್ದೀನಿ ಇನ್ನೋದು, ಅದನ್ನೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳೋದು ಪಿಡಿ ಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ. ಇದನ್ನ ಅನುಭವಿಸು, ಅದು ಮಾಡು, ಅದನ್ನ ಗಳಿಸು, ಅದನ್ನ ಹಿಡ್ಕೋ, ಇದನ್ನ ಮಾಡು ಅಂತ ಹೇಳ್ತಾ ಇರೋದು ನನ್ನ ಅಹಂಕಾರ, ನನ್ನ ಮೋಹ. ಸೊ ಈ ಮೋಹ ನನ್ನನ್ನ ಪ್ರೇರೇಪಣೆ ಮಾಡುತ್ತೆ. ಆದ್ರೆ ಅದು ಬಿಟ್ಟು ಸ್ವಲ್ಪ ಮೋಹದಿಂದ ಹೊರಗೆ ಬಂದ್ರೆ, ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ ಅಂತಂದ್ರೆ, ಆಯ್ತಪ್ಪ ನೀನ್ ಎಷ್ಟು ದಿವಸ ಬರೀ ತಗೊಳ್ಳೋದೇ ಕಲ್ತಿದ್ಯಾ ಅಂದ್ರೆ ಒಂದ್ ಗಾದೆ ಇದೆ ಏನಂತಂದ್ರೆ, ತಾ ಅನ್ನೋದ್ ನಮ್ ತಾತನ ಕಾಲದಿಂದ ಬಂದಿದೆ, ಕ್ವಾ ಅನ್ನೋದ್ ನಮ್ ಕುಲಕ್ಕೆ ಬಂದಿಲ್ಲ ಅಂತ. ಅಂದ್ರೆ ತಾ ಅನ್ನೋದ್ ನಮ್ ತಾತನ ಕಾಲದಿಂದ ಇನ್ನೂ 100 ವರ್ಷ ಆಗಿದ್ರು ನನ್ಗೆ ಅದ್ ಕೊಡ್ತೀರಾ ಕೊಡಿ, ಇದು ಕೊಡ್ತೀರಾ ಕೊಡಿ, ಅದ್ ಕೊಡಿ 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 ಅಂತ ಕೇಳ್ತಾ ಇರೋದೇನೆ ತಾ ಅನ್ನೋದು. ಅಂದ್ರೆ ಕೊಡಿ ಕೊಡಿ ಅಂತ ಕೇಳೋದು. ತಾ ಅನ್ನೋದು ನಮ್ ತಾತನ ಕಾಲದಿಂದ ಬಂದಿದೆ. ಕ್ವಾ ಅನ್ನೋದು ಕೊಡೋದು, ಅಂದ್ರೆ ನೀವು ಇದು ತಗೊಳ್ಳಿ, ನಿಮ್ಗೆ ಇದು ತಗೊಳ್ಳಿ ಅಂತ ಹೇಳೋದು ನಮ್ ಕುಲಕ್ಕೆ ಬಂದಿಲ್ಲ. ಅಂತಂದ್ರೆ ಮನುಷ್ಯರ ಕುಲ ಹೀಗಿದೆ. ತಾ ಅನ್ನೋದು ಬೇಕು ಬೇಕು ಅನ್ನೋದು ಮಾತ್ರ ಇದೆಯಾ ಹೊರತು ಕೊಡ್ತೀನಿ ಅನ್ನೋದು ಇಲ್ವೇ ಇಲ್ಲ ಅಂತ. ಹಾಗಾಗಿ ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಆ ಮೋಹನ ಬಿಟ್ರೆ, ಅಹಂಕಾರನ ಬಿಟ್ರೆ ಏನಾಗುತ್ತೆ, ನಾನು ಇನ್ನೊಬ್ರಿಗೆ ಏನ್ ಕೊಡ್ಲಿ, ನಾನು ಇನ್ನೊಬ್ರಿಗೆ ಏನ್ ಸೇವೆ ಮಾಡಿ, ಅಥವಾ ನನ್ನಿಂದ ಇನ್ನೊಬ್ರಿಗೆ ಏನ್ ಸಂತೋಷ ಆಗುತ್ತೆ, ಅದರಿಂದ ನಾನು ಸಾರ್ಥಕತೆ ಪಡ್ಕೊಳ್ಳೋದು ಹೇಗೆ? ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಸೊ ಆ ಒಂದು ಮನಸ್ಥಿತಿನಲ್ಲಿ ಬರ್ಬೇಕು. ನಾನು ಕೊಡೋದು ಅಂದ್ರೆ ಅಲ್ಲೂ ಕೂಡ ಫೋಟೋ ತೆಗೆಸಿ ಅಲ್ಲಿಗೆಲ್ಲ ಹಾಕಿ, ನಾನ್ ನೋಡಿ ಅನಾಥಾಶ್ರಮಕ್ಕೆ ಹೋಗಿ ಆಪಲ್ ಎಲ್ಲ ಕೊಡ್ತಾ ಇದ್ದೀನಿ, ಇವತ್ತು ನನ್ನ ಬರ್ತ್ಡೇ, ಅವ್ರಿಗೆಲ್ಲ ಊಟ ಕೊಡಿಸ್ತಾ ಇದ್ದೀನಿ. ಇದೆಲ್ಲ ಅಹಂಕಾರದ ಪರಮಾವಧಿ. ಇದರಲ್ಲಿ ನಾನು ಕೊಟ್ಟರು, ಯಾರಿಗೂ ಬಲಗೈ ಕೊಟ್ರೆ ಎಡಗೈ ಗೊತ್ತಾಗ್ದಲೇ ಇರೋದು. ಅದು ಫೋಟೋ ತೆಗೆಸ್ಕೊಂಡು ಅಲ್ಲಿ ನಾವು ಭಾಷಣ ಮಾಡ್ಬಿಟ್ಟು ಅದನ್ನೆಲ್ಲ ನಮ್ಮ ಫೇಸ್ಬುಕ್ ವಾಟ್ಸಾಪ್ ಅಲ್ಲೆಲ್ಲ ಹಾಕೊಳ್ಳೋದಾದ್ರೆ ಅದು ನಾನು ದಾನ ಮಾಡಿದ ಲೆಕ್ಕಕ್ಕೆ ಬರ್ಲಿಲ್ಲ, ನನ್ನ ಅಹಂಕಾರನ ಎತ್ತಿ ತೋರಿಸ್ಕೊಳ್ಳೋ ಲೆಕ್ಕಕ್ಕೆ ಬಂತು. ಆದ್ರೆ ಇಲ್ಲಿ ಸೈಲೆಂಟ್ ಆಗಿ ನಾನು ಇನ್ನೊಬ್ರಿಗೆ ಏನ್ ಸಂತೋಷ ಕೊಡ್ಬೋದು, ಸೊ ನಾನು ಇನ್ನೊಬ್ರಿಗೆ ಏನ್ ಮಾಡ್ಬೋದು. ನೀವು 100 ಜನಕ್ಕೆ ಸಂತೋಷ ಕೊಟ್ರೆ 10 ಜನದಿಂದ ನೋವಾಗ್ಬೋದು, ಅಟ್ಲೀಸ್ಟ್ 90 ಜನದಿಂದ ನಿಮ್ಗೆ ಸಂತೋಷನೇ ಸಿಗುತ್ತೆ. ನಾವು ಒಬ್ಬರಿಗೆ ಸಂತೋಷ ಕೊಟ್ಬಿಟ್ಟು 100 ಜನಕ್ಕೆ ಕಷ್ಟ ಕೊಟ್ರೆ ನಾನು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಹೇಗೆ ಸಂತೋಷ ಆಗಿರಕ್ಕಾಗತ್ತೆ? ಹಾಗಾಗಿ ನಾನು ಎಷ್ಟು ಒಂದು 90%, 100 ಜನಕ್ಕೆ ಸಂತೋಷ ಕೊಟ್ಟಿದ್ದೀನಿ ಕರುಣೆ ಅಂತಂದ್ರೆ, ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಈ ಕರುಣಾ ಮನೋಭಾವದಿಂದ ನಾನು ಈ ಕಂಪ್ಯಾಷನೇಟ್ ಅಂತ ಏನ್ ಹೇಳ್ತೀವಿ, ಆ ಕಂಪ್ಯಾಷನೇಟ್ ಗ್ರೌಂಡ್ ಅಲ್ಲಿ ನಾನು ಕೆಲಸ ಮಾಡಿದ್ರೆ, ಅಯ್ಯೋ ನಾವು ಮಾಡಿದ್ರೆ ಏನ್ ಗೊತ್ತು ಸರ್, ಅವರು ನಮ್ಮನ್ನು ಹಿಂಸೆ ಮಾಡ್ತಾರೆ. 100 ಜನದಲ್ಲಿ 100 ಜನನು ಹಿಂಸೆ ಮಾಡಲ್ಲ ನಿಮ್ಗೆ. 90 ಜನ ತುಂಬಾ ಖುಷಿಯಾಗಿ ತಗೊಂಡು ನಿಮಗೆ ಥ್ಯಾಂಕ್ಸ್, ಧನ್ಯವಾದ, ನಿಮ್ಮ ಎದುರುಗಡೆ ಹೇಳದೆ ಹೋದ್ರು ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡು ಅದರಿಂದ ನಿಮ್ಮ ಅಭ್ಯುದಯ ಆಗುತ್ತೆ, ನಿಮ್ಮನ್ನು ಹಾರೈಸ್ತಾ ಇರ್ತಾರೆ. ಸೊ ಆ ಹಾರೈಕೆ ಬೇಕು ಅಂತ ಮಾಡೋದು ಅಲ್ಲ. ಸೊ ನಾನೇ ಕಂಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದೆ. ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಯಾರಾಗ್ಲಿ ಅಪರಿಚಿತರಾಗ್ಲಿ ಯಾಕೆ ಮಾಡಬಾರ್ದು ಸೇವೆ? ಹೇಗ್ ಮಾಡೋದ್ರಿಂದ ಸೌದೋಗ್ತೀನ? ಇಲ್ವಲ್ಲ, ನಾನು ಯಾಕೆ ಮಾಡಲ್ಲ? ಸೊ ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ, ಇಷ್ಟೇ ವ್ಯತ್ಯಾಸ. ಪಿಡಿ ಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ, ಅಹಂಕಾರ. ಹಾಗೆ ಹೇಳಿದ್ರೆ
ಅದನ್ನ ತಗೋ, ಇದನ್ನ ಹೊಡ್ಕೋ, ಇದನ್ನ ಮಾಡು, ಇದನ್ನ ಒಳಗಾಕೋ, ಅದನ್ನ ಮಾಡಿ, ಇದು ಮಾಡು ಅಂತ ಹೇಳೋದು ಅಹಂಕಾರ. ಹೇಳಿದ್ರೆ ಸಾಕಪ್ಪ, ನೀನೆಲ್ಲ ಒಳಗಡೆ ಹೊರಗಡೆಯಿಂದ ಸಂಪಾದನೆ ಮಾಡಿದ್ ಸಾಕಾಯ್ತು, ಅದರಿಂದ ಏನಿಲ್ಲ, ನಿನಗೆ ನೆಮ್ಮದಿ ಬೇಕಾ, ಶಾಂತಿ ಬೇಕಾ ಅಂದ್ರೆ ಕೊಡು ಸಲ್ಲಿಸು ಸೇವೆಗೈ ಎನ್ನುವುದು ಕರುಣೆ. ಸೊ ಅದು ಮಾಡಿದ್ರು ಸಂತೋಷ ಸಿಗತ್ತಾ? ಇಲ್ಲ, ಕೆಲವು ಸಲ ಅದು ಆಗಲ್ಲ. ಯಾಕೆಂದ್ರೆ ನಾನು ಏನಂತ ಇದ್ದೀನಿ, ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ನಿಂಗಿನ್ನ ಗ್ರೇಟ್ ಅನ್ನೋ ಮನೋಭಾವದಲ್ಲಿ ನಾನು ಈ ತರ ಕರುಣೆ ಇಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಕೊಡೋರ್ ಕೈ ಮೇಲೆಯಿಂದ ಇರುತ್ತೆ, ತಗೊಳ್ಳೋರ್ ಕೈ ಕೆಳಗಿರುತ್ತೆ ಅನ್ನೋದು ಮನೋಭಾವ ಇದ್ರೆ ಬಹಳ ತಪ್ಪು. ನಾವು ಮನೆಯಲ್ಲಿ ಬಂದವರಿಗೆ ಒಂದು ಲೋಟ ನೀರು ಕೊಡು ಅಂತಂದ್ರೆ ನಾವು ನೀರನ್ನ ಲೋಟ ಹಿಡ್ಕೊಂಡ್ಬಂದು ಅವ್ರ ಲೋಟದ ಕೆಳಗಡೆ ಅವ್ರು ಹಿಡ್ಕೊಂಡು ನೀರು ತಗೊಂಡ್ರೆ ಅದ್ರೊಳಗೆ ಅಹಂಕಾರದ ಮನೋಭಾವ ಇಬ್ಬರಿಗೂ ಇದಾಗುತ್ತೆ. ಇಸ್ಕೊಳ್ಳೋರು ಸಣ್ಣದಾಗಿದ್ದಾರೆ ಅಂತ ಅನ್ನೋ ಮನೋಭಾವ ನಮಗಿರುತ್ತೆ, ನಾನು ಕೊಡ್ತಾ ಇದ್ದೀನಿ ಅನ್ನೋ ಮನೋಭಾವ ನನಗಿರುತ್ತೆ, ತಗೊಂಡವ್ರಿಗೆ ಈ ತರ ಇಸ್ಕೊಂಡೆ ಅನ್ನೋ ಮನೋಭಾವ ಇದೆಲ್ಲ ಬರುತ್ತೆ. ಬರೀ ಒಂದು ಲೋಟ ನೀರು ಕುಡಿಯೋದ್ರ ಬಗ್ಗೆ. ಅದೇ ಒಂದು ಲೋಟದ ನೀರ್ನ ನೀವು ಒಂದು ಟ್ರೇನಲ್ಲಿ ಇಟ್ಕೊಂಡ್ಬಂದು ನೀವು ನಿಮ್ಮ ಕೈ ಕೆಳಗೆ, ತಗೊಳ್ಳೋರ್ ಕೈ ಮೇಲೆ, ಎಷ್ಟು ವ್ಯತ್ಯಾಸ ಇದೆ. ಸೊ ಅದ್ರೊಳಗಡೆ ನಿಮ್ಗೆ ಇಬ್ಬರಿಗೂ ಮಾತಿಗೆ ಸಿಗದಲ್ಲಿ ಇರೋವಂಥ ಅನುಭವ ಆಗುತ್ತೆ. ಮಾತಲ್ಲಿ ಸಿಗಲ್ಲ ಇದು ಅನುಭವ. ಲೋಟನ ನೀವು ಹೀಗೆ ಇಟ್ಕೊಂಡ್ಬಂದು ಹೀಗೆಲ್ಲ ಹಿಂಗ್ ಕೊಟ್ಟು ಅವ್ರ ಕೆಳಗಡೆ ಹೀಗೆ ಇಟ್ಕೊಂಡು ತಗೊಳ್ಳೋವಾಗ ಚಲ್ಲಿ ಪಲ್ಲಿ ಎಲ್ಲ ಆದ್ರೆ, ಅದೇ ಒಂದು ಟ್ರೇನಲ್ಲಿ ಇಟ್ಕೊಂಡ್ಬಂದು ಕೊಟ್ರೆ ಅಲ್ಲಿ ನಿಮ್ಮ ಭಾವನೆ ಏನಿದೆ ಅಂದ್ರೆ ತಗೊಳ್ಳೋರ್ ಕೈ ಮೇಲಿದೆ, ಕೊಡೋರ್ ಕೈ ಕೆಳಗಿದೆ ಅಂತ. ತಗೊಳ್ಳೋರ್ ಕೈ ಮೇಲೆ, ಕೊಡೋರ್ ಕೈ ಕೆಳಗಿದೆ ಅಂದ್ರೆ ನನ್ನ ಅಹಂಕಾರ ಎಲ್ಲಿದೆ? ಇಲ್ಲಿ. ಹಾಗಾಗಿ ನೀವು ಕರುಣೆ ತೋರಿಸೋವಾಗಲೂ ಅಹಂಕಾರದಿಂದ ತೋರಿಸ್ತಾ ಇದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಮುಂದಿನ ಸ್ಲಾಲ್ ಏನ್ ಹೇಳ್ತಾರೆ ಅಂದ್ರೆ, ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀ ಅಡರೆನ್ನುವುದು ಶಾಂತಿ. ನೀನು ಇನ್ನುವೇ ನಾನು ದೊಡ್ಡವನು, ಅವನ್ ಚಿಕ್ಕವನು, ಅವನ್ ಕೀಳು, ಇವನ್ ದೊಡ್ಡ, ಈ ತರ ಮಾತಾಡ್ತಾ ಇದ್ರೆ ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ಅಂತಂದ್ರೆ ನೀನು ಎಲ್ಲಾದ್ರಲ್ಲಿ ವಿಶ್ವಾತ್ಮ, ವಿಶ್ವದಲ್ಲಿ ಇರೋ ಎಲ್ಲಾ ಆತ್ಮಗಳು ಒಂದೇನೆ ಅನ್ನೋ ಒಂದು ಮನೋ ತಗೊಂಡು ವಿಶ್ವಾತ್ಮ ಪದವ ನೀ ಅಡರೆನ್ನುವುದು ಶಾಂತಿ. ನಿನಗೆ ಮನಸ್ಸಿಗೆ ಶಾಂತಿ ಬೇಕಾ? ಹಾಗಾದ್ರೆ ಪ್ರಪಂಚದಲ್ಲಿರೋ ಎಲ್ಲ ಸಹಾನುಭೂತಿಯಿಂದ, ಸಮನ್ವಯ ದೃಷ್ಟಿಯಿಂದ ಮನಸ್ಸಿನಲ್ಲಿ ನೀವು ಹೊರಗಡೆ ಪ್ರಪಂಚದಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಆಮೇಲೆ ಮನಸ್ಸಿನಲ್ಲಿ ಅದು ಬರಬೇಕು. ಆ ಬಂದಾಗ ಅದೇ ಶಾಂತಿ ನಮಗೆ ತಂದ್ಕೊಡುತ್ತೆ. ಅದು ಶಾಂತಿ ಬೇಕಂದ್ರೆ ಇದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸೊ ಹಾಗಾಗಿ ಈ 3 ಸ್ಟೇಜ್ ಅಲ್ಲಿ ನಾನು ನನ್ನನ್ನ ಉದ್ಧಾರ ಮಾಡ್ಕೋಬೇಕು. ಪಿಡಿ ಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ, ಕೊಡು ಸಲ್ಲಿಸು ಸೇವೆಗೈ ಎನ್ನುವುದು ಕರುಣೆ, ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀ ಅಡರೆನ್ನುವುದು ಶಾಂತಿ ಮಂಕುತಿಮ್ಮ. ಸೊ ನೀನು ಕರುಣೆಯಲ್ಲಿ ಸೇವೆ ಮಾಡು ಅಥವಾ ಏನೋ ಒಂದು ಕರುಣೆಯಿಂದ ಮಾತಾಡೋದಿರ್ಬೋದು. ಸೊ ಇಷ್ಟನ್ನಾದ್ರೂ ನಾನು ಮಾಡಕ್ ಬರ್ದಾದರೆ ನಾನು ನನ್ನನ್ನು ಎತ್ಕೋಬಹುದು. ನನ್ನ ಎತ್ಕೊಳ್ಳೋದು ಅಂತಂದ್ರೆ ನನಗೆ ಇರೋಂಥ ದುಃಖ ದುಮ್ಮಾನಗಳು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದೊಂದೇ ದಾರಿ, ಬೇರೆ ಯಾವ ದಾರಿನೂ ಇಲ್ಲ. ನನಗೆ ಸಂತೋಷ ಬೇಕು, ಶಾಂತಿ ಬೇಕು ಅಂದ್ರೆ ಈ ತರನೇ ಮಾಡಬೇಕು. ಈ ಮನಸ್ಸಿನ ಶಾಂತತೆ ತಗೊಂಡ್ಬರ್ಬೇಕಾದ್ರೆ ಇದು ಬೇಕೇ ಬೇಕು ಅಂತ. ಅದನ್ನ ಹೇಗೆ ಅಂತಂದ್ಬಿಟ್ಟು 765ನೇ ಪದ್ಯ ಹೇಗೆ ಮಾಡಬೇಕು ಅಂದ್ರೆ ಎಷ್ಟು ನನ್ನ ಇದೆಯಿಂದಲೇ ಮಾಡುವಂಥದ್ದು. ಅದಕ್ಕೆ ಒಂದು ಶಬರಿ ಬಗ್ಗೆ ಒಂದು ಉಲ್ಲೇಖ ಕೊಟ್ಟಿದ್ದಾರೆ, ಇನ್ನೊಂದು ಹನುಮಂತನ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ನೋಡೋಣ. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಈ ವ್ಯಕ್ತಿತ್ವನ ನಾವು ಹೇಗೆ ಸರಿ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಇದು 587ನೇ ಶ್ಲೋಕ. 587. ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನ್ನು ಹಾಸಿಗೆಯಲ್ಲಿ, ಕೊರೆಯಾದೊಡೇನೊಂದು ನೆರೆದೊಡೇನ್ ಇನ್ನೊಂದು ಒರಟು ಕಲಸವ ಬದುಕು ಮಂಕುತಿಮ್ಮ. ಸರಿಯಾಗಲೆಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನ್ನು ಹಾಸಿಗೆಯಲ್ಲಿ, ಕೊರೆಯಾದೊಡೇನೊಂದು ನೆರೆದೊಡೇನ್ ಇನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ ಅಂತ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಯಾವುದನ್ನು ಮಾಡ್ಬೇಕಾದ್ರೆ ಸರಿಯಾಗಲಿಲ್ಲ, ಅಯ್ಯೋ ಅದು ಸರಿ ಹೋಗ್ಲಿಲ್ಲ, ನಾನು ಹಾಗೆ ಮಾಡಬಾರ್ದಾಗಿತ್ತು, ಈಗ 5 ವರ್ಷದ ಕೆಳಗೆ ಹೀಗೆ ಮಾಡ್ಬೇಕಾಗಿತ್ತು,
ಹಾಗೆ ಮಾಡ್ಬೇಕು, ಆ ತರ ಮಾತಾಡ್ಬಾರ್ದಾಗಿತ್ತು, ಈ ತರ ನಡ್ಕೋಬಾರ್ದಾಗಿತ್ತು. ಸರಿಯಾಗಲಿಲ್ಲವದು ಸರಿದಲ್ಲವೆನ್ನುತ್ತ ಅಂತಂದ್ರೆ, ನಾನು ಇದ್ ಮಾಡ್ತಾ ಇಲ್ಲ ಸರಿ ಇಲ್ಲ, ಅದ್ ಸರಿ ಇಲ್ಲ, ಅವ್ರು ಮಾಡಿದ್ ಸರಿ ಇಲ್ಲ, ಇವ್ರು ಮಾಡಿದ್ ಸರಿ ಇಲ್ಲ, ಅವ್ರು ಹಾಗೆ ಮಾಡ್ಬಾರ್ದಾಗಿತ್ತು, ಇವ್ರು ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ಇವತ್ತು ನಾನು ಹಿಂದಾಗಿದ್ದನ್ನೆಲ್ಲ ಜ್ಞಾಪಿಸ್ಕೊಂಡು ಹಿಂದಾಗಿದ್ದನ್ನೆಲ್ಲ ಕೊರಗ್ತಾ ಇದ್ರೆ ಏನಾಗುತ್ತೆ? ಸರಿಯಾಗಲಿಲ್ಲವದು ಸರಿದಲ್ಲವೆನ್ನುತ್ತಾ ಹರಡಿಕೊಳ್ಳಬೇಡ ಮುಳ್ಳನ್ನು ಹಾಸಿಗೆ. ಅದನ್ನೇ ಹೇಳ್ತಾ ಇರೋದು. ಏನಂತಂದ್ರೆ, ನಾವು ಅವ್ರು ಹಾಗೆ ಮಾಡ್ಬಾರ್ದಾಗಿತ್ತು, ಇವ್ರು ಹೀಗ್ ಮಾಡ್ಬಾರ್ದಾಗಿತ್ತು, ಅಥವಾ ನಾನು ಹಾಗೆ ಮಾಡ್ಬಾರ್ದಾಗಿತ್ತು, ಹೀಗ್ ಮಾಡ್ಬೇಕಾಗಿತ್ತು, ಹೀಗ್ ಮಾಡಿದ್ದೀನಿ, ಹಾಗೆ ಮಾಡ್ಲಿಲ್ಲ, ಈ ತರದ್ದೆಲ್ಲ ಹಳೆ ಕೊರಗುಗಳನ್ನೆಲ್ಲ ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಮಲ್ಕೊಳ್ಬೇಕಾಗಿರೋ ಹಾಸಿಗೆ ಮೇಲೆ ನಾನೇ ಮುಳ್ಳನ್ನ ಹಾಕೊಂಡು ಅದ್ರ ಮೇಲೆ ಮಲ್ಕೊಂಡ ನಿದ್ದೆ ಬಾಂದ್ರೆ ಬರುತ್ತೆ? ಬರಲ್ಲ. ನನ್ನ ಮನಸ್ಸಿನ ಹಾಸಿಗೆ ಮೇಲೆ ನನಗೆ ನಿದ್ದೆ ಬರ್ಬೇಕಾಗಿರೋದು. ನಾನು ಈ ಹಾಕೊಂಡಿರೋ ಕುರ್ಲಾನ್ ಬೆಡ್ ಮೇಲೆ ನಿದ್ದೆ ಬರಲ್ಲ ನನಗೆ. ಕುರ್ಲಾನ್ ಬೆಡ್ ಮೇಲೆ ಮುಳ್ಳು ಹಾಕೊಂಡಿದ್ರು, ಅದ್ರ ಮೇಲೆ ಮಲ್ಕೊಂಡ್ರು ನಿದ್ದೆ ಬಂದೀತು. ಮನಸ್ಸಿನಲ್ಲಿ ಯಾವ ಮುಳ್ಳುಗಳು ಇಲ್ದಲೇ ಇದ್ರೆ, ಮನಸ್ಸಲ್ಲಿ ಶಾಂತತೆ ಇದ್ರೆ, ಮನಸ್ಸಿನ ಹಾಸಿಗೆ ಸರಿಯಾಗಿದ್ರೆ, ನೀವು ಕಲ್ಲು ಮೇಲೆ ಮಲ್ಕೊಂಡ್ರು, ಬಿಸಿಲಲ್ಲಿ ಮಲ್ಕೊಂಡ್ರು, ಚಳಿಲಿ ಮಲ್ಕೊಂಡ್ರು ಒಳ್ಳೆ ನಿದ್ದೆ ಬರುತ್ತೆ. ಸೊ ನೀವು ಮನಸ್ಸಿನಲ್ಲಿ ಒಳ್ಳೆ ಮುಳ್ಳುಗಳನ್ನ ಹರ್ಕೊಂಡ್ಬಿಟ್ಟಿದ್ರೆ, ಇಲ್ಲಿ ಕುರ್ಲಾನ್ ಬೆಡ್, ಏರ್ ಕಂಡೀಷನ್ಡು, ಅದು ಮ್ಯೂಸಿಕ್ಕು, ಆ ಸೆಂಟು, ಪರ್ಫ್ಯೂಮು ಎಲ್ಲ ಹಾಕೊಂಡು ಮಲ್ಕೊಂಡ್ರು ನಿದ್ದೆ ಬರಲ್ಲ. ರಾತ್ರಿ ಬೆಳಗ್ಗೆಯಿಂದ ಆ ಕಡೆಯವರೆಗೂ. ಯಾಕೆಂದ್ರೆ ಮನಸ್ಸಿನಲ್ಲಿ ಅವನು ಹಾಗಂದ್ಬಿಟ್ಟ, ಇವನ್ ಹೀಗಂದ್ಬಿಟ್ಟ, ಹಾಗಾಗಿತ್ತು, ನನಗೆ ಅವಮಾನ ಆಯ್ತು, ನಾನ್ ಹಾಗೆ ಒಳ್ಳೆ ಹೊಡೆದಾಕ್ಬಿಟ್ಟೆ ಅವ್ರಿಗೆ, ಈ ತರ ಅಹಂಕಾರದ್ದು, ಇಲ್ಲದೆ ಹೋದ್ರೆ ಜಿಗುಪ್ಸೆದು, ಇಲ್ಲದೆ ಅವಮಾನದ್ದು, ಈ ತರ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡದ್ದು ಅಂತಂದ್ರೆ ಅದೇ ಮುಳ್ಳುಗಳು. ಆ ಮುಳ್ಳುಗಳನ್ನ ನಾನು ಹಾಕೊಂಡ್ರೆ ಏನಾಗುತ್ತೆ? ನಿದ್ದೆ ಬರುತ್ತಾ? ಬರಲ್ಲ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ? ಸರಿಯಾಗಲಿಲ್ಲವದು ಸರಿ ಇದಲ್ಲವೆನ್ನುತ್ತಾ ಆಗೋಗಿದೆ. ಒಂದ್ಸಲ ಆದ್ಮೇಲೆ ಅದನ್ನ ತಿರ್ಗಾ ಯೋಚನೆ ಮಾಡಿ ಏನಿಲ್ಲ, ಮುಂದೆ ನಾವು ಹೋಗ್ಬೇಕು, ಮುಂದಿಂದ ಯೋಚನೆ ಮಾಡ್ಬೇಕು. ಹಿಂದಿಂದೆಲ್ಲ ಯೋಚನೆ ಮಾಡಿ ಗೋಳ್ ಹೇಳ್ಕೊಂಡು ಮಾಡ್ಕೊಂಡು ಸರಿಯಾಗಲಿಲ್ಲವದು ಸರಿ ಇದಲ್ಲವೆನ್ನುತ್ತಾ ಹರಡಿಕೊಳ್ಳಬೇಡ ಮುಳ್ಳನ್ನು ಹಾಸಿಗೆಯಲ್ಲಿ, ಕೊರೆಯಾದೊಡೇನೊಂದು ನೆರೆದೊಡೇನ್ ಇನ್ನೊಂದು. ನೀನ್ ಏನೇನೋ ಅಂದ್ಕೊಂಡಿದೀಯಾ, ಅದ್ರೊಳಗೆ ಒಂದ್ ಕಡಿಮೆ ಆಯ್ತು, ಏನ್ ಪ್ರಾಬ್ಲಮ್ ಇಲ್ಲ. ನೀನ್ ಅಂದ್ಕೊಂಡಿದ್ 100ಕ್ಕೆ 100 ಸಿಗ್ಬೇಕು ಅಂತ ಏನಿಲ್ಲ. ನೀನ್ ಅಂದ್ಕೊಂಡಾಕ್ಷಣ ಸಿಗ್ಬೇಕು ಅಂತ ಏನಿಲ್ಲ. ನೆರೆದೊಡ ಏನ್ ಇನ್ನೊಂದು, ನಿನಗೆ ಇದು ಬೇಕು ಅಂತ ಇದ್ರೆ ಇನ್ನೊಂದು ಏನೋ ಸಿಕ್ತು ಅಂತಂದ್ರೆ, ಕೊರೆಯಾದೊಡ ಏನೊಂದು ನೆರೆದೊಡ ಏನ್ ಇನ್ನೊಂದು, ಹೊರಟು ಕೆಲಸವ ಬದುಕು ಮಂಕುತಿಮ್ಮ. ಜೀವನ ಅನ್ನೋದೇ ಹಾಗೆ. ಜೀವನ ಸ್ಮೂತ್ ಆಗಿರ್ಬೇಕು ಅಂತ ಅನ್ನೋದು ನನ್ನ ಮನಸ್ಸಿನ ಎಕ್ಸ್ಪೆಕ್ಟೇಷನ್. ಸ್ಮೂತ್ ಆಗಿರಲ್ಲ, ಈ ತರ ಎಲ್ಲ ಇರುತ್ತೆ. ಇದನ್ನೇ ನಾನು ಅರ್ಥ ಮಾಡ್ಕೋಬೇಕಾಗಿರೋದು. ಹಾಗಾಗಿ ನನ್ನ ಮನಸ್ಸಿಗೆ ಶಾಂತಿ ಏನ್ ಬೇಕು ಅಂತ ಅನ್ನೋದನ್ನ ನಾನು ನೋಡ್ಬೇಕಾದ್ರೆ, ಆ ಶಾಂತಿಯ ಬದುಕಿಗೆ ನಾವು ಏನ್ ಬೇಕು ಅಂತ ನಾವು ನೋಡ್ಬೇಕು. ಆದ್ರೆ ನಮ್ಗೆ ನಮ್ಮ ಮನಸ್ಸಿಗೆ ಏನೋ ಬೇಕು ಅಂತ ಅನ್ಸುತ್ತೆ, ಆದ್ರೆ ಅದೇನು ಅನ್ನೋದು ಕೂಡ ನಮ್ಗೆ ಕ್ಲಾರಿಟಿ ಇಲ್ಲ. ಇವತ್ತಿಲ್ಲ ಕ್ಲಾರಿಟಿ, ಸುಮ್ನೆ ಇವತ್ತೆಲ್ಲ ಒದ್ದಾಡ್ತಾ ಇರ್ತೀನಿ, ನಾಳೆನೂ ಇಲ್ಲ ಕ್ಲಾರಿಟಿ, ಒದ್ದಾಡ್ತಾ ಇರ್ತೀನಿ. ಆಮೇಲೆ 5-6 ದಿವಸ ಆದ್ಮೇಲೆ ಏನೋ ಅದಕ್ಕೊಂದು ರೂಪರೇಷೆ ಬರುತ್ತೆ. ಹಾಗಾದ್ರೆ 5-6 ದಿವಸ ಯಾಕೆ ಒದ್ದಾಡ್ದೆ ನಾನು? 6ನೇ ದಿವಸ ಬಂದಾಗ ಅದನ್ನ ನೋಡಿದ್ರೆ ಆಗ್ತಿತ್ತು. ನನಗೆ ಶುರು ಮಾಡುವಾಗ ಎಲ್ಲಿ ಪ್ರಯಾಣ ಮಾಡ್ಬೇಕು ಅಂತ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಯಾಕೆ, ನನಗೆ ಎಲ್ಲಾ ವಸ್ತುಗಳು ಇದೆ, ಎಲ್ಲ ಆಸ್ತಿ ಅಂತಸ್ತು ಇದೆ, ಎಲ್ಲ ಕೀರ್ತಿ ಇದೆ, ಎಲ್ಲಾವುದು ಇದ್ರೂ ನನಗೆ ಯಾಕೋ ನೆಮ್ಮದಿ ಇಲ್ಲ, ಯಾಕೋ ಶಾಂತಿ ಇಲ್ಲ ಅಂತಂದ್ರೆ ಏನೋ ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ಏನ್ ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಏನಾಗಿದೆ, ನಮಗ್ ಸಿಕ್ಕಿದ್ದು ನಮಗೆ ಅದ್ರ ಬಗ್ಗೆ ಕೃತಜ್ಞತೆ ಇರೋಲ್ಲ, ಅದ್ರೊಳಗೂ ಏನೋ ಕೊರತೆ ಕಾಣಿಸುತ್ತೆ. ಸೊ ನಮ್ಮದು ಏನಾಗಿದೆ, ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಇಲ್ಲ, ಸಿಕ್ಕದಲ್ಲೇ ಇರೋದಕ್ಕೆ ಒದ್ದಾಟ. ಇದೇ ನಮ್ಮ ಮಾನಸಿಕ. ನಮ್ಗೆ ಕರೆಕ್ಟ್ ಆಗಿ ಇರೋಕ್ಕೊಂದ್ ಮನೆ ಇದೆ, 2 ಹೊತ್ತು ಊಟ 3 ಹೊತ್ತು ಊಟ ಸಿಗ್ತಾ ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ, ಎಲ್ಲ ಇದೆ. ಅದು ಬಿಟ್ಟು ಇನ್ನೇನೋ ಬೇಕು ನನ್ಗೆ. ಸೊ ಅದು ಸಿಗ್ಲಿಲ್ಲ ಅಂತ ಎಲ್ಲ ಈ ಸಿಕ್ಕಿರೋದನ್ನ ಬಿಟ್ರೆ, ಸಿಕ್ಕಿರೋದ್ರ ಬಗ್ಗೆ ಸಂತೋಷ ಇಲ್ಲ, ಥ್ಯಾಂಕ್ಸ್ ಇಲ್ಲ, ಏನು ಇಲ್ಲ, ಗ್ರಾಟಿಟ್ಯೂಡ್ ಫೀಲಿಂಗೇ ಇಲ್ದಲೇ ಇದ್ರೆ, ಗ್ರಾಟಿಟ್ಯೂಡ್ ಅನ್ನೋದ್ರಿಂದ ನಮಗೆ ಕೃತಜ್ಞತಾ ಮನೋಭಾವ. ನನ್ನ ಜೀವನದಲ್ಲಿ ಎಷ್ಟೋ ಜನಕ್ಕೆ ಇದೆಲ್ಲ ಸಿಕ್ಕೇ ಇಲ್ಲ. ಇವತ್ತಿನ ದಿವಸ ನಮ್ಮ ಇಂಡಿಯಾದಲ್ಲೇ ಲೆಕ್ಕ ಹಾಕಿದ್ರೆ, ನೀವು ಒಳ್ಳೆ ಮನೆಯಲ್ಲಿ ಇದ್ದೀರಾ, ಈ ಪೆನ್ಷನ್ ಒಳ್ಳೆ ದುಡ್ಡು ಬರ್ತಾ ಇದೆ, ಒಳ್ಳೆ ಕಾಸಿದೆ, ಊಟ ಇದೆ, ನೆಮ್ಮದಿ ಇದೆ, ಎಲ್ಲ ಇದೆ, ಎಲ್ಲ ಇದೆ ಅಂತಂದ್ರೆ, ನೀವು ಪ್ರಪಂಚದಲ್ಲಿ ಅಥವಾ ಇಂಡಿಯಾದಲ್ಲಿರೋ ಜನಸಂಖ್ಯೆನಲ್ಲಿ ಟಾಪ್ 20% ಅಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಗಿನ್ನ ಕೆಳಗೆ 80% ಜನ ಇನ್ನೂ ಒಪ್ಪತ್ತು ಊಟಕ್ಕೆ ಒದ್ದಾಡ್ತಾ ಇರ್ತಾರೆ, ಇರಕ್ ಮನೆಯಿಂದಲೇ ಒದ್ದಾಡ್ತಾ ಇರ್ತಾರೆ. ಸೊ ಅದನ್ನು ಮರೆತು ಬಿಟ್ಟು
ನಾನು ಈ 80% ಬಿಟ್ಬಿಟ್ಟು 20% ಸಿಕ್ಲಿಲ್ಲ ಅಂತ ಒದ್ದಾಡ್ತಾ ಇದ್ರೆ ಅದನ್ನ ಯಾರು ಸಮಾಧಾನ ಮಾಡಕ್ಕಾಗತ್ತೆ? ಹಾಗಾಗಿ ಈ ನಮ್ಮ ಇದನ್ನ ಹೇಳ್ತಾ ಇರೋದು ಅದಕ್ಕೋಸ್ಕರ ನಮ್ಗೆ ಹೇಳ್ತಾ ಇರೋದು, ಸರಿಯಾಗಲಿಲ್ಲವದು ಸರಿ ಇದೆಲ್ಲವೆನ್ನುತ್ತಾ ಹರಡಿಕೊಳ್ಳಬೇಡ ಮುಳ್ಳನ್ನು ಹಾಸಿಗೆಯಲ್ಲಿ, ಕೊರೆಯಾದೊಡ ಇನ್ನೊಂದು ನೆರೆದೊಡ ಇನ್ನೊಂದು ಒರಟು ಕೆಲಸವ ಬದುಕೋ ಮಂಕುತಿಮ್ಮ. ಒರಟು ಕೆಲಸ ಅಂತಂದ್ರೆ ಈ ತರ ರಫ್ ಆಗೇ ಇರುತ್ತೆ. ನಾವು ರಫ್ ಆಗಿ ಇರಬಾರ್ದು ಅಂತ ಅನ್ಕೊಂಡು ನಾವು ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ನಾನು ಇದನ್ನ ಮೊದಲೇ ಎಕ್ಸ್ಪೆಕ್ಟ್ ಮಾಡ್ಬೇಕು. ಮೊದಲೇನೆ ರಫ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ಜೀವನ ಸ್ಮೂತ್ ಆದ್ರೆ ಎಷ್ಟು ಸಂತೋಷ ಇರುತ್ತೆ. ಅದ್ ಬಿಟ್ಬಿಟ್ಟು ಮನಸ್ಸು ಮೊದಲೇನೆ ಜೀವನ ಸ್ಮೂತ್ ಆಗಿರ್ಬೇಕು ಅಂತ ಅನ್ಕೊಂಡು ಅವ್ ಸ್ವಲ್ಪ ಸಣ್ಣ ರಫ್ನೆಸ್ ಬಂದ್ರು ಒದ್ದಾಡ್ಬಿಡ್ತು. ಸ್ವಲ್ಪ ಹೊರಟಾಯ್ತು, ಅದೇ ಹೊರಟಾಗದು ಅಂತಂದ್ರೆ ಜೀವನ ಅವಾಗವಾಗ ಒಂದೇನೋ ಕಷ್ಟ ಬಂತು ಅಂದ್ರೆ ಒಲ್ಲಾಡಿ ಹೋಗಿ ಕೂಗಾಡಿ ಕಿರ್ಚಾಡಿ ಎಲ್ಲರ ಮೇಲೂ ದ್ವೇಷ ಮಾಡಿ ಸಿಟ್ಕೊಂಡು ನನಗೇನು ಬರಲೇಬಾರ್ದು ಅಂತ ಅನ್ನೋ ತರ ನಾನು ಒದ್ದಾಡ್ತಾ ಇದ್ರೆ ಅದೇ ಹೊರಟು ಬದುಕು ಅಂತ ಹೇಳ್ತಾನೆ. ಹಾಗಾಗಿ ನನಗೆ ಜಾಸ್ತಿ ನನ್ನ ಮನಸ್ಸನ್ನ ನಾನು ನನ್ನ ಅಪೇಕ್ಷೆಗಳು ಮತ್ತು ನನ್ನ ಬೇಕುಗಳನ್ನ ಕಡಿಮೆ ಮಾಡ್ಕೊಳ್ಳೋದೇನಿದೆ ಅದೇ ಸಾಧನೆ. ನನ್ನ ಅಪೇಕ್ಷೆಗಳು ಎಕ್ಸ್ಪೆಕ್ಟೇಷನ್, ನನ್ನ ಬೇಕುಗಳು ವಾಂಟೆಡ್ನೆಸ್. ಸೊ ನೀಡನ್ನ ಯಾರು ಬೇಡ ಅನ್ನೋದು, ನಾವು ಬೇಕಾಗಿರೋ ನೀಡನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಯಾರನ್ನೂ ಬೇಡ ಅನ್ನೋದು. ನಮ್ಮ ವಾಂಟ್ಗಳಿಗೆ ಬೆಲೆ ಕಡಿಮೆನೇ ಇಲ್ಲ. ಇವತ್ತೊಂದು ವಾಂಟ್, ನಾಳೆ ಒಂದು ವಾಂಟ್, ನೂರಿಂಟು ಬೇಕುಗಳು ಬರ್ತಾ ಇದೆ. ನಮ್ಮ ಅಪೇಕ್ಷೆಗಳಿಗೂ ಏನು ಅದಕ್ಕೇನು ಕೈ ಕಾಲು ಇಲ್ಲ, ರೆಕ್ಕೆ ಕಟ್ಕೊಂಡ್ ಮೇಲೆ ಹೋಗ್ತಾನೆ ಇರುತ್ತೆ, ಅದು ಬೇಕು ಇದು ಬೇಕು ಅಂತ. ಹಾಗಾಗಿ ನಾವು ಅದನ್ನ ಬಿಟ್ರೆ ನಮ್ಮ ಮನಸ್ಸು ನಯವಾಗಿ, ಬದುಕು ನಯವಾಗಿ, ಹೊರಟ ಕೆಲಸ ಎಲ್ಲ ಹೊರಟ ಬದುಕಾಗಲ್ಲ. ಸೂಕ್ಷ್ಮವಾದ ಬದುಕನ್ನ ನಾವು ಅನುಭವಿಸ್ಬೋದು ಅಂತ ಹೇಳೋದಕ್ಕೆ ಆ ಪದ್ಯನ ಬರೆದಿದ್ದಾರೆ. ಸೊ ಸರಿಯಾಗಲಿಲ್ಲವದು ಸರಿ ಇದೆಲ್ಲವೆನ್ನುತ್ತಾ ಹರಡಿಕೊಳ್ಳಬೇಡ ಮುಳ್ಳನ್ನು ಹಾಸಿಗೆಯಲ್ಲಿ, ಕೊರೆಯಾದೊಡ ಇನ್ನೊಂದು ನೆರೆದೊಡ ಇನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ ಅಂತ. ಸೊ ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು, ಯಾವ ತರ ಜೀವನಕ್ಕೆ ನಾನು ಯಾವ ಒಂದು ಗುರಿ ಇಟ್ಕೋಬೇಕು ಅಂತ ಅದಕ್ಕೆ ಒಂದು ಬರ್ದಿದ್ದಾರೆ 766ನೇ ಪದ್ಯದಲ್ಲಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನ್ನು ಎಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮೆರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತನ ಉಪದೇಶ ನಮಗೆ ಕೊಟ್ಟಿದ್ದಾರೆ. ಹನುಮಂತ ಹೇಗೆ ಜೀವನ ಮಾಡಿದಾನೆ ಆ ಥರ ಜೀವನ ಮಾಡಬೇಕು. ಅದಕ್ಕೆ ಏನ್ ಮಾಡಿದಾನೆ ಅಂದ್ರೆ, ಹನುಮಂತ ಹೇಗೆ ಜೀವನ ಮಾಡಿದಾನೆ ಅಂದ್ರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅಂದ್ರೆ, ನನಗೆ ದಿನ ರಾತ್ರಿ ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನಗೆ ಸಣ್ಣ ಸಣ್ಣ ಕೊರತೆಗಳನ್ನೆಲ್ಲ ಬಿಟ್ಟು ನಂದು ಯಾವುದೋ ಒಂದು ದೊಡ್ಡ ಉದ್ದೇಶ. ನನ್ನ ಉದ್ದೇಶ ನನಗೆ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಅದಕ್ಕೆ ಆತ್ಮಜ್ಞಾನ ಪಡ್ಕೋಬೇಕು, ಇದು ಬೇಕು ಅಂತ ಬರ್ತಿದ್ದ ಹಾಗೆ ನನ್ನ ಭಾವನೆಗಳೆಲ್ಲ ಚೇಂಜ್ ಆಗುತ್ತೆ. ನಾನು ಮಾಡ್ತಾ ಇರೋ ಕೆಲಸಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಏನು ಬೇಕೋ ಅದಕ್ಕೆ ತಕ್ಕನಾದ ಕೆಲಸಗಳು, ಅದಕ್ಕೆ ತಕ್ಕನಾದ ಭಾವನೆಗಳು ಬರ್ತಾ ಹೋಗುತ್ತೆ. ಈ ಕೆಲಸಗಳು ಈ ಭಾವನೆಗಳನ್ನ ನಾನೇ ಸೃಷ್ಟಿ ಮಾಡ್ಕೊಂಡಿರೋದು. ಈ ಕೆಲಸಗಳು ಈ ಭಾವನೆಗಳನ್ನ ನಾನು ಸರಿ ಮಾಡ್ಕೊಂಡ್ರೆ ನಾನು ಮಾಡೋ ಕೆಲಸ, ನಾನು ಚೇಂಜ್ ಮಾಡ್ತಾ ಇರೋ ಗೋಲು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹನುಮಂತನ ಉಪದೇಶ ಅಂತಂದ್ರೆ ಏನ್ ಹೇಳಿದ್ದಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದ ಇನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಅಂದ್ರೆ ಘನತತ್ವ ಅಂದ್ರೆ ವೆರಿ ಬಿಗ್ ಒಂದು ಗೋಲ್ ಇರ್ಬೇಕು. ಅದಕ್ಕೋಸ್ಕರ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಮೊದಲೇ ಗೋಲ್ ಸೆಟ್ಟಿಂಗ್ ಮಾಡ್ಬಿಟ್ಟಿದ್ದಾರೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ನಾವು ದಿವಸ ಸಣ್ಣ ಸಣ್ಣ ಗೋಲ್ಗಳನ್ನ ಅಚೀವ್ ಮಾಡಕ್ ಹೋಗಿ ಆ ಗೋಲ್ ಸಿಗದಲೇ ಇದ್ದಾಗ ಒದ್ದಾಡ್ತಾ ಇದ್ವಿ. ನಮ್ಮ ಜೀವನದ ನೆಮ್ಮದಿ ಬೇಕು, ಜೀವನದ ಶಾಂತಿ ಬೇಕು ಅನ್ನೋ ದೊಡ್ಡ ಗೋಲ್ ಬೇಕು. ಅವಾಗ ಎಷ್ಟೋ ಜಗಳ ಆಡೋದನ್ನ ನೀವೇ ನಿಲ್ಲಿಸ್ತೀರಾ, ಎಷ್ಟೋ ಆಕ್ಷೇಪಣೆ ಮಾಡೋದನ್ನ ನೀವ ನಿಲ್ಲಿಸ್ತೀರಾ. ಯಾಕೆ ನಿಮಗೆ ಶಾಂತಿ ಮುಖ್ಯ, ನಿಮ್ಮ ಮನಸ್ಸಿನ ಸಮಾಧಾನ ಮುಖ್ಯ, ನಿಮ್ಮ ನೆಮ್ಮದಿ ಮುಖ್ಯ. ಅದನ್ನ ಗೋಲ್ ಇಟ್ಕೊಳ್ದಲೇನೆ ನಾನು ಗೆಲ್ಬೇಕು, ಅವ್ರ ಮೇಲೆ ಇವರನ್ನು ಸೋಲಿಸ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಂದ್ರೆ ದಿನ ಯುದ್ಧ ಮಾಡ್ತಾ ಇರ್ಬೇಕು. ಅವ್ರ ಮೇಲೆ ಗಲಾಟೆ ಮಾಡ್ಬೇಕು, ಇವ್ರ ಮೇಲೆ ಜಗಳ ಕಾಯ್ಬೇಕು, ನಾನು ಅಳಬೇಕು, ಅವ್ರನ್ನ ಅಳಿಸ್ಬೇಕು. ಈ ತರ ನನ್ನ ಆಲೋಚನೆಗಳು ಶುರುವಾಗುತ್ತೆ.
ಹಾಗಾಗಿ ಘನತತ್ವ ಒಂದಕ್ಕೆ ಅಂತಂದ್ರೆ ಒಂದು ದೊಡ್ಡ ಒಂದು ಗುರಿನ ನಾವು ಇಟ್ಕೋಬೇಕು. ದೊಡ್ಡ ಗುರಿನೇನೆ ನಾನು ಯಾವಾಗ್ಲೂ ವೇದಾಂತದ ತರಗತಿ ಶುರು ಮಾಡ್ಬೇಕಾದ್ರೆ ನಮ್ಮ ಜೀವನದ ಗುರಿ ಗೋಲ್ ಸೆಟ್ಟಿಂಗ್ನೇ ನಾನು ಮಾಡಿ ಶುರು ಮಾಡೋದು ವೇದಾಂತ. ನಾವು ಮನುಷ್ಯ ಹುಡುಕ್ತಾ ಇರೋದೇನೆ ಜೀವನದಲ್ಲಿ ದುಡ್ಡು, ವಸ್ತು, ಕಾಸು, ಆಸ್ತಿ, ಅಂತಸ್ತು, ನೆಮ್ಮದಿ. ಇದು ಯಾವ್ದ ಆಸ್ತಿನಲ್ಲ, ಅಂತಸ್ತನಲ್ಲ, ಹೆಸರಲ್ಲ, ಕೀರ್ತಿ ಅಲ್ಲ, ಸಂಬಂಧಗಳಲ್ಲ. ಮನುಷ್ಯ ಹುಡುಕ್ತಾ ಇರೋದೇನೆ ಶಾಂತಿ, ನೆಮ್ಮದಿ, ಭದ್ರತೆ. ಇದು ಗೋಲ್ ಆಗ್ಬೇಕು ನಮ್ಗೆ. ಈ ಗೋಲ್ ಆದ್ರೆ ಶಾಂತಿ ಏನು ಇಲ್ದಲೇನೆ ಸಿಗುತ್ತೆ, ನೆಮ್ಮದಿ ಏನು ಇಲ್ದಲೇನೆ ಸಿಗುತ್ತೆ, ಭದ್ರತೆನೂ ಏನು ಇಲ್ದಲೇನೆ ಸಿಗುತ್ತೆ. ಅವಾಗ ಏನಾಗುತ್ತೆ, ನಾನು ದಿವಸ ಮಾಡ್ತಾ ಇರೋ ಫೈಟಿಂಗ್ ಎಲ್ಲ ಕಡಿಮೆ ಆಗುತ್ತೆ. ನನ್ನ ದೊಡ್ಡ ಗೋಲ್ ಯಾವುದು ಅಂದ್ರೆ ಅದು ಶಾಂತಿ, ನೆಮ್ಮದಿ, ಭದ್ರತೆ ಬೇಕು ಅಂತ. ಆ ಗೋಲ್ನ ಹುಡ್ಕೊಂಡು ಹೋದ್ರೆ ನಾನು ದಿವಸ ಅವ್ರ ಹತ್ರ ಫೈಟಿಂಗ್ ಮಾಡೋದ್ ಬೇಕಾಗಿರಲ್ಲ, ಇವ್ರ ಹತ್ರ ಜಗಳ ಕಾಡೋದ್ ಬೇಕಾಗಿಲ್ಲ, ಅವ್ರನ್ನ ಆಕ್ಷೇಪಣೆ ಮಾಡೋದ್ ಬೇಕಾಗಿಲ್ಲ, ನನ್ನ ಬಗ್ಗೆ ಆಡೋದ್ ಬೇಕಾಗಿರಲ್ಲ, ಗೋಳ್ ಕರೆ ಹೇರ್ಕೊಳ್ಳೋದ್ ಬೇಕಾಗಿರಲ್ಲ. ಎಲ್ಲದೂ ನನ್ನ ಜೀವನದ ಇರೋವಂಥ ಪರಿಸ್ಥಿತಿನೇ ಚೇಂಜ್ ಆಗ್ಬಿಡುತ್ತೆ, ನಾನೇ ಚೇಂಜ್ ಆಗ್ಬಿಡ್ತೀನಿ. ನನ್ನ ಗೋಲ್ ಇನ್ಮೇಲೆ ನಾನು ಮಾಡ್ತಾ ಇರೋ ಕೆಲಸ, ನಾನು ನಡ್ಕೊಳ್ತಾ ಇರೋ ರೀತಿ ಎಲ್ಲ ಚೇಂಜ್ ಆಗುತ್ತೆ. ನನ್ನ ಗೋಲು ನಾನು ಅವ್ರ ಮೇಲೆ ಗೆಲ್ಬೇಕು, ಅವ್ರಿಗಿನ್ನ ನಾನೇನ್ ಕಡಿಮೆ, ಇವ್ರಿಗಿನ್ನ ನಾನೇ ಕಡಿಮೆ. ಯಾವತ್ತಿದ್ರು ನೀವು ಯಾರಿಗಿನ್ನಾರು ಏನಾರು ಕಡಿಮೆ, ಎಲ್ರಿಗಿನ್ನ ಏನ್ ಜಾಸ್ತಿ ಆಗಕ್ಕಾಗಲ್ಲ. ಸುಮ್ಮನೆ ಯಾಕೆ ಒದ್ದಾಡ್ತಾ ಇದ್ದೀವಿ? ಈ ಒಂದು ಒದ್ದಾಟದಿಂದ ಹೊರಗೆ ಬರ್ದಲೇ ಇರ್ಬೇಕಾದ್ರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು. ಆ ಒಂದು ಗುರಿನ ಇಟ್ಕೊಂಡು ದಿನರಾತ್ರಿ ಅಂತಂದ್ರೆ ಹಗಲು ರಾತ್ರಿ ಆ ಗುರಿ ಬಗ್ಗೆನೇ ತಿರ್ಗಾ ರೀಓರಿಯೆಂಟ್ ಪುನಃ ಅದೇ ಗುರಿನ ಹಿಡ್ಕೊಂಡು ಹೋಗ್ತಾ ಇರ್ಬೇಕು. ಬೇರೆ ಯಾವ್ಯಾವುದೋ ಗುರಿಗಳನ್ನು ಹಿಡ್ಕೊಂಡು ದಿವಸಕ್ಕೊಂದೊಂದು ಗುರಿ ಇಟ್ಕೊಂಡು ಹೋದ್ರೆ ಆಗಲ್ಲ. ಮನಸ್ಸಿಗೆ ಬೇಕಾಗಿರೋದು ನೆಮ್ಮದಿ, ಶಾಂತಿ ಅನ್ನೋದನ್ನ ಗುರಿನ ಹಿಡ್ಕೊಂಡು ಹೋದ್ರೆ ನೆನೆಯದ್ ಇನ್ನೊಂದನು ಅಂತಂದ್ರೆ ಈ ಗುರಿ ಬಿಟ್ಬಿಟ್ಟು ತಿರ್ಗಾ ಇನ್ನೊಂದ್ ಸ್ವಲ್ಪ ದಿವಸ ನಾಳೆಗೆ ಇನ್ನೊಂದು ಗುರಿ, ನಾಡಿದ್ದು ಇನ್ನೊಂದು ಗುರಿ ಇಟ್ಕೊಂಡು ಹೋದ್ರೆ ನೆನೆಯದ್ ಇನ್ನೊಂದನು ಎಲ್ಲವ ನೀಡುತ್ತ ಅದರ ಅಂತಂದ್ರೆ ಬೇರೆ ಇನ್ಯಾವ ಗುರಿನೂ ಇಟ್ಕೊಳ್ದಲೇನೆ ಒಂದೇ ಗುರಿನಲ್ಲಿ ನನ್ನ ಎಲ್ಲ ಎನರ್ಜಿನ ನೀಡುತ್ತಾ ಅದರ ಎಲ್ಲ ಎನರ್ಜಿನೂ ಅದಕ್ಕೇ ಹಾಕದಾದ್ರೆ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು. ನೀನ್ ಯಾವಾಗ ಈ ತರದ ಒಂದು ಗೋಲ್ ಇಟ್ಕೊಂಡು ನಿನ್ನ ಎಲ್ಲಾ ಎನರ್ಜಿನ ಅದಕ್ಕೆ ಹಾಕ್ತೀಯೋ ನಿನಗೆ ಜೀವನ ಭಾರ ಅನ್ಸೋದಿಲ್ಲ, ನಿನಗೆ ಜೀವನ ಸುಖ ಆಗತ್ತೆ. ಸೊ ಇದು ಹನುಮಂತನ ಉಪದೇಶ ಅಂತ ಹೇಳ್ತಾರೆ. ಹನುಮಂತ ಅವನಿಗಾಗಿ ಅವನೇನು ಮಾಡಲೇ ಇಲ್ಲ. ಹನುಮಂತ ಅವನು ರಾಮನ ಬಂದ ಸುಗ್ರೀವನ ಜೊತೆ ಅಷ್ಟೇ ಆಗಿದ್ದು. ಅಲ್ಲಿಂದ ಮುಂದಕ್ಕೆ ಅವನು ಡೆಡಿಕೇಟ್ ಆಗ್ಬಿಟ್ಟ. ನನಗಾಗಿ ಏನು ಬೇಕಿಲ್ಲ, ನಾನೇನಿದ್ರು ಶ್ರೀರಾಮಚಂದ್ರನಿಗೋಸ್ಕರ ಬದುಕ್ತೀನಿ, ಶ್ರೀರಾಮಚಂದ್ರನೇ ನನ್ನ ಉಸಿರು. ಶ್ರೀರಾಮಚಂದ್ರ ಅಂತಂದ್ರೆ ದೈವಿ ಮೋಕ್ಷ, ದೇವರ ಜೊತೆ ಮೋಕ್ಷ ಪಡೆಯೋದೇ ನನ್ನ ಗುರಿ ಅಂತ ಅವನು ಮಾಡೋ ಎಲ್ಲ ಕೆಲಸಗಳು ಶ್ರೀರಾಮನಿಗೆ ಅರ್ಪಣೆ ಆಗೋ ಹಾಗೆ. ಅವನ್ ಲಂಕಾ ದಹನ ಮಾಡಿದ್ದಿರ್ಬೋದು, ಲಂಕೆಗೆ ಹಾರಿದ್ದಿರ್ಬೋದು, ಅಶೋಕವನದಲ್ಲಿ ಮಾಡಿದ್ದಿರ್ಬೋದು, ಸೀತೆ ಮಾಡ್ಕೊಂಡಿದ್ದಿರ್ಬೋದು, ರಾವಣನ ಆಸ್ಥಾನದಲ್ಲಿ ಮಾಡಿದ್ದಿರ್ಬೋದು, ಅವನು ಸಂಜೀವನಿ ಪರ್ವತ ತಂದಿದ್ದಿರ್ಬೋದು. ಸೊ ಈ ತರ ಎಲ್ಲ ಕೆಲಸಗಳೂ ಅವನಿಗಾಗಿ ಅವನು ಏನು ಮಾಡ್ಕೊಳ್ಳ. ಸೊ ಅವನಿಗಾಗಿ ಅವನು ಏನು ಮಾಡ್ಕೊಳ್ದಲೇನೆ ಜೀವನ ಮಾಡೋದನ್ನ ಹನುಮಂತನ ಉಪದೇಶ ಅಂತ ಹೇಳಿದ್ದಾರೆ. ಹನುಮಂತನ ಉಪದೇಶ ಅಂತಂದ್ರೆ ಅವನಿಗೆ ಅಷ್ಟೆಲ್ಲ ಮಾಡಿ ಆದ್ಮೇಲೆ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾ ಇದೆ. ಅಲ್ಲಿ ಎಲ್ಲ ಆದ್ಮೇಲೆ ಅವಾಗ ಶ್ರೀರಾಮ ಮತ್ತೆ ಸೀತೆ ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಯಾರ್ಯಾರು ನಮಗೆ ಸಹಕಾರ ಮಾಡಿದ್ರೋ ಸೀತೆನ ಕರ್ಕೊಂಡ್ಬರೋದಕ್ಕೆ ವಾಲಿ, ಸುಗ್ರೀವ, ಅವರ ಸುಗ್ರೀವನ ಸೈನಿಕರು, ಅವ್ರು ಯಾರ್ಯಾರಿದ್ದಾರೆ ಎಲ್ರಿಗೂ ಏನೋ ಮರ್ಯಾದೆ ಮಾಡ್ತಾ ಇದ್ರು. ಎಲ್ರಿಗೂ ಮರ್ಯಾದೆ ಮಾಡಿ 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 ಕಳಿಸ್ತಾ ಇದ್ರು. ಆಂಜನೇಯ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತಿದ್ದ. ಅವನಿಗೆ ಏನು ಸನ್ಮಾನ ಯಾರು ಮಾಡ್ಲೇ ಇಲ್ಲ, ರಾಮನೂ ಮಾಡ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟ. ಸೀತೆಗೆ ತುಂಬಾ ಕೋಪ ಬಂತು. ಅಂದ್ರೆ ಏನು ಇದೇ ಮಾಡ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಸೀತೆ ಅವನ್ನ ಕರೆದು ನೀನೇ ತುಂಬಾ ಸಹಾಯ ಮಾಡಿರೋದು ಅಂತ ಅವಳ ಕುತ್ತಿಗೆನಲ್ಲಿ ಇದ್ದಿದ್ದು ರತ್ನ ಖಚಿತವಾದ ರತ್ನ ಮಣಿಹಾರ, ಆ ಮಾಣಿಕ್ಯದ ಹಾರನ ಅವನಿಗೆ ಆಂಜನೇಯನಿಗೆ ಹಾಕ್ತಾನೆ. ಆಂಜನೇಯ ಮಣಿನ ತಗೊಂಡು ಹೋಗಿ ಆ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಒಂದೊಂದೇ ಮಣಿನ ನೋಡ್ತಾನೆ. ಅದನ್ನೆಲ್ಲ ನೋಡಿದ್ದಾದ್ಮೇಲೆ ಒಂದೊಂದೇ ಮಣಿನ ಕಚ್ಚುತ್ತಾನೆ.
ಒಡೆದೋಗುತ್ತೆ, ಅದನ್ನು ನೋಡ್ತಾನೆ ಬಿಸಾಕ್ತಾನೆ, ಇದನ್ನು ನೋಡ್ತಾನೆ ಬಿಸಾಕ್ತಾನೆ. ಅಷ್ಟೊಂದು ಬೆಲೆ ಬಾಳುವಂತ ರತ್ನಖಚಿತವಾದ ಮಣಿನ ಕೊಟ್ರೆ ಇವನು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯ್ತು ಅಂತ ಗಾದೆ ಬಂದಿದ್ದೇ ಹೀಗೆ. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಅಂದ್ರೆ ಮಾಣಿಕ್ಯದ ಬೆಲೆ ಮಂಗನಿಗೆ ಗೊತ್ತಿಲ್ಲ ಅಂತ. ಸೊ ಇದ್ಯಾಕೆ ಹೀಗ್ ಮಾಡ್ತಾ ಇದೆಯಾ, ಎಷ್ಟೊಂದು ಮಾಣಿಕ್ಯದ ಬೆಲೆ ಇದೆ ಅಂತಂದ್ರೆ ಇದ್ರೊಳಗೆ ಏನಿದೆ ಬೆಲೆ ಅಂತ ಆಂಜನೇಯ ಕೇಳ್ತಾನೆ. ನೋಡಿ ಇದ್ರೊಳಗಡೆ ನೋಡ್ತಾ ಇದ್ದೀನಿ, ಇದ್ರೊಳಗೆ ರಾಮ ಇಲ್ಲ. ಈ ಮಣಿನ ಒಡೆದು ಬಿಟ್ಟು ನೋಡ್ತಾ ಇದ್ದೀನಿ, ಅದ್ರೊಳಗೂ ರಾಮ ಇಲ್ಲ. ಈ ರಾಮ ಇಲ್ದಲೇ ಇರೋದ್ರ ಮೇಲೆ ಇದೆಲ್ಲ ನನಗೆ ಯೂಸ್ಲೆಸ್. ಸೊ ಅವಾಗ ರಾಮ ಹೇಳ್ತಾನೆ, ಅವನಿಗೆ ಆಲ್ರೆಡಿ ರಾಮ ಸಿಕ್ಕಾಗಿದೆ, ಅವನಿಗೆ ಅದಕ್ಕಿನ್ನ ದೊಡ್ಡದು ಏನು ಕೊಡೋಕ್ಕಾಗಲ್ಲ ನಮ್ಮ ಕೈಲಿ. ಅವನಿಗೆ ಮರ್ಯಾದೆ ಮಾಡೋದು ಅದು ಇದು ಅಂತ ನಾವು ಅನ್ಕೊಂಡಿದ್ರೆ ಅದು ನಮ್ಮ ಇದು. ಹಾಗಾಗಿ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಅಂದ್ರೆ ಆಂಜನೇಯ ಅಂಥ ಘನತತ್ವ, ರಾಮನೇ ಅವನೊಳಗಡೆ ಇರೋ ಹಾಗೆ ಮಾಡ್ಕೊಂಡಿರೋ ಹಾಗೆ ಆ ತರದ ಘನತತ್ವಕ್ಕೆ ಸೇರ್ಕೊಂಡಿರೋದ್ರಿಂದ ಅವನ ಉಪದೇಶನ ನಾವು ಪಾಲಿಸ್ಬೇಕು. ಅಂತ ಘನತತ್ವನ ಹಿಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳೋದಕ್ಕೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದ ಇನ್ನೊಂದನ್ನು ಎಲ್ಲವ ನೀಡುತ್ತೆ, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳಿ ಇವತ್ತಿನ ಈ ಮಂಕುತಿಮ್ಮನ ಕಗ್ಗದ ಉಪನ್ಯಾಸನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇನ್ನು 2 ಉಪನ್ಯಾಸಗಳಲ್ಲಿ ಈ ಪರತತ್ವಗಳನ್ನ ಏನ್ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸನ್ನ ಯಾವ ತರ ತಯಾರಿ ಮಾಡ್ಕೋಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ಆತ್ಮಜ್ಞಾನದ ವಿಚಾರಗಳನ್ನು ಏನೆಲ್ಲ ಹೇಳಿದ, ಇದೆಲ್ಲ ಆತ್ಮಜ್ಞಾನದ ವಿಚಾರಗಳನ್ನ ಹೇಳಿದ್ದಾರೆ, ಅದನ್ನ ತಿಳ್ಕೊಳ್ತಾ ಹೋಗೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.